ನಮಃ. ಯಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಐಂದ್ರ ಇಮ್ರಾಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಲಿಂಗಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಸುಶ್ರಾವ್ಯವಾಗಿ ಗುರುದೇವರ ನೆನಹನ್ನು ಮಾಡಿದಂತ ಅನಸೂಯ ಅಕ್ಕ ಅವರಿಗೆ ಶರಣು ಶರಣಾರ್ಥಿಗಳು. ಸರ್ ಶರಣಾರ್ಥಿ ಹೇಳಿ ಸರ್. ಇಲ್ಲಿ ತನಕ ನೆನಪು ಮಾಡಿರ್ತಕ್ಕಂಥ ತಾಯಿಯವರಿಗೆ ಧನ್ಯವಾದಗಳು. ಈಗ ಸರ್ 11ನೇ ಕಂತಲ್ಲ ಸರ್? 15 ಸರ್. 15. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಸದ್ಭಕ್ತಿಯಿಂದ ಇವತ್ತು ಶಿವಯೋಗದ ಒಂದು ನೆಲೆ ಕಲೆಗಳನ್ನ ಪ್ರಸ್ತುತಪಡಿಸುವಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಡಾಕ್ಟರ್ ದಯಾನಂದ ಹುಲಿ ಸಾಹೇಬರು ನೆರವೇರಿಸಿಕೊಡ್ತಾರೆ. ತಾವೆಲ್ಲರೂ ಸದ್ಭಾವದಿಂದ ಸದ್ಭಕ್ತಿಯಿಂದ ನೆಲೆಗೊಂಡು ಅದನ್ನ ತಾವು ಆಸ್ವಾದಿಸ್ಬೇಕು, ಆನಂದಿಸ್ಬೇಕೆಂದು ಸಮಾವೇಶಗೊಂಡಿರ್ತಕ್ಕಂಥ ಬಸವ ಭಕ್ತರಲ್ಲಿ ಸದ್ಭಕ್ತಿಯಿಂದ ವಿನಂತಿಸಿಕೊಳ್ತೇನೆ. ಸ್ವಾನುಭಾವ ನೆಲೆಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳು ತಮ್ಮ ಪಾದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಸದ್ಭಾವ ಡಾಕ್ಟರ್ ದಯಾನಂದ ಹುಲಿ ಸರ್ ಬರಲಿ. ಶರಣು ಶಿವಾನಂದನ. ಇವತ್ತಿನ ಶರಣರ ಶಿವಯೋಗ 15ನೇ ಕಂತು ಇವತ್ತು ಆರಂಭವಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ವಿಕಸನ ಕ್ರಮ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಕೇಳಿಸ್ತಾ ಐತಪ್ಪರೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಐತಿ. ವಿಕಸನ ಕ್ರಮ 1ರಲ್ಲಿ ನಾವು ಸಹಜದಿಂದ ಶೂನ್ಯದ ವಿಕಾಸವನ್ನ ನೋಡಿದ್ವಿ. ಹೇಗಂದ್ರೆ ಅನುಚಕ್ರದಲ್ಲಿ ಅನುಲಿಂಗ ಅಲ್ಲಿ ಸಹಜ ಸ್ಥಳ ಇರುತ್ತೆ. ಅಲ್ಲಿಂದ ಮುಂದೆ ಹೇಗೆ ಆಧಾರ ಚಕ್ರ ಮೇಲೆ ಮೇಲೆ ಹೇಗೆ ಮತ್ತೆ ಅದು ಕ್ರಮವಾಗಿ ಬೆಳೀತಾ ಹೋಗ್ತಾ ಇದೆ, ವಿಕಸನ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದಲ್ಲಿ ಇರುವಂತಹ ತತ್ವಗಳು ಯಾವುವು, ಅಲ್ಲಿಯ ಸ್ಥಳಗಳು ಯಾವುವು, ಅಲ್ಲಿಯ ಶಕ್ತಿಗಳು ಯಾವುವು ಎಲ್ಲವನ್ನ ಆ ಚಿತ್ರದ ಮೂಲಕ ನಾವು ಅರಿತುಕೊಂಡೆವು. ಹಾಗೇನೆ ನಮ್ಮ ಇಡೀ ದೇಹ ಪಂಚವಿಂಶತಿ ತತ್ವಗಳಿಂದ ಆಗಿದೆ ಅನ್ನೋದನ್ನ ಮಾಡಿಕೊಂಡು ಪೃಥ್ವಿ, ಆಕಾಶ ಅವೆಲ್ಲ ಹೇಗೆ ಒಂದಕ್ಕೊಂದು ಎಷ್ಟೊಂದು ತತ್ವಗಳು ಒಂದಕ್ಕೊಂದು ಬೆರೆಸಿಕೊಂಡು 25 ತತ್ವಗಳು ಹೇಗೆ ಆಗಿವೆ ಅನ್ನೋದನ್ನ ಸಹ ನಾವು ಅರಿತುಕೊಂಡೆವು. ವಿವಿಧ ಶಕ್ತಿಗಳನ್ನ ವಿಕಸನ ಕ್ರಮ 4ರಲ್ಲಿ ನೋಡೋದಲ್ಲದೆ ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳನ್ನ ಮಹತ್ವವನ್ನ ಅರಿತುಕೊಂಡ್ವಿ. ಒಟ್ಟು ನವಲಿಂಗಗಳು ನವಚಕ್ರಗಳನ್ನ ನಾವು ನೋಡಿದ್ವಿ. ಈಗ ನಾವು ಮಾಡ್ತಾ ಇರೋ ಅಭ್ಯಾಸನ ದೀಕ್ಷೆ. ಯಾಕೆಂದ್ರೆ ಕೆಲವೊಬ್ರು ಜನರಿಗೆ ನಮ್ಗೆ ದೀಕ್ಷೆ ಆಗಿದೆ, ಕೆಲವೊಬ್ರು ನಮ್ಗೆ ದೀಕ್ಷೆ ಆಗಿಲ್ಲ. ದೀಕ್ಷೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಈಗಾಗ್ಲೇ ದೀಕ್ಷೆ ಆಗಿದೆ ಅಂತ ಕೆಲವ್ರು ಹೇಳಿದ್ರೆ ನಮ್ಗೆ ದೀಕ್ಷೆನೇ ಆಗಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಶರಣರು ದೀಕ್ಷೆಯ ಬಗ್ಗೆ ಏನು ಹೇಳಿದ್ರು ಅಂತ ನಾವು ನೋಡ್ತಾ ಹೋದಾಗ ಚನ್ನಬಸವಣ್ಣನವರ ಆದಿಯಾಗಿ ಅನೇಕ ಶರಣರು ದೀಕ್ಷೆಯ ಬಗ್ಗೆ ನಮಗೆ ಸವಿಸ್ತಾರವಾದ ಒಂದು ಜ್ಞಾನವನ್ನು ತಮ್ಮ ವಚನಗಳ ಮೂಲಕ ಕೊಡ್ತಾ ಇರೋದ್ರಿಂದ ನಾವು ಈಗ ದೀಕ್ಷೆಯ ಬಗ್ಗೆ ವಿವರವಾಗಿ ನಿಧಾನವಾಗಿ ಅರಿತುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗೆ ಕ್ರಿಯಾ ದೀಕ್ಷೆ ಅನ್ನೋದನ್ನ ಇಷ್ಟಲಿಂಗಕ್ಕೆ ಕೊಡಲಾಗೋದು, ಮಂತ್ರ ದೀಕ್ಷೆಯನ್ನ ಪ್ರಾಣಲಿಂಗಕ್ಕೆ ಕೊಡಲಾಗೋನು, ವೇದಾ ದೀಕ್ಷೆಯನ್ನ ಭಾವಲಿಂಗಕ್ಕೆ ಕೊಡಲಾಗೋದನ್ನ ನೋಡ್ಕೊಂಡಿದ್ವಿ. ಹಾಗೇನೆ ಕ್ರಿಯಾ ದೀಕ್ಷೆಯಲ್ಲಿ ಆಜ್ಞಾ ದೀಕ್ಷೆ, ಉಪಮಾ ದೀಕ್ಷೆ, ಸ್ವಸ್ತಿಕಾರೋಹಣ ದೀಕ್ಷೆ, ಕಳಸಾಭಿಷೇಕ ದೀಕ್ಷೆ, ವಿಭೂತಿ ಧಾರಣೆ ದೀಕ್ಷೆ, ಲಿಂಗಾಯತ, ಲಿಂಗ ಸ್ವಾಯತ ಅನ್ನೋ ದೀಕ್ಷೆಗಳ ಬಗ್ಗೆ ವಿವರವಾಗಿ ಅಭ್ಯಸನ ಮಾಡಿ ಮಂತ್ರ ದೀಕ್ಷೆ ಪ್ರಾಣಲಿಂಗದಕ್ಕೆ ಕೊಡುವಂತಹ ಮಂತ್ರ ದೀಕ್ಷೆಯನ್ನ ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. ಎಲ್ಲಿದೆ ಪ್ರಾಣಲಿಂಗ? ಶಿಖಾಚಕ್ರ ನಿಶುಣ್ಯಲಿಂಗ. ನಿಶುಣ್ಯಲಿಂಗ, ವೆರಿ ಗುಡ್. ಅಲ್ಲಿ ಸಮಯ ಅಂತ ಮೊದಲು ಬಂತು. ಇವತ್ತಿಂದ ಒಂದು ನಿಮಗೆ ಸಂತೋಷವಾಗುವ ವಿಷಯ ಅಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟವರ ಹೆಸರನ್ನ ನಾವು ನಮೂದಿಸಿಕೊಂಡು ನಿಮ್ಮ ಮನೆಗೆ ನಾವು ವಚನಗಳ ಮತ್ತು ವಚನ ಸಾಹಿತ್ಯದ ಮೇಲೆ ಆಧಾರವಾಗಿರುವ ಗ್ರಂಥಗಳನ್ನ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಳಿಸಲಾಗುವುದು.
ಒಂದು ಬಹುಮಾನದ ರೂಪದಲ್ಲಿ. ಹೀಗಾಗಿ ನೀವು ಉತ್ತರ ಕೊಡುವಾಗ ಯಾವಾಗ್ಲೂ ಎಚ್ಚರವಾಗಿ ಕೊಡ್ರಿ. ನಾವು ಅದನ್ನ ನೋಡ್ಕೋತೀವಿ, ಯಾರು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ ಯಾರಿಲ್ಲ ಅನ್ನೋದನ್ನ ನೋಡ್ಕೊಂಡು ಹೆಸರು ಬರ್ಕೊಂಡು ಇಲ್ಲಿ ಇಟ್ಕೊಂಡಿರ್ತೀವಿ. ನಾವೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ಕೇಳ್ಕೊಂಡು ನಿಮ್ಮ ಮನೆಗೆ ಒಳ್ಳೆಯ ಉತ್ಕೃಷ್ಟ ಗ್ರಂಥಗಳನ್ನ ಕಳಿಸೋ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ಈಗ. ಹೀಗಾಗಿ ತಾವು ಇವತ್ತು ನಾನು ಒಂದು ಮೊದಲನೇ ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದೀನಿ. ಮಂತ್ರ ದೀಕ್ಷೆ ಸಮಯದಲ್ಲಿ ನಾನೊಂದು ಪ್ರಶ್ನೆ ಈಗ ಕೇಳ್ತೀನಿ, ನಿಧಾನವಾಗಿ ಕೇಳಿ. 5, 6, 7, 8 ಇವುಗಳನ್ನ ಬಿಡಬೇಕಾಗುತ್ತೆ. ಅವು ಯಾವ ಹೇಳಿ? 5 ಯಾರು, 6 ಯಾವುದು, 7 ಯಾವುದು, 8 ಯಾವುದು? ಯಾರು ಹೇಳ್ತೀರಿ ಅವ್ರಿಗೆ ಮೊದಲೇ ಬಹುಮಾನ ಹೋಗೋದು. 5 ಅಂದ್ರೆ ಏನು, 6 ಅಂದ್ರೆ ಏನು, 7 ಅಂದ್ರೆ? 5ರಿಂದ ಶುರು ಮಾಡಿ. 5ಅನ್ನು ಬಿಡಬೇಕು, 6ಅನ್ನು ಬಿಡಬೇಕು, 7ಅನ್ನು ಬಿಡಬೇಕು, 8ಅನ್ನ ಬಿಡಬೇಕು. ಸಮಯದಲ್ಲಿ ಯಾವ್ದು ಹೇಳಿ? 5 ಅಂದ್ರೆ ಪಂಚಸೂತಕಗಳ್ರಿ, 6 ಅಂದ್ರೆ ಅರಿಷಡ್ವರ್ಗಗಳು, 7 ಅಂದ್ರೆ ಸಪ್ತವ್ಯಸನಗಳು, ಮತ್ತೆ 8 ಅಂದ್ರೆ 8 ಅಷ್ಟಮದಂಗಳು. 8 ಅಷ್ಟಮದಂಗಳು. ಬಹುಮಾನ ಇಬ್ಬರಿಗೆ ಹೋಗ್ತಾ ಇದೆಯಲ್ಲ ಮತ್ತೀಗ. ಇಬ್ರು ಹೆಸರು ಹೇಳಿ. ಮೊದಲು ಹೇಳಿ ತಾಯಿ ಹೆಸರೇನು? ಸರ್ವಮಂಗಳ, ಸರ್ವಮಂಗಳ. ತಾಯಿ ಮೂರು ತಿರುಗುಪ್ಪ ರೀ. ಚಿರುಗುಪ್ಪ. ಎರಡನೇವರು ಅಪ್ಪವ್ರೆ ನಮ್ ನಂಬರ್ ನಿಮ್ಮ ಹತ್ರ ಇದೆ ನೋಡ್ರಿ. ಅಪ್ಪವ್ರೆ ನಮ್ ನಂಬರ್ ನಿಮ್ಮ ಹತ್ರ ಇದೆ. ಇದೆ ಅಕ್ಕ, ನನ್ನ ಹೆಸರು ಬೇಕಾಗಿತ್ತು ಅಷ್ಟೇ. ಎರಡನೇದವರು ಅಷ್ಟಮದಗಳು ಅಂತ ಹೇಳಿದ್ರಲ್ಲ, ಅವ್ರ ಹೆಸರು ಹೇಳಿ. ಕಾವೇರಿ ರೀಪ. ಕಾವೇರಿ. ಊರು? ಊರು ಸೊಲ್ಲಾಪುರ ಜಿಲ್ಲೆ ಅಕ್ಕಲ್ಕೋಟ್ ತಾಲೂಕು ನಾಗಣಸೂರ್ ಗ್ರಾಮದವ್ರು. ಅಕ್ಕ ಇದಕ್ಕೆ ನೀವು ನಿಮ್ಮ ಪೂರ್ತಿ ಪೋಸ್ಟಲ್ ಅಡ್ರೆಸ್ ಅನ್ನ ಮೆಸೇಜ್ ಮಾಡಿ ಅಮ್ಮ, ನನ್ನ ಮೊಬೈಲ್ ನಂಬರ್ಗೆ. ಆಯ್ತ್ರಪ್ಪ, ಆಯ್ತು. ಸೊ ಸಮಯದಲ್ಲಿ ಈ ರೂಲ್ ಅನ್ನ ನೀವು ನೆನ್ಪಿಟ್ಕೋಬೇಕು. 5, 6, 7, 8. 5 ಪಂಚಸೂತಕಗಳು, 6 ಅರಿಷಡ್ವರ್ಗಗಳು, 7 ಸಪ್ತವ್ಯಸನಗಳು, 8 ಅಷ್ಟಮದಗಳು. ಮುಂದೆ ಹೋದ್ ಸಾರಿ ನಾವು ನಿಸ್ಸಂಸಾರ ಅಂತ ಒಂದು ಅರ್ಧ ಗಂಟೆ ಮಾತ್ರ ಸಿಕ್ಕಿತ್ತು. ಹೋದ್ ಸಾರಿ ನಾನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ. ನಿಸ್ಸಂಸಾರದಲ್ಲಿ ಏನೇನ್ ಬಿಡ್ಬೇಕಾಯ್ತು ಹೇಳಿ, ಯಾರಾದ್ರೂ ನೆನ್ಪಿದ್ರೆ? ನಿಸ್ಸಂಸಾರದಲ್ಲಿ ಏನ್ ಬಿಟ್ವಿ? ಇದು ನೋಡಿ, ಇದು ಸಮಯ ದೀಕ್ಷೆಯಲ್ಲಿ ಪಂಚಸೂತಕಗಳನ್ನ, ಅರಿಷಡ್ವರ್ಗಗಳನ್ನ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವರು. ಪಂಚಸೂತಕಗಳನ್ನ, ಅರಿಷಡ್ವರ್ಗಗಳನ್ನ, ಮತ್ತೆ ಸಪ್ತ ವ್ಯಸನಗಳನ್ನ, ಅಷ್ಟಮದಗಳನ್ನಲ್ದೆ ಭವಿ ಪರಿವಾರಗಳನ್ನ ಬಿಡಬೇಕಂತ ಹೇಳಿದ್ವಿ. ಭಾಗ 13 ನೋಡ್ಕೊಂಡು ಈಗ ಭಾಗ 14ರಲ್ಲಿ ನಾವು ನಿಸ್ಸಂಸಾರ ದೀಕ್ಷೆಯನ್ನ ನೋಡಿ ಅಲ್ಲಿ ಏನ್ ಹೇಳಿದ್ವಿ? ಲಿಂಗಮಯ, ಲಿಂಗಾಶ್ರಯ, ಲಿಂಗಕಾಯ, ಲಿಂಗಧ್ಯಾನ, ಲಿಂಗಾನುಸಂಧಾನ, ಲಿಂಗಾಂಗಿಯಾಗಬೇಕನ್ನೋದನ್ನ ನೋಡಿದ್ವಿ. ಈಗ ಭಾಗ 14ರಲ್ಲಿ ನಿರ್ವಾಣ ದೀಕ್ಷೆ ನೋಡಿದ್ವಿ. ಹೋದ್ ಸಾರಿ ಬರೀ ಅರ್ಧ ಗಂಟೆ ಮಾಡಿದ್ವಿ. ಲೌಕಿಕ ವಿಷಯಾದಿಗಳು, ಸುಖ ದುಃಖಾದಿಗಳು ಮತ್ತು ಆದಿವ್ಯಾಧಿಗಳಿಗೆ ನಾವು ಅದಕ್ಕೆ ಹೆಚ್ಚು ಮಹತ್ವಗಳನ್ನು ಕೊಡದೆ ಒಂದು ಶಿವಯೋಗದಲ್ಲಿ ಇದ್ದುಕೊಂಡು ಇವುಗಳಿಗೆ ಹೆಚ್ಚು ಸ್ಪಂದನ ಮಾಡಬಾರದು ಅನ್ನೋದನ್ನ ನೋಡ್ಕೊಂಡ್ವಿ. ಲೌಕಿಕ ವಿಷಯಾದಿಗಳು, ಸುಖ ದುಃಖಾದಿಗಳು, ಆದಿ ವ್ಯಾಧಿಗಳು. ಹೀಗಾಗಿ ನಿರ್ವಾಣ ದೀಕ್ಷೆಯಲ್ಲಿ ಆ ದ್ವಾದಶ ಮಲಗಳು ಅನ್ನೋದನ್ನ ನೋಡಿದ್ವಿ. ಹಣ್ಣು, ಹೆಣ್ಣು, ಮಣ್ಣು, ಅನ್ನ, ನೀರು, ವಸ್ತ್ರ, ಆಭರಣ, ವಾಹನ, ಪುತ್ರ, ಮಿತ್ರ, ಅನಾಚಾರ, ದುಸ್ಸಂಗ ಅಂತ ನೋಡಿದ್ವಿ. ಅದಕ್ಕೆ ಕೆಲವೊಂದು ವಚನಗಳನ್ನು ನೋಡಿದ್ವಿ. ಈಗ ಇವತ್ತು ಭಾಗ 15ಕ್ಕೆ ಹೋಗೋಣ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು ಕುಳಿತಿರುವ ಒಂದು ಪೊಸಿಷನ್ ನಲ್ಲಿ ಇದ್ದೀರಂತ ನಾನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಈ ಶಿವಯೋಗವನ್ನ ಕೇಳಬೇಡಿ. ಇದು ಅತ್ಯಂತ ಗಂಭೀರವಾದ ವಿಷಯ. ನೀವು ಬೇರೆ ಒಂದು ಯಾವುದಾದ್ರೂ ಆಸನದಲ್ಲಿ ಮಲಗಿಕೊಂಡು ಹೇಗೋ ಒಂದು ಕೇಳ್ತಾ ಇದ್ರೆ ಇದು ದುಷ್ಪರಿಣಾಮ ಮಾಡೋದು ಖಂಡಿತ ಅಂತ ತಮ್ಮನ್ನ ಎಚ್ಚರಿಸುತ್ತಾ ಭಾಗ 15ಕ್ಕೆ 3ನೇ ಒಂದು ದೀಕ್ಷೆ, ತತ್ವ ದೀಕ್ಷೆ ಬರ್ತಾ ಇದೆ. ಇದು ಇಷ್ಟು ಚೆನ್ನಾಗಿದೆ ಈ ವಚನ, ನಿಮ್ಗೆ ಇಷ್ಟೊಂದು ಖುಷಿ ಆಗುತ್ತೆ. ನೀವು ಸ್ವಲ್ಪ ಯಾರಾದ್ರೂ ಶುರು ಮಾಡಿ. ಈಗ ಗುರುಸಿದ್ಧ ದೇವರ ವಚನ ಓದೋಕೆ ಶುರು ಮಾಡಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತತ್ವ ದೀಕ್ಷೆ. ಗುರುಸಿದ್ಧ ದೇವರು. ಅಯ್ಯ, ಒಂದು ಅನಾದಿ ಮೂಲ ಪ್ರಣಾಮವೇ. ಸಾಕಾರ ಲೀಲೆಯ ಧರಿಸಿ ಚಿದಂಗ ಚಿದ್ಗನ ಲಿಂಗವಾಗಿ, ಆ ಒಂದಂಗ ಲಿಂಗವೇ ತ್ರಿವಿಧಾಂಗ ತ್ರಿವಿಧ ಲಿಂಗವಾಗಿ, ಆ ತ್ರಿವಿಧ ಲಿಂಗಾಂಗವೇ ಷಡ್ವಿಧ ಲಿಂಗಾಂಗವಾಗಿ, ಆ ಷಡ್ವಿಧ ಲಿಂಗಾಂಗವೇ ಛತ್ತೀಶ ಲಿಂಗಾಂಗವಾಗಿ, ಆ ಛತ್ತೀಶ ಲಿಂಗಾಂಗಗಳನ್ನೇ ಶ್ರದ್ಧಾದಿ ಛತ್ತೀಶ ಭಕ್ತಿಗಳಲ್ಲಿ ಊಟವ ಮಾಡಿ, ಇಂತು ಲಿಂಗಾಂಗ ಭಕ್ತಿಗಳ
ಸತ್ಕ್ರಿಯಾ, ಸಮ್ಯಜ್ಞಾನ, ಸತ್ಕಾಯಕ, ಸತ್ಪಾತ್ರ ಭಿಕ್ಷದಲ್ಲಿ ಸಮರಸವ ಮಾಡಿ. ಶರಣಾರ್ಥಿ. ಇಲ್ಲ, ಇದು ಮುಂದೆ ಓದಿ ಅಕ್ಕ. ಇನ್ನು ಈ ಕಡೆ ಇದೆ. ಆ ಮಹಾಜ್ಞಾನವ ಸಾಧಿಸಿ ಆ ಮಹಾಜ್ಞಾನದ ಬಲದಿಂದ ಪೃಥ್ವಿ ಸಂಬಂಧವಾದ ಕರ್ಮೇಂದ್ರಿಯಗಳು, ಅಪ್ಪು ತತ್ವ ಸಂಬಂಧವಾದ ಜ್ಞಾನೇಂದ್ರಿಯಗಳು, ಅಗ್ನಿ ತತ್ವ ಸಂಬಂಧವಾದ ವಿಷಯಗಳು, ವಾಯು ತತ್ವ ಸಂಬಂಧವಾದ ಪ್ರಾಣವಾಯುಗಳು, ಆಕಾಶ ತತ್ವ ಸಂಬಂಧವಾದ ಕರ್ಣಗಳು, ಭಾನು ತತ್ವ ಸಂಬಂಧವಾದ ಉದರವೆಂಬ ಭೂತಗಳು, ಶಿಶು ತತ್ವ ಸಂಬಂಧವಾದ ಶ್ವೇತವರ್ಣ ಮೊದಲು ವರ್ಣಾಂಗಳು, ಆತ್ಮತತ್ವ ಸಂಬಂಧವಾದ ಸಮಸ್ತ ನಾದಂಗಳು. ಶರಣಾರ್ಥಿ. ಇಲ್ಲ, ಓದಿ ಅಕ್ಕ, ಇನ್ನು ಮುಂದೆ ಓದಿ. ಇಂದು ಅಂಗಲಿಂಗವೆಂಬ 101 ಸ್ಥಳಕುಳಗಳ ವಿಚಾರಿಸಿ ಶರಣರೂಪಿನಿಂದ ತನ್ನಾದಿ ಮಧ್ಯವಾಸನವ ತಿಳಿದು ಕರ್ತೃ ಮೃತತ್ವದ ಸದ್ಭಕ್ತಿಯ ವಿಚಾರವನರಿದು ದ್ವಾದಶಾಚಾರದ ವರ್ಮವನರಿದು ಕರ್ತೃ ವೃತ್ತಾಚಾರ ಸದ್ಭಕ್ತಿ ಎಂಬ ನಿಜ ಸಮಾಧಿಯಲ್ಲಿ ನಿಂದು ನಿರವಯಲ ಕೂಡುವಂತಾದೆ ತತ್ವದೀಕ್ಷೆ ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ನಿಜ ಚೈತನ್ಯ ಮೂರ್ತಿ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ಇಂಥ ಶಬ್ದಗಳು ಬಂದಾಗ ಅಕ್ಕ, ಈ ಶಬ್ದಗಳು ಬಂದಾಗ ಹೊಡಿಬೇಕು ಅದನ್ನ. ಹೇಗಂದ್ರೆ ಶಾಂತ ಲಿಂಗ ದೇಶಿಕ ಉತ್ತಮಂಗೆ ಹೀಗೆ ಓದ್ಬೇಕು. ಅಥವಾ ನಿಮ್ಗೆ ಅನ್ನೋಕ್ಕಾಗೋಲ್ಲ ಅದು ದೇಶಿಕ ಉತ್ತಮಂಗೆ ಅನ್ನೋ ಬದ್ಲಿ ಶಾಂತಲಿಂಗ ದೇಶಿಕ ಉತ್ತಮಂಗೆ. ಶಾಂತಲಿಂಗ ದೇಶಿ ಉತ್ತಮಾಂಗ ರೂಪಂ ದೇಶಿಕ ಉತ್ತಮಂಗೆ ದೇಶಿಕ ಉತ್ತಮಂಗ ರೂಪಂ ಕೊಡುತ್ತಿದ್ದರು ನೋಡ. ನಿರೂಪಂ ಕೊಡುತ್ತಿದ್ದರು ನೋಡ. ನಿರೂಪಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಮುಂದೆ ಸಮಗ್ರ ವಚನ ಸಂಪುಟ ಹೇಳಿ ಅಕ್ಕ. ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 720. ಈಗ ಈ ವಚನದ ಒಂದು ನಿರ್ವಚನ ಮಾಡೋಣ. ಅಯ್ಯ, ಒಂದು ಅನಾದಿ ಮೂಲ ಪ್ರಣಮವೇ. ಮೂಲ ಪ್ರಣಮ ಅನ್ನೋದು ಓಂ. ಸಾಕಾರ ಲೀಲೆಯ ಧರಿಸಿ, ಅಂದ್ರೆ ಸೃಷ್ಟಿ ಲೀಲೆಯನ್ನ ಮಾಡಬೇಕು ಅನ್ನೋ ಒಂದು ಆಶಯದಿಂದ ಚಿದಂಗ ಮತ್ತು ಚಿದ್ಘನ ಲಿಂಗವಾಗಿ ಆ ಒಂದಂಗ ಲಿಂಗವೇ ತ್ರಿವಿಧಾಂಗ. ಯಾವ ತ್ರಿವಿಧಾಂಗ ಯಾರು ಹೇಳ್ತೀರಿ? ಸ್ಥೂಲ ಸೂಕ್ಷ್ಮ ಕಾರಣ ಅಲ್ಲ, ಮತ್ತೆ ಬೇರೆ ತ್ಯಾಗಾಂಗ, ಭಾಗಾಂಗ, ಭೋಗಾಂಗ, ಯೋಗಾಂಗ. ಇವಕ್ಕೆ ತ್ರಿವಿಧ ಲಿಂಗ ಯಾವು? ಯೋಗಾಂಗಕ್ಕೆ, ತ್ಯಾಗಾಂಗಕ್ಕೆ ಮತ್ತೆ ಭೋಗಾಂಗಕ್ಕೆ? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟಲಿಂಗ ಎದಕ್ಕೆ? ಯಾವ ಅಂಗಕ್ಕೆ? ಸ್ಥೂಲ ತನುವಿಗೆ ಇಷ್ಟಲಿಂಗ, ತ್ಯಾಗಾಂಗ ಪ್ರಾಣಲಿಂಗ, ಕಾರಣ ತನುವಿಗೆ ಭಾವಲಿಂಗ. ಇಲ್ಲ, ಇಷ್ಟಲಿಂಗಕ್ಕೆ ತ್ಯಾಗಾಂಗ. ಮುಂದೆ ಇದು ಯಾವ್ದು ಹೇಳಿ? ಭಾವಲಿಂಗಕ್ಕೆ ಪ್ರಾಣಲಿಂಗಕ್ಕೆ ಭೋಗಾಂಗ. ಮುಂದೆ ಭಾವಲಿಂಗಕ್ಕೆ ಯೋಗಾಂಗ. ಭಾವಲಿಂಗಕ್ಕೆ ಯೋಗಾಂಗ. ಹೀಗೆ ತ್ರಿವಿಧ ಲಿಂಗವಾಗಿ ಈ ತ್ರಿವಿಧಾಂಗ ಲಿಂಗಾಂಗವೇ ಷಡ್ವಿಧ ಲಿಂಗಾಂಗವಾಗಿ. ಯಾವುದದು ಷಡ್ವಿಧ ಲಿಂಗಾಂಗ? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಆ ಷಡ್ವಿಧ ಲಿಂಗಾಂಗವೇ 36 ಅಂದ್ರೆ 36. ಅಂದ್ರೆ ಆಚಾರ ಲಿಂಗದಲ್ಲೇ ಮತ್ತೆ ಅವೇ 6 ಲಿಂಗಗಳು, ಗುರುಲಿಂಗದಲ್ಲೇ ಮತ್ತೆ 6 ಲಿಂಗಗಳು. ಹೀಗಾಗಿ 6 × 6 6 36 36 ಲಿಂಗಾಂಗವಾಗಿ ಆ 36 ಲಿಂಗಗಳನ್ನೇ ಶ್ರದ್ಧಾದಿ 36 ಭಕ್ತಿಗಳಲ್ಲಿ ಕೂಟವ ಮಾಡಿ ಇಂತೂ ಲಿಂಗಾಂಗ ಭಕ್ತಿಗಳನ್ನೇ ಸತ್ಕ್ರಿಯೆಯಾಗಿರಲಿ, ಸಮ್ಯಜ್ಞಾನವಾಗಿರಲಿ, ಸತ್ಕಾಯಕದಲ್ಲಿ ಮತ್ತು ಸತ್ಪಾತ್ರ ಭಿಕ್ಷದಲ್ಲಿ ಸಮರಸುವ ಮಾಡಿ
ಆ ಮಹಾಜ್ಞಾನವನ್ನ ಸಾಧಿಸಿ ಆ ಮಹಾಜ್ಞಾನದ ಬಲದಿಂದ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಪೃಥ್ವಿ ಸಂಬಂಧವಾದ ಕರ್ಮೇಂದ್ರಿಯಗಳು, ಅಪ್ಪು ತತ್ವ ಸಂಬಂಧವಾದ ಜ್ಞಾನೇಂದ್ರಿಯಗಳು, ಅಗ್ನಿ ತತ್ವ ಸಂಬಂಧವಾದ ವಿಷಯಗಳು, ವಾಯು ತತ್ವ ಸಂಬಂಧವಾದ ಪ್ರಾಣವಾಯಂಗಳು, ಆಕಾಶ ತತ್ವ ಸಂಬಂಧವಾದ ಕರಣಗಳು, ಭಾನು ತತ್ವ ಸಂಬಂಧವಾದ ಉದರವೆಂಬ ಭೂತಗಳು. ಇಲ್ಲಿ 5 ಪಂಚಾಗ್ನಿಗಳು ಬರ್ತವೆ. ಒಡಬಾಗ್ನಿ, ಕೋಪಾಗ್ನಿ, ಕಾಮಾಗ್ನಿ, ಉದರಾಗ್ನಿ, ಇವೆಲ್ಲ 5 ಭಾನು ತತ್ವ ಸಂಬಂಧವೆಂಬ ಉದರವೆಂಬ ಭೂತಗಳು. ಶಶಿ ತತ್ವ ಸಂಬಂಧವಾದ ಶ್ವೇತವರ್ಣ ಮೊದಲಾದ ವರ್ಣಗಳು. ಶ್ವೇತ ಅಂದ್ರೆ ಶ್ವೇತವರ್ಣ, ಮತ್ತೆ ಇನ್ನು 4 ವರ್ಣ ಯಾವುದಂದ್ರೆ ಹಳದಿ, ಕೆಂಪು, ನೀಲಿ ಮತ್ತು ಕರಿ, ಕಪ್ಪು ಬಣ್ಣ. ಇವು 5 ಬಣ್ಣಗಳು. ಹಾಗೇನೆ ಆತ್ಮ ತತ್ವ ಸಂಬಂಧವಾದ ಸಮಸ್ತ ನಾದಗಳು ಬಂದು ಇವ್ರೇನ್ ಹೇಳ್ತಿದ್ದಾರೆ, ಇಂತೂ ಸಮಸ್ತ ತತ್ವಗಳು ಕೂಡಲಾಗಿ 40 ತತ್ವವೆನಿಸುವವು. ಅದನ್ನ ಲೆಕ್ಕ ನಂತರ ಮಾಡೋಣ. ಈಗ 40 ತತ್ವಗಳ ತನಕ ನಮಗೆ ಲೆಕ್ಕ ಸಿಕ್ತು. ಮುಂದೆ ಈ ತತ್ವಗಳ ಜೊತೆಗೆ ಮ್ಯೂಟ್ ಮಾಡ್ಕೊಳ್ಳಿ. ಈ ತತ್ವಗಳ ಜೊತೆಗೆ ಶಿವತತ್ವ, ಅನಾದಿ ಶಿವತತ್ವ, ಅನಾದಿ ನಿಷ್ಕಲ ಪರಶಿವತತ್ವ ಮತ್ತೆ ಅನಾದಿ ನಿಷ್ಕಲ ಪರಾತ್ಪರ ಶಿವತತ್ವ, ಇವು 4 ಶಿವತತ್ವಗಳು ಕೇರಿ ಚತುರ್ವಿಧ ತತ್ವ ಸ್ವರೂಪ ಗುರುಲಿಂಗ ಜಂಗಮ ಪ್ರಸಾದವ ಕೂಡಿಸಿ ಆ ಮಹಾಜ್ಞಾನದಿಂದ ನೋಡಿದಲ್ಲಿ 44 ತತ್ವ ಸ್ವರೂಪಿನಿಂದ ಒಂದು ಚಿದಂಗ ಅನಿಸ್ತಾ ಇದೆ. ಅದನ್ನ ಚಿತ್ರದ ಮುಖಾಂತರ ನಂತರ ನಾನು ನಿಮ್ಗೆ ತೋರಿಸ್ತೀನಿ. ಆ ಚಿದಂಗದ ಷಟ್ ಚಕ್ರಂಗಳಲ್ಲಿ ಶ್ರೀ ಗುರುಲಿಂಗ ಜಂಗಮ ಕೃಪೆಯಿಂದ ಮತ್ತೆ ಮೂರ್ತಿಗೊಂಡಿರುವ 56 ಪ್ರಣಮಗಳು. 56 ಪ್ರಣಮಗಳಂದ್ರೆ ಏನು? ಮೂಲ ಅಕ್ಷರಗಳು. ಅಕ್ಷರಗಳು. ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವ ಅಕ್ಷರಗಳಿವೆ ಅಲ್ಲ, ಈ ನವಚಕ್ರಗಳಲ್ಲಿ ಇರುವಂತಹ ಅಕ್ಷರಗಳಿಗೆ ಅವರು 56 ಪ್ರಣಮಗಳು ಅಂತಾರೆ. ಇವು ಸಹ ಸಾಕಾರ ಲೀಲೆಯನ್ನ ಆಧರಿಸಿ ನವಕೃತಿ ಸಂಬಂಧವಾದ ಅನಾದಿ ಮೂಲ ಪ್ರಣಮವ ಕೂಡಿ ಏಕ ಸ್ವರೂಪಿನಿಂದ 57 ಲಿಂಗ ಸ್ವರೂಪ ಪ್ರಣಮವನ್ನೊಳಗೊಂಡು ಒಂದು ಚಿದ್ಘನ ಲಿಂಗವೆನಿಸುವುದಯ್ಯ. ಅಲ್ಲಿ 44 ಚಿದಂಗ, ಇಲ್ಲಿ 57 ಚಿದ್ಘನ ಲಿಂಗ. ಇಂತೂ ಅಂಗಲಿಂಗವೆಂಬ 101 ಸ್ಥಳ ಕುಳಂಗಳ ವಿಚಾರಿಸಿ ಶರಣರೂಪಿನಿಂದ ತನ್ನಾದಿ ಮಧ್ಯಾವಸಾನವ ತಿಳಿದು ಕರ್ತೃಭೃತ್ಯುತ್ವದ ಸದ್ಭಕ್ತಿಯ ವಿಚಾರವನ್ನರಿತುಕೊಂಡು ದ್ವಾದಶಾಚಾರದ ವರ್ಮವನ್ನರಿದು. ದ್ವಾದಶಾಚಾರ ಅಂದ್ರೆ ಏನು? ದಶವಿಧ ಪಾದೋದಕ ಏನ್ ಹಿಗಿದಿಲ್ಲ, ಹಾಗೇನೆ ಇಲ್ಲಿ ದ್ವಾದಶಾಚಾರ ಬರ್ತಾ ಇದೆ. 5 ಪಂಚಾಚಾರ ಗೊತ್ತು ನಿಮ್ಗೆ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ ಅಲ್ಲದೆ ಗಣಾಚಾರ. ಇವಲ್ಲದೆ ಮತ್ತೆ ಕ್ರಿಯಾಚಾರ, ಜ್ಞಾನಾಚಾರ, ಭಾವಾಚಾರ, ಸತ್ಯಾಚಾರ, ನಿತ್ಯಾಚಾರ, ಧರ್ಮಾಚಾರ, ಸರ್ವಾಚಾರ, ಇವೆಲ್ಲವೂ ಕೂಡಿಕೊಂಡು ದ್ವಾದಶಾಚಾರ ಆಗ್ತಾ ಇದೆ. ಇವುಗಳನ್ನ ಅರ್ಥಿಕೊಂಡು ಕರ್ತೃ ಭೃತ್ಯ ಸ್ವಾಚಾರ ಸದ್ಭಕ್ತಿ ಎಂಬ ನಿಜ ಸಮಾಧಿಯಲ್ಲಿ ನಿಂದು ನಿರವಯಲ ಕೂಡುವಂತದೇ ತತ್ವದೀಕ್ಷೆ. ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಮ್ಯೂಟ್ ಮಾಡ್ಕೊಳ್ಳಿ ತಾಯಿ. ನೀವು ಹರಟೆ ಹೊಡಿಬೇಡಿ ಇಲ್ಲಿ ಕೂತ್ಕೊಂಡು. ಇದು ತತ್ವದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ನಿಜ ಚೈತನ್ಯ ಮೂರ್ತಿ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ ನಿರೂಪಂ ಕೊಡ್ತಿದ್ದರು. ನಿರೂಪಂ ಅಂದ್ರೆ ಒಂದು ಆಜ್ಞೆ ತರ ನಿರೂಪಂ ಕೊಡ್ತಿದ್ರು ನೋಡ ಸಂಗನ ಬಸವೇಶ್ವರ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಒಂದು ವಚನದ ಅರ್ಥವನ್ನ ಆಸ್ ಎ ಸ್ಟೂಡೆಂಟ್ ಒಬ್ಬ ಅಭ್ಯಸನ ಮಾಡುವಂತ, ಇಲ್ಲಿ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 101 ಸ್ಥಳಕ್ಕೆ ನಾವು ಬರ್ಬೇಕಾಗ್ತಾ ಇದೆ. ಅನಾದಿ ಮೂಲ ಪ್ರಣಮ ಅದು ಓಂ ಅನ್ನೋದು ಸಾಕಾರ ಲೀಲೆಯಾಗಿ ಚಿದ್ಘನ ಲಿಂಗ, ಚಿದ್ಘನ ಲಿಂಗ, ತ್ರಿವಿಧಾಂಗ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ ನೀವು ಹೇಳಿದ್ರಿ. ತ್ಯಾಗಾಂಗದಲ್ಲಿ ಇಷ್ಟಲಿಂಗ, ಭೋಗಾಂಗದಲ್ಲಿ ಪ್ರಾಣಲಿಂಗ, ಯೋಗಾಂಗದಲ್ಲಿ ಭಾವಲಿಂಗ. ಹಾಗೇನು ಷಡ್ವಿಧ ಲಿಂಗ ಅಂದ ತಕ್ಷಣ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಆಚಾರಲಿಂಗ ಯಾವ ಚಕ್ರ? ಬೇಗ ಆಧಾರ ಚಕ್ರ. ಮೂಲಾಧಾರ ಚಕ್ರ. ಗುರುಲಿಂಗ, ಸ್ವಾಧಿಷ್ಠಾನ, ಶಿವಲಿಂಗ, ಮಣಿಪೂರ ಚಕ್ರದಲ್ಲಿ. ಜಂಗಮಲಿಂಗ, ಅನಾಹತ ಚಕ್ರದಲ್ಲಿ. ಪ್ರಸಾದ, ವಿಶುದ್ಧಿ ಚಕ್ರದಲ್ಲಿ. ಮಹಾಲಿಂಗ, ಆಜ್ಞಾ ಚಕ್ರ, ಇಷ್ಟಲಿಂಗ ಎಲ್ಲಿದೆ? ನಿಷ್ಕಲ ಲಿಂಗದಲ್ಲಿ. ನಿಷ್ಕಲ ಲಿಂಗದಲ್ಲಿ. ಪ್ರಾಣಲಿಂಗ ಎಲ್ಲಿದೆ? ಚಕ್ರ, ನಿಶೂನ್ಯ ಲಿಂಗ, ಭಾವಲಿಂಗ, ಲಿಂಗ, ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ. ಸೊ ಇಲ್ಲಿ ನೋಡಿ, ಆಚಾರ ಲಿಂಗದಲ್ಲಿ ಒಂದು ಷಡ್ವಿಧ ಕ್ರಿಯೆ ನಡೀತಾ ಇದೆ, ಒಂದು ಕ್ರಿಯೆ, ಅದಕ್ಕೆ ಭಕ್ತ ಸ್ಥಳ ಅಂತಾರೆ. ಗುರುಲಿಂಗದಲ್ಲಿ ದೀಕ್ಷೆ, ಷಡ್ವಿಧ ದೀಕ್ಷೆ ಆಗ್ಬೇಕಾಗಿದೆ, ಅದು ಮಹೇಶ ಸ್ಥಳ.
ಶಿವಲಿಂಗದಲ್ಲಿ ಷಡ್ವಿಧ ಸ್ಥಳ, ಅದು ಪ್ರಸಾದಿ ಸ್ಥಳ. ಜಂಗಮಲಿಂಗ ಷಡ್ವಿಧ ಜಂಗಮ ಪ್ರಾಣಲಿಂಗಿ ಸ್ಥಳ. ಪ್ರಸಾದಲಿಂಗ ಷಡ್ವಿಧ ಆಕಾಶ ಶರಣ. ಮಹಾಲಿಂಗದಲ್ಲಿ ಐಕ್ಯಾಲಿ ಷಡ್ವಿಧ ಆನಂದ ಇದೆ. ಹೀಗೆ ತಗೋಬೇಕು ಈ ಸ್ಥಳಗಳು, ಈ ಚಕ್ರಗಳು. ಹೀಗೆ ಷಡ್ವಿಧ ಲಿಂಗಗಳು ಒಟ್ಟು ಈಗ ನೋಡಿ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ವಿಷಯಗಳು, 5 ವಾಯುಗಳು, 5 ಕರ್ಣಗಳು, 5 ಉದರವೆಂಬ ಭೂತಗಳು, 5 ವರ್ಣಗಳು, 5 ನಾದಗಳು. 5 ನಾದಗಳು ಅಂದಾಗ ಭೇರಿ, ಶಂಖ, ಜಾಗಟೆ ಇವೆಲ್ಲ ಒಂದು ವಾದ್ಯಗಳಿಂದ ಬರುವ 5 ನಾದಗಳಿವೆ. ಆ ನಾದಗಳು 5 ನಾದಗಳು. ಕೊಂಬು, ಇವು 5 ನಾದಗಳಿವೆ. ಆ ನಾದಗಳಿಂದ ಬರುವಂತ ಆ ವಾದ್ಯಗಳಿಂದ ಬರುವಂತ ನಾದಗಳು ಪಂಚನಾದಗಳು ಅಂತ ಬರ್ತವೆ. ಇವೆಲ್ಲ ಕೂಡಿ 40 ಆಯ್ತು. ಈ ಸಂಖ್ಯೆ 40 ಆಯ್ತಲ್ಲ. ಈ 40ಕ್ಕೆ ಗುರುಸಿದ್ಧ ದೇವರು ಶಿವತತ್ವ, ಅನಾದಿ ಶಿವತತ್ವ, ಅನಾದಿ ನಿಷ್ಕಲ ಪರತತ್ವ, ಅನಾದಿ ನಿಷ್ಕಲ ಪರಾತ್ಪರ ತತ್ವ, ಇದೆಲ್ಲ ಕೂಡಿ 44 ಆಯ್ತು. ಮತ್ತೆ ಗುರುಲಿಂಗ ಜಂಗಮ ಪ್ರಸಾದ. ಇದು ಅಂದ್ರೆ ಇದು ಕರುಣೆ ಇರಬೇಕು. 44 ಆಯ್ತಲ್ಲ. 56 ಪ್ರಣವಾಕ್ಷರಗಳು, ಅದು ಅನಾದಿ ಮೂಲ ಪ್ರಣವ. ಇದೆಲ್ಲ ಏನಾಯ್ತು ಅಂದ್ರೆ ನೋಡಿ, 44 ಚಿದಂಗ ಅದು ಆಗ್ತಾ ಇದೆ. ಮತ್ತೆ 56 ಪ್ರಣವಂಗಳು. ಇಲ್ಲಿ ನೋಡಿ, ಲಿಂಗಾಂಗ. ಪಶ್ಚಿಮ ಚಕ್ರದಲ್ಲಿ ಅಕ್ಷರಗಳು ಯಾವಿದೆ? ಅ, ಉ, ಮ 3 ಅಕ್ಷರಗಳ. ಶಿಖಾ ಚಕ್ರದಲ್ಲಿ ಬ, ಸ, ವ 3 ಅಕ್ಷರಗಳಿವೆ. ಆಜ್ಞಾ ಚಕ್ರದಲ್ಲಿ ಹ, ಕ್ಷ ಎಂಬ 2 ಅಕ್ಷರಗಳಿವೆ. ಮೂಲಾಧಾರದಲ್ಲಿ ವ, ಶ, ಶ, ಸ ಅಂತ ಅಕ್ಷರಗಳಿವೆ, ಅದು 4. ಸ್ವಾಧಿಷ್ಠಾನದಲ್ಲಿ ಬ, ಭ, ಮ, ಯ, ರ, ಲ 6 ಅಕ್ಷರಗಳಿವೆ. ಮಣಿಪೂರ ದತ್ತದಲ್ಲಿ ಢ, ಢ, ನ, ನ, ತ, ಥ, ದ, ಧ, ಪ, ಪ. ಅನಾಹತದಲ್ಲಿ ಕ, ಖ, ಗ, ಘ, ಞ, ಚ, ಕ್ಷ, ಜ, ಜ, ಞ, ಟ, ಠ. ವಿಶುದ್ಧಿಯಲ್ಲಿ ಅ, ಆ, ಇ, ಉ, ಊ, ರು, ರು, ಋ, ಋ, ಎ, ಐ, ಔ, ಅಂ, ಅಹ. ಇದು ನೋಡಿ, ಇವೆಲ್ಲ ನೀವು ಲೆಕ್ಕ ಹಾಕಿದರೆ ಇದು 56 ಪ್ರಣವಾಕ್ಷರಗಳಾಗ್ತವೆ. ಅದಕ್ಕೆ ಅನಾದಿ ಮೂಲ ಪ್ರಣವ ಓಂ ಅನ್ನೋದು ಸೇರಿಕೊಂಡು 57 ಲಿಂಗಗಳು, 44 ಅಂಗಗಳು ಕೂಡಿದಾಗ 101 ಸ್ಥಳಗಳು, ಶತಏಕದ ನೆಲೆಮನೆ. ಇದಕ್ಕೆ ಸೈನ್ಸ್ ಅಂತ ನಾನು ಕರೆಯೋದು. ಹೀಗಾಗಿ ತಾವು ಈ ಅಕ್ಷರಗಳು, ಇದು ಸೈನ್ಸ್ ಅಂತ ಯಾಕೆ ಮ್ಯೂಟ್ ಮಾಡ್ಕೊಳ್ಳಿ. ಸೈನ್ಸ್ ಅಂತ ಯಾಕಿದೆ ಅಂದ್ರೆ, ಈ ಪ್ರಣವಾಕ್ಷರಗಳು ಕನ್ನಡದ ಅಕ್ಷರಗಳು. ಈ ಚಕ್ರಗಳಲ್ಲಿ ಇರುವಂತಹ ದಳಗಳ ಮೇಲೆ ಇರುವ ಈ ಅಕ್ಷರಗಳೇನಿವೆ ಅಲ್ಲ, ಅವು ಎಷ್ಟು ಚೆನ್ನಾಗಿ ಅವ್ರು ಬರೆದಿದ್ದಾರೆ ಅಂದ್ರೆ, ಇಡೀ ಕನ್ನಡದ ವರ್ಣಮಾಲೆ ನಮ್ಮೆದುರಿಗೆ ಬಂದ್ ನಿಲ್ತಾ ಇದೆ ಆ 56 ಪ್ರಣವಾಕ್ಷರಗಳು. ಗುರುಲಿಂಗದಲ್ಲಿ ಲಿಂಗಾಂಗ, ಗುರುಲಿಂಗದಲ್ಲಿ ನಾವು ನೋಡಿದ್ವಿ ಷಡ್ವಿಧ ದೀಕ್ಷೆ ಆಗ್ತಾ ಇದೆ. ಕ್ರಿಯಾ, ಮಂತ್ರ, ವೇದ, ಬೋಧ, ಪ್ರಸನ್ನ, ನಿರ್ವಾಣ ಅಂತ ಬರ್ತಾ ಇದೆ. ಅದಕ್ಕೆ ವಚನ ಇದೆ. ಶಿವಲಿಂಗದಲ್ಲಿ ಷಡ್ವಿಧ ಸ್ಥಳಗಳು ಕರ, ಸುನಯನ, ಹೃದಯ, ಮಂತ್ರ, ತ್ರಿಕೂಟ, ಲಯ ಅಂತ ಬರ್ತಾ ಇದೆ. ಜಂಗಮಲಿಂಗದಲ್ಲಿ ಷಡ್ವಿಧ ಜಂಗಮ ಸ್ವಯ, ಚರ, ಪರ, ಪರಿಣಾಮಿ, ನಿರುಪಾಧಿಕ, ಪರಿಪೂರ್ಣ ಅಂತ ಬರ್ತಾ ಇದೆ. ಪ್ರಸಾದ ಲಿಂಗದಲ್ಲಿ ಷಡ್ವಿಧ ಆಕಾಶ, ಪಿಂಡಾಕಾಶ, ಬಿಂದುವಾಕಾಶ, ಮಹಾದಾಕಾಶ, ಕ್ರಿಯಾ ಪ್ರಕಾಶ, ಬ್ರಾಹ್ಮ ಪ್ರಕಾಶ, ಜ್ಞಾನ ಪ್ರಕಾಶ. ಹೀಗೆ ಇವಕ್ಕೆಲ್ಲ ಮಹಾಲಿಂಗದಲ್ಲಿ ಅದೇ ತರ ಷಡ್ವಿಧ ಆನಂದ, ಇಂದ್ರಿಯಾನಂದ, ಪ್ರಾಣಾನಂದ, ಜ್ಞಾನಾನಂದ, ಭಾವಾನಂದ, ಸೂರ್ಯಾನಂದ, ಮಹಾದಾನಂದ ಅಂತ ಬರ್ತಾ ಇದೆ. ಅದಕ್ಕೆ ಹೆಚ್ಚು ನಾವು ಒಳಗೆ ಹೋಗೋದು ಬೇಡ. ಆದ್ರೆ ಇವೆಲ್ಲ ಅವ್ರು ಕನ್ಕೊಂಡದ್ದಿದೆ. ಹೀಗಾಗಿ ಅಲ್ಲಿ ಏನ್ ನಡೀತಾ ಇದೆ ಶಿವಯೋಗದಲ್ಲಿ ಅಂದ್ರೆ, ಇದೆಲ್ಲ ನಿಮ್ಗೆ ಗೊತ್ತಾದ್ರೆ ಏನಾಗುತ್ತೆ, ಈ ಗುರುಲಿಂಗ ಎಲ್ಲಿದೆ ಅಂದ ತಕ್ಷಣ ಆ ಚಕ್ರ ಎಲ್ಲಿದೆ ನಿಮ್ಗೆ ಗೊತ್ತಿದೆ. ಹೀಗಾಗಿ ಅಲ್ಲಿ ಹೋದ ತಕ್ಷಣ ಇದು ಒಳಗಡೆ ಎಲ್ಲ ಈ ತರದ ಒಂದು ಮೂಲ ಪ್ರಣವಾಕ್ಷರಗಳಲ್ಲಿ ಜಾಗೃತವಾಗ್ತವೆ. ಅಲ್ಲಿ ಧ್ಯಾನ ನಡೀತಾ ಇದೆ, ಲಿಂಗ ಧ್ಯಾನ, ಲಿಂಗಾಶ್ರಯ ಅವೆಲ್ಲನೂ ನೀವು ನೋಡ್ಕೊಂಡಿದ್ದೀರಾ. ಶತಏಕದ ನೆಲೆಮನೆಗೆ ಇವತ್ತು ನಾವು ಬಂದು ನಿಲ್ತಾ ಇದ್ದೀವಿ. ಇಲ್ಲಿದ್ರೆ 101 ಶತಏಕದ ನೆಲೆಮನೆ ನಮ್ಮ ದೇಹದಲ್ಲಿ ಎಲ್ಲಿದೆ ಅನ್ನೋದು ಇಂಥದಂತ ನಮಗೆ ಗೊತ್ತಾಗಿರಲಿಲ್ಲ. ಕರ್ಣಹಾಸಿಗೆ ತಾಯಿಯವರು ಹೇಳಿದ್ರು. ಅದನ್ನೇ ನಾನು ಸ್ವಲ್ಪ ಮುಂದುವರೆದು ತಮಗೆ ಅರ್ಥವಾಗುವಂತೆ ಚಿತ್ರಗಳ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ಇದಕ್ಕೆಲ್ಲ ಕಾರಣ ಅವರ ಪುಸ್ತಕಗಳೇ. 1 ಶತಏಕದ ನೆಲೆಮನೆ, 2ನೇದು ಸಕೀಲಗಳು. ಆ ಸಕೀಲಗಳನ್ನಂತ ಅವ್ರು ಹೇಗ್ ಬರೆದಿದ್ದಾರೋ ನನಗೆ ಖಂಡಿತ ಗೊತ್ತಿಲ್ಲ. ಬಸವಾದಿ ಪ್ರಮಥರ ಅವರ ದೇಹವನ್ನು ಪ್ರವೇಶಿಸಿ ಪರಕಾಯ ಪ್ರವೇಶವಾಗಿ ಆ ಪುಸ್ತಕ ಹೊರಬಂದಿದೆ ಅಂತ ನನ್ಗನ್ಸ್ತಾ ಇದೆ. ಯಾರಿಗೂ ಬರೆಯಲಾರದಂತ, ಯಾರನ್ನೂ ಅದನ್ನ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಆ ಪುಸ್ತಕ ಹೊರಬಂದಿದೆ. ನಿಮ್ಮೆಲ್ಲರ ಮೂಲಕ ತಾಯಿಯವರ ಪಾದಾರವಿಂದಗಳಿಗೆ ನಾನು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ
ಈ ಈ ಒಂದು ಶರಣರು ಕಂಡುಕೊಂಡಂತ ಈ ತತ್ವಗಳನ್ನ ಬಿಡಿ ಬಿಡಿಯಾಗಿ ವಚನಗಳಿಗೆ ಹೋಗಿ ಅವುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಕೊನೆಯಲ್ಲಿ ನೀವೇನ್ ನೋಡ್ತಾ ಇದ್ದೀರಲ್ಲ 12,799, 11,745, 12,623 ಏನಿದೆಯಲ್ಲ, ಅದು ಸಂಪುಟದ ಸಂಖ್ಯೆ ಮತ್ತು ವಚನದ ಸಂಖ್ಯೆ ಇದೆ. ಇದನ್ನೆಲ್ಲ ನಾನು ಹೆಕ್ಕಿ ತೆಗೆದಿರೋದ್ರಿಂದ ಅವ್ರ ಸಕಿಲಗಳು ಮತ್ತು ಶತಏಕದ ನೆಲೆಮನೆ ಪುಸ್ತಕದಿಂದಲೇ. ಹೀಗಾಗಿ ನಾವೇನ್ ತಿಳ್ಕೊಬೇಕು ಇವಾಗ? ಸಿಂಪಲ್ ಆಗಿ 56 ಪ್ರಣವಾಕ್ಷರ ಇವೆ. ಅದು ಅನಾದಿ ಮೂಲ ಪ್ರಣವ ಜೊತೆಯಾಗಿ 57 ಲಿಂಗ ಆಗುತ್ತೆ. 44, 57 ಕೂಡಿಕೊಂಡು ಒಂದು 101 ಸ್ಥಳಗಳು ನಮಗೆ ಇವತ್ತು ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಇದನ್ನ ನಾವು ಈ ತತ್ವ ದೀಕ್ಷೆಯಲ್ಲಿ ನೋಡ್ಕೊಳ್ಬೇಕು. ಶರಣ ರೂಪಿನಿಂದ ತನ್ನಾದಿ ಮಧ್ಯಾವಸಾನವ ತಿಳಿದು ಕರ್ತೃವೃತ್ತಿತ್ವದ ಸದ್ಭಕ್ತಿಯ ವಿಚಾರವನ್ನರಿದು ದ್ವಾದಶಾಚಾರದ ಮರ್ಮವನ್ನು ಅರಿತುಕೊಂಡು ಕರ್ತೃ ವೃತ್ಯಾತಾತ್ವರ ಸದ್ಭಕ್ತಿ ಎಂಬ ನಿಜ ಸಮಾಧಿಯಲ್ಲಿ ನಿಂದು ನಿರವಯಲ ಕೂಡು. ನಿರವಯಲ ಎಲ್ಲಿ ಬರ್ತಾ ಇದೆ? ನಿರವಯಲ ಸ್ಥಳ ನಿಷ್ಕಲ ಲಿಂಗದಲ್ಲಿ. ಇಲ್ಲ, ನಿರವಯಲ ಎಲ್ಲಿ ಬರ್ತಾ ಇದೆ? ನಿಷ್ಕಲ ಲಿಂಗದಲ್ಲಿ. ನಿಷ್ಕಲ ಲಿಂಗ ಪಶ್ಚಿಮ ಚಕ್ರದಲ್ಲಿ ನಿರಾಲಂಬ ಸ್ಥಳ ಇರುತ್ತದೆ. ಶೂನ್ಯ ಚಕ್ರದಲ್ಲಿ ನಿಶೂನ್ಯ ಇದರಲ್ಲಿ ಶಿಖಾಚಕ್ರದಲ್ಲಿ ಯಾವ್ದಿರುತ್ತೆ? ನಿರಾಳ ಇರುತ್ತೆ. ನಿರವಯಲ ಅನ್ನೋದು ತಾಯಿಯವರು ಹೇಳಿದ ಹಾಗೆ ಬ್ರಹ್ಮಚಕ್ರದಲ್ಲಿ ಅಥವಾ ನೀವೇನಂದ್ರಲ್ಲ ಇದೀಗ ಆ ಒಂದು ಚಕ್ರದಲ್ಲಿ ಪಶ್ಚಿಮ ಚಕ್ರದಲ್ಲಿ ಇದು ಬರೋಲ್ಲ, ಅಲ್ಲಿ ನಿರಾಲಂಬ ಸ್ಥಳ ಇರ್ತಾ ಇದೆ. ಬ್ರಹ್ಮಚಕ್ರದಲ್ಲಿ ಬರುವಂತ ನಿರವಯಲ ಕೂಡುವಂತುದೇ ತತ್ವದೀಕ್ಷೆ ಅಂತ. ಅದಕ್ಕೆ ಈಗ ಇವನ್ನೆಲ್ಲ ನೀವು ಬಾಹ್ಯಾಟ್ ಮಾಡ್ಬೇಕು. ಯಾವುವು ಲಿಂಗಗಳು, ಯಾವುವು ಅಕ್ಷರಗಳು, ಎಷ್ಟು ದಳಗಳಿವೆ. ಅಕ್ಷರಗಳು ಎಷ್ಟಿರುತ್ತವಲ್ಲ ಅಷ್ಟೇ ದಳಗಳಲ್ಲಿ ಇರ್ತಾವೆ. ಅದಕ್ಕೆ ಅದ್ ಮೊದಲೇ ಹಾಡು ಹೇಳಿದ್ವಿ ನೋಡಿ, 4 ದಳದ ಕಮಲದಲ್ಲಿ, 6 ದಳದ ಕಮಲದಲ್ಲಿ, 10 ದಳದ ಕಮಲದಲ್ಲಿ, 16 ದಳದ ಕಮಲದಲ್ಲಿ ಆ ಅಕ್ಷರಗಳಿವೆ. 16 ದಳ ಅಂದ ತಕ್ಷಣ ವಿಶುದ್ಧಿ ಚಕ್ರ. ಹೀಗಾಗಿ ಇವುಗಳು ಗೊತ್ತಾಗಬೇಕು. ಇಡೀ ದೇಹದಲ್ಲಿ ಹೇಗೆ ಈ ಲಿಂಗಗಳು ಮತ್ತು ಅಂಗಗಳು ಸಮೀಕರಣಗೊಂಡಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾದ್ರೆ ಆ ತತ್ವ ದೀಕ್ಷೆ ನಮಗೆ ಅರ್ಥ ಆಗೋದಿದೆ. ಈಗ ಮುಂದಿನ ದೀಕ್ಷೆ ನಾನು ಯಾಕೆ ತಗೊಳ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಈಗಾಗಲೇ ಇದು ಗೊತ್ತಿದೆ. ಯಾಕಂದ್ರೆ ನವಚಕ್ರ ಭೇದನ ಇದು ಆಧ್ಯಾತ್ಮಿಕ ದೀಕ್ಷೆ, 5ನೇ ಇದು. ಆಧ್ಯಾತ್ಮಿಕ ದೀಕ್ಷೆಯಲ್ಲಿ ನವಚಕ್ರ ಭೇದನ ಮತ್ತು ಧ್ಯಾನ ಮಾಡೋದು ಆಚಾರ ಲಿಂಗದಿಂದ ನಿಷ್ಕಲ ಲಿಂಗದವರೆಗೆ ಹೇಗೆ ಮಾಡ್ಬೇಕಂದ್ರೆ, ಈ ಇಷ್ಟಲಿಂಗದ ಕರಸ್ಥಳದಲ್ಲಿಯ ಒಂದು ಪೂಜೆಯಾದ ನಂತರ ಇದೆಲ್ಲ ಮುಗೀತು, ನೀವು ಪ್ರಸಾದ ಸ್ವೀಕರಣೆಯನ್ನು ಎಲ್ಲ ಆಯ್ತು. ಆದ ನಂತರ ಆ ಲಿಂಗವನ್ನ ನಿಮಗೆ ಸಮಯವಿದ್ದಾಗ ಈ ಆಧ್ಯಾತ್ಮಿಕ ದೀಕ್ಷೆ ನವಚಕ್ರ ಭೇದನ ಮತ್ತು ಧ್ಯಾನವನ್ನ ಮಾಡಬಹುದು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತಂದ್ರೆ ನಾನು ಹೇಳ್ತಾ ಇದ್ದೀನಿ. ಈ ಲಿಂಗವನ್ನ ಈ ಕರಸ್ಥಳದಿಂದ ಈಗ ತೆಗೆದು ಇದಕ್ಕೆ ಹಾಕೋದಿಲ್ಲ, ವಾಪಸ್ ಅದರ ಸ್ಥಾನಕ್ಕೆ ಕಳಿಸೋದಿಲ್ಲ. ಬರೀ ಈ ಕೈಯಲ್ಲಿ ಇಟ್ಕೊಂಡು ಈ ಕೈಯನ್ನ ಇಟ್ಕೊಂಡು ಕೆಳಗಡೆ ತಗೊಳ್ಬೇಕು. ಎಲ್ಲಿ? ಹೊಕ್ಕಳ ಕೆಳಗೆ. ನೀವು ಈಗ ಸುಖಾಸನದಲ್ಲಿ ಕುಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು. ಅಲ್ಲಿ ಕೆಳಗಡೆ ಇಟ್ಕೊಳ್ಬೇಕು. 2 ತೊಡೆಗಳ ನಡುವೆ ಲಿಂಗಯ್ಯ ನಾಭಿಯ ಕೆಳಗಡೆ ಬರ್ತಾನೆ. ಇವಾಗ ಆರಾಮಾಗಿ ಕೂತ್ಕೊಳ್ಳಿ. ಈಗ ಕಣ್ಮುಚ್ಕೊಂಡು ಈ ಆಚಾರ ಲಿಂಗದಿಂದ ನಿಷ್ಕಲ ಲಿಂಗದವರೆಗೆ ಧ್ಯಾನ ಮಾಡಬೇಕು. ಪೃಥ್ವಿ ತತ್ವವಿರುವ ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗವನ್ನ ಧ್ಯಾನಿಸಬೇಕು. ಇಲ್ಲಿರುವ ಅಕ್ಷರ ಯಾವುದು? ನಕಾರ ಪ್ರಣವ. ಅದಕ್ಕೇನನ್ಬೇಕು? ಮ್ಯೂಟ್ ಮಾಡ್ಕೊಳ್ಳಿ. ಆಧಾರ ಚಕ್ರ ಮೂಲಾಧಾರ ಚಕ್ರವಾಗಿದೆ. ಇಲ್ಲಿರುವ ತತ್ವ ಪೃಥ್ವಿಯಾಗಿದೆ. ಇಲ್ಲಿರುವ ಲಿಂಗ ಆಚಾರ ಲಿಂಗವಾಗಿದೆ. ಆಚಾರ ಲಿಂಗದಲ್ಲಿ ನಾನು ಪಂಚಾಚಾರಗಳನ್ನು ಅಲ್ಲಿ ಪ್ರತಿಷ್ಠಾಪನೆಗೊಳಿಸುತ್ತಿದೆ. ಇದು 1ನೇ ಚಕ್ರ. ಏನು? ಆಧಾರ ಚಕ್ರದ ನೆನೆಸೋ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡೋದು. ಆ ಊರಿಗೆ ಹೋಗಿ ಬರ್ತೀವಲ್ಲ ಹಾಗೆ, ಅಥವಾ ಒಬ್ಬರ ಮನೆಗೆ ಬರ್ತೀವಲ್ಲ ಹಾಗೆ. ಹೀಗೆ ಆಧಾರ ಚಕ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ತತ್ವಗಳನ್ನ, ಅಲ್ಲಿಯ ಅಕ್ಷರಗಳನ್ನ, ಅಲ್ಲಿಯ ದಳಗಳನ್ನ ಸ್ವಲ್ಪ ಮೆಲುಕು ಹಾಕಿ ಅದಕ್ಕೆ ಒಂದು ನಮನ ಹೇಳೋದು. ಓಂ ನಮ್
ಎರಡು ಹಸ್ತಗಳ ಅಂದ್ರೆ ಎಡಕರ ಹಸ್ತದಲ್ಲಿ ಲಿಂಗಯ್ಯ ಇರ್ತಾ ಇದ್ದಾನೆ, ಅದರ ಕೆಳಗೆ ಬಲಹಸ್ತ ಅದಕ್ಕೆ ಸಪೋರ್ಟಿವ್ ಆಗಿ ಅದಕ್ಕೆ ಆಧಾರವಾಗಿ ಇರೋದ್ರಿಂದ ಈಗ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಇಷ್ಟಲಿಂಗವನ್ನ ಆಧಾರ ಚಕ್ರದಲ್ಲಿರುವ ಒಂದು ಆಚಾರ ಲಿಂಗವನ್ನಾಗಿ ಪರಿಗಣಿಸಿ ಆ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಆ ಲಿಂಗ ಅಲ್ಲೇ ಇರಲಿ ಇಷ್ಟಲಿಂಗ. ಈಗ ಸ್ವಲ್ಪ ಮೇಲೆ ಅಂದರೆ ಜನನೇಂದ್ರಿಯಗಳು ಇರುವಂತ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಗುರುಲಿಂಗವನ್ನ ನಾನು ಈಗ ಪೂಜಿಸುತ್ತೇನೆ ಮನಪೂರ್ವಕವಾಗಿ. ಗುರುಲಿಂಗದಲ್ಲಿರುವ ಅಕ್ಷರ ಯಾವುದು? ಮಕಾರ ಪ್ರಣವ. ಮಕಾರ ಪ್ರಣವ. ಅದಕ್ಕೆ ಮಕಾರ. ಇಲ್ಲಿ ಜಲತತ್ವ ಇದೆ, ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ನನಗೆ ಅತ್ಯಂತ ಮಾರ್ಗದರ್ಶನ ಮಾಡುವ, ನನಗೆ ಜ್ಞಾನವನ್ನು ಯಾವಾಗಲೂ ಸದಾ ಕೊಡುವ ಗುರುಲಿಂಗವಿದೆ. ಗುರುಲಿಂಗವೇ ನನಗೆ ಶಿವಾನುಭವದ ಒಂದು ಜ್ಞಾನವನ್ನು ಕರುಣಿಸು, ನನಗೆ ಈ ಮಾರ್ಗದಲ್ಲಿ ನಡೆಯಲು ಈ ಶಿವಯೋಗ ಸಾಕ್ಷಾತ್ಕರಿಸುವಂತೆ ನೀನು ಅನುಗ್ರಹಿಸು ತಂದೆ. ಓ ಮುಂದೆ ನಾವು ಮಣಿಪೂರಕ ಚಕ್ರಕ್ಕೆ ಬರ್ತಾ ಇದ್ದೀವಿ. ಅಲ್ಲಿ ಯಾವ ತತ್ವ ಇದೆ, ಯಾವ ಲಿಂಗ ಇದೆ? ಅಗ್ನಿ ತತ್ವ, ಶಿವಲಿಂಗ ಅಗ್ನಿ ತತ್ವ. ಅದಕ್ಕೆ ಈಗ ಏನ್ ಮಾಡ್ಬೇಕು, ನಿಮ್ಮ ಶಿಕಾರ ಎದುರಿಗೆ ಪ್ರಣವಾಕ್ಷರ ಶಿವಲಿಂಗ. ಶಿವಲಿಂಗ. ಅದಕ್ಕೆ ಏನ್ ಮಾಡ್ಬೇಕು, ಈಗ ದೀಪ ಇರ್ಬೇಕು. ನಿಮ್ಮ ನಿಮ್ಮ ಏನ್ ನೀವು ಪೂಜೆ ಮಾಡ್ತಿರಲ್ಲ, ಅದು ಯಾವುದೇ ದೀಪ ಇರ್ಲಿ, ತುಪ್ಪದ ದೀಪಾನೇ ಇರ್ಲಿ, ಯಾವುದೇ ದೀಪ ಇರ್ಲಿ, ಎಣ್ಣೆ ದೀಪಾನ, ಒಟ್ಟೆ ದೀಪ ಇರಬೇಕು. ಅದು ಅಗ್ನಿ ತತ್ವದ ಒಂದು ಸಾಕಾರವಾಗಿ ಒಂದು. ಎರಡನೇದು, ವಿಭೂತಿಯನ್ನು ನೀವು ಧರಿಸ್ತಿರಲ್ಲ, ಅದು ಅಗ್ನಿ ತತ್ವದ ಒಂದು ರೂಪವೇ. ಏಕೆಂದ್ರೆ ವಿಭೂತಿಯನ್ನ ಅಗ್ನಿ ಇಲ್ಲದೆ ಮಾಡೋಕೆ ಬರೋಲ್ಲ. ಹೀಗಾಗಿ ವಿಭೂತಿ ಅನ್ನೋದು ಅಗ್ನಿ ತತ್ವ ಅನ್ನೋದು ತಾವು ತಿಳ್ಕೊಳ್ಬೇಕು. ಹೀಗಾಗಿ ವಿಭೂತಿ ಧರಿಸಿ ಇದನ್ನು ಮಾಡ್ತಾ ಇದ್ದೀರಿ. ಇದರಿಂದ ಮಣಿಪೂರಕ ಚಕ್ರದಲ್ಲಿ ಇರುವಂತಹ ಶಿವಲಿಂಗವನ್ನ ಈಗ ಪೂಜಿಸೋಣ. ನನ್ನ ಇಷ್ಟಲಿಂಗ ಏನಿದೆಯಲ್ಲ, ಅದು ಈಗ ಶಿವಲಿಂಗವಾಗಿ ಅರ್ಪಿತವಾಗ್ತಾ ಇದೆ. ಇಲ್ಲಿ ಬರ್ತಾ ಇರೋ ಒಂದು ಅಕ್ಷರ ಯಾವುದಂತ ಹೇಳಿದ್ರಿ? ಶಿವಲಿಂಗಕ್ಕೆ ಶಿಕಾರ. ಹೀಗಾಗಿ ಶಿವ ಓ ಶಿವ. ಹೀಗೆ ಆ ಶಿವಲಿಂಗಕ್ಕೆ ನಿಮಗೇನ್ ಬೇಕು ಅದನ್ನ ಹೇಳ್ಬೇಕು. ಶಿವಲಿಂಗ ಬೇರೆಯಲ್ಲ, ನನ್ನ ಕೈಯಲ್ಲಿರುವ ಇಷ್ಟಲಿಂಗ ಬೇರೆಯಲ್ಲ. ಈ ಶಿವಲಿಂಗವೇ ನನ್ನ ನಾಭಿಯಲ್ಲಿರುವಂತಹ ಮಣಿಪೂರಕ ಚಕ್ರದಲ್ಲಿದೆ. ಹೀಗಾಗಿ ಶಿವಲಿಂಗ ಪೂಜೆ ಮಾಡೋದ್ರಿಂದ ದೇಹದಲ್ಲಿರುವಂತ ಈ ಉದರದಲ್ಲಿ ಇರುವಂತಹ ಎಲ್ಲಾ ಪಚನಾಂಗೇಂದ್ರಿಯಗಳು, ಪಚನೇಂದ್ರಿಯಗಳು, ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್ಸ್ ಎಲ್ಲವೂ, ಏಕೆಂದ್ರೆ 90% ಎಲ್ಲಾ ರೋಗಕ್ಕೆ ಕಾರಣ ನಮ್ಮ ಈ ಪಚನಾಂಗಗಳಿರ್ತಾ ಇವೆ. ಕೆಲವೊಬ್ಬರಿಗೆ ಹುಳಿ ಸುಡೋದು, ವಾಂತಿ ಬಂದಂಗೆ ಆಗೋದು, ಎದೆಯಲ್ಲಿ ಉರಿಯೋದು, ಅನ್ನ ಪಚನ ಆಗೋಲ್ಲ, ಟಾಯ್ಲೆಟ್ ಸರಿ ಆಗೋಲ್ಲ, ಏನೇನೋ ಕಷ್ಟಗಳಿರ್ತಾ ಇವೆ. ಈ ಮಣಿಪೂರಕ ಚಕ್ರವನ್ನ ಸಾಕಾರ ಮಾಡಿದಾಗ ಅಲ್ಲಿರುವ ಇಡೀ ಒಂದು ಉದರದಲ್ಲಿರುವಂತ ಎಲ್ಲಾ ಅಂಗಾಂಗಗಳು ಅವು ಶುದ್ಧೀಕರಣಗೊಂಡು ನೈರ್ಮಲ್ಯ ತೆಗೆದುಹಾಗಿ. ಹೀಗಾಗಿ ಇಲ್ಲಿ ಶಿವಲಿಂಗದ ಪೂಜೆಯನ್ನ ಅತ್ಯಂತ ಸೊಗಸಾಗಿ ಮಾಡಬೇಕು. ಏಕೆಂದ್ರೆ ಇಲ್ಲಿ ಅಗ್ನಿ ತತ್ವ ಇದೆ. ಅಗ್ನಿ ಇಲ್ಲದೆ ಪಚನ ಅಥವಾ ಜನನ ಇವೇನಿದೆ ಎಲ್ಲ ಒಳಗಡೆ ಎಲ್ಲ ಏನು ಇಂಟೆಸ್ಟೈನ್ಸ್ ಕರುಳುಗಳಿವೆ ಎಲ್ಲ, ನಿಮ್ಮ ಪಚನ ಕ್ರಿಯೆ ಸರಿಯಾಗಿ ಆಗಬೇಕಾದರೆ ಅಗ್ನಿ ತತ್ವವಿರುವ ಈ ಶಿವಲಿಂಗದ ಪೂಜೆ ಅತ್ಯಂತ ಸಮರ್ಪಕವಾಗಬೇಕು. ನಾನು ಸಾತ್ವಿಕವಾದ ಆಹಾರವನ್ನು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಸಾತ್ವಿಕವಾದ ಆಹಾರವನ್ನು ಸೇವಿಸ್ತಿದ್ದೇನೆ ಗುರುವೇ, ಶಿವಲಿಂಗವೇ, ದಯವಿಟ್ಟು ನನ್ನ ಒಂದು ಕರುಳುಗಳನ್ನ, ನನ್ನ ಒಂದು ಪಚನ ಶಕ್ತಿಯನ್ನ, ನನ್ನ ಪಚನೇಂದ್ರಿಯಗಳನ್ನ ಅತ್ಯಂತ ಸುಶಿಸ್ತಿರವಾಗಿ ಇಡು ಅಂತ ಬೇಡಿಕೊಳ್ಳಬೇಕಾಗ್ತಾ ಇದೆ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗಕ್ಕೆ. ಅಲ್ಲಿರುವ ಒಂದು ಒಂದು ಮಂತ್ರ ಏನಿದೆಯಲ್ಲ, ಓಂ ಶಿವ. ಹಾಗೇನೆ ಸ್ವಲ್ಪ ಹೀಗೆ ಹೋದಾಗ ಅನಾಹತ ಚಕ್ರ, ಜಂಗಮಲಿಂಗ, ವಾಯು. ಇಲ್ಲಿ ಅಕ್ಷರ ಯಾವುದು? ವಕಾರ ಪ್ರಣವ. ವಕಾರ ಪ್ರಣಯ. ಅದನ್ನ ಹೇಗನ್ನೋದು? ಓಂ ಓಂ ಓಂ. ಇಲ್ಲೇನ್ ಮಾಡ್ಬೇಕಂದ್ರೆ
ಇಲ್ಲಿ ಜಂಗಮಲಿಂಗ ಇದೆ. ಜಂಗಮಲಿಂಗ ಅಂದ್ರೆ ಏನು ಅಂದ್ರೆ, ನಾನು ಒಬ್ಬ ಜಂಗಮಲಿಂಗದ ಪೂಜೆ ಮಾಡ್ತೀನಿ ಅಂದಾಗ ನಾನು ದಾಸೋಹ ಸೇವೆಯಲ್ಲಿದ್ದೇನೆ ಅಂತ ಹೇಳಿ, ಇದು ಅತ್ಯಂತ ಒಂದು ಮಹತ್ವವಾದ ಚಕ್ರ. ಅದು ಹೃದಯ, ಹೃದಯಾಘಾತ ಆಗೋದು, ಹೃದಯ ಸ್ತಂಭನ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಎಲ್ಲ ಇಂಥ ವಿಚಿತ್ರವಾದ ಕೂತಲ್ಲಿಯೇ ಜೀವ ಹೋಗುವಂತ ರೋಗಗಳು ಈ ಹೃದಯದಿಂದ ಆಗ್ತಾ ಇವೆ. ಅಯ್ಯೋ ಅವ್ರು ಹೋಗ್ಬಿಟ್ರಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಅವರು ಸ್ನಾನ ಮಾಡುವಾಗ ಕುಶಿದ್ ಬಿದ್ದಿರ್ರಿ, ಹೋಗಿ ನೋಡಿದ್ರೆ ಅಲ್ಲೇ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಂಗಮಲಿಂಗದ ಪೂಜೆ ಮಾಡುವಾಗ ತಾವು ಏನ್ ಹೇಳ್ಬೇಕಂದ್ರೆ, ಜಂಗಮಲಿಂಗವೇ ವಾಯುತತ್ವ. ವಾಯುತತ್ವ ಅಂದ್ರೆ ಏನು? ಪ್ರಾಣವಾಯು, ಆಮ್ಲಜನಕ. ಆಮ್ಲಜನಕ ಯಾಕೆ ಹೇಳಿ? ನಾವು ವೈದ್ಯರು ಯಾವಾಗಲೂ ಪೇಷಂಟ್ ಸೀರಿಯಸ್ ಇದ್ದಾಗ ಮೊದಲು ಮಾಡೋದೇ ಇದೇ ಕೆಲಸ. ಸಲೈನ್ ಹಚ್ಚೋಕ್ಕಿಂತ ಮುಂಚೆ ಆಕ್ಸಿಜನ್ ಹಚ್ತೀವಿ. ಆಕ್ಸಿಜನ್ ಬೇರೆ ಅಲ್ಲ, ಇಲ್ಲಿ ಬರುವಂತಹ ಶರಣರು ಹೇಳಿರುವಂತಹ ವಾಯು ಬೇರೆ ಅಲ್ಲ. ವಾಯು ಅಂದ್ರೆ ಪ್ರಾಣವಾಯು, ಪ್ರಾಣವಾಯು ಅಂದ್ರೆ ಆಮ್ಲಜನಕ, ಆಮ್ಲಜನಕ ಅಂದ್ರೆ ಆಕ್ಸಿಜನ್. ಅದಕ್ಕೆ ಅನಾಹತ ಚಕ್ರದಲ್ಲಿ ವಾಯು ತತ್ವ ಇದೆ. ಜಂಗಮಲಿಂಗ ಅಂದ್ರೆ ನೀವು ಅತ್ಯಂತ ಶ್ರೀಮಂತ ಹೃದಯದವರಾಗಿರಬೇಕು. ಮನೆಗೆ ಬಂದವರಿಗೆ ಆದರಾತಿಥ್ಯ ನೀವು ಮಾಡಬೇಕು. ಯಾರು ಬರ್ತಾರೋ ಮನೆಗೆ, ಅವರು ನಿಮ್ಮ ಮನೆಗೆ ಬಂದವರು ಜಂಗಮರೇ. ನಾವು ಹೋದಾಗ ಇಲ್ಲಿ ತುಮಕೂರಿನಲ್ಲಿ ನಮ್ಮ ಕುಸುಮಕ್ಕನ ಮನೆಯಲ್ಲಿ ಅವ್ರಿಗೆ ಏನೋ ಅವ್ರ ತಂದೆ ತಾಯಿ ಬಂದ್ರು ಅಷ್ಟು ಸಂತೋಷ ಆಗ್ತಾ ಇಲ್ಲೋ ಏನೋ ನನ್ಗೆ ಗೊತ್ತಿಲ್ಲ. ಆ ದಿವಸ ಆ ತಾಯಿಯ ಸಂತೋಷ ನೋಡಬೇಕು, ಅವರ ಮನೆಯ ಸಂಭ್ರಮ ನೋಡಬೇಕು. ಅವ್ರಿಗೆ ನಮ್ಗೆ ಕಳಿಸುವಾಗ ಕಣ್ಣಲ್ಲಿ ನೀರು ಬಂದಿದ್ದೂ ಕೂಡ ನಾನು ನೋಡಿದ್ದೀನಿ. ಆ ತರದ ಒಂದು ಜಂಗಮಲಿಂಗದ ಒಂದು ಸಾಕಾರತ್ವವನ್ನ ನಾವು ಮಾಡ್ಕೋಬೇಕು. ಬರೀ ಪೂಜೆ ಅಷ್ಟಲ್ಲ, ನನ್ನ ಮನೆಗೆ ಯಾರೇ ಬರಲಿ ದೇವರೇ, ನಾನು ಜಂಗಮಲಿಂಗವಾಗಿ ಅವರನ್ನ ಪರಿಗಣಿಸುತ್ತೇನೆ. ಹಾಗಾಗಿ ದಿನನಿತ್ಯ ಆ ಇಷ್ಟಲಿಂಗ ಪೂಜೆಯಲ್ಲಿ ಮಾಡಿ ಬರುವಾಗ, ಇವತ್ತು ಯಾವತ್ತು ನನ್ನ ಮನೆಗೆ ಕಳಿಸ್ತಿ ನೋಡಪ್ಪ, ನಾನು ಜಂಗಮ ಪೂಜೆಯನ್ನು ಮಾಡ್ತೀನಿ, ಜಂಗಮ ಲಿಂಗವಾಗಿ ಅವರನ್ನ ಪರಿಗಣಿಸುತ್ತೇನೆ, ನಾನು ಯಾವುದೇ ಕೊರತೆಯನ್ನ ಅವರ ಆದರಾತಿಥ್ಯದಲ್ಲಿ ಮಾಡಲ್ಲ ಅಂತ ನಾವು ಹೇಳ್ಬೇಕು. ಏಕೆಂದ್ರೆ ನಾವು ಜಂಗಮ ಲಿಂಗ ಆರಾಧಕರಾಗಿದ್ದೀವಿ, ಅನಾಹತ ಚಕ್ರ ಪೂಜೆಯನ್ನು ಮಾಡ್ತಾ ಇದ್ದೀವಿ ದಿನನಿತ್ಯ. ಮನೆಗೆ ಬಂದ ಆದಾಗ ಎಂದೂ ಗೊಣಗಬಾರದು, ಎಂದೂ ಸಿಟ್ಟಿಗೆಳಬಾರದು, ಕೋಪಗೊಳ್ಳಬಾರದು. ಅದು ನಮ್ಮ ತತ್ವಕ್ಕೆ ವಿರೋಧವಾಗಿದೆ. ಏಕೆಂದ್ರೆ ನಾವು ಜಂಗಮಲಿಂಗ ಆರಾಧಕರು. ನಮ್ಮ ಮನೆಗೆ ಯಾರೇ ಬರಲಿ, ಅವರು ಜಂಗಮ ಸ್ವರೂಪಿಗಳಾಗಿ ಬರ್ತಿದ್ದಾರೆ, ನಮ್ಮನ್ನು ಪರೀಕ್ಷಿಸಲು ಬರ್ತಿದ್ದಾರೆ, ನಮಗೆ ನೋಡಲು ಶರಣರೇ ಅವರನ್ನ ಕಳಿಸಿದ್ದಾರೆ. ಅವರು ನಮ್ಮ ಸಂಬಂಧಿಕರಾಗಿರಲಿ ಬಿಡಲಿ, ನಮಗೆ ಯಾವ ಜಾತಿ, ವರ್ಣ, ಸೆಕ್ಸ್, ಯಾವುದವ್ರ ಗಂಡೋ ಹೆಣ್ಣೋ ಅದೇನು ನಮ್ಗೆ ಗೊತ್ತಿಲ್ಲ. ನನ್ನ ಮನೆಗೆ ನನ್ನ ಹೊಸ್ತಿಲನ್ನು ಪ್ರವೇಶಿಸಿ ನನ್ನ ಒಳಗೆ ಬಂದಾಗ ಅವರು ನನಗೆ ಜಂಗಮಲಿಂಗರಾಗಿ ಕಾಣಿಸಬೇಕು. ಹೀಗಾಗಿ ಅವರ ಸಂಪೂರ್ಣ ಆದರಾತಿಥ್ಯ ಮಾಡೋದಿದೆಯಲ್ಲ, ಅದು ನನ್ನ ಜವಾಬ್ದಾರಿ. ಹೀಗೆ ಜಂಗಮಲಿಂಗದ ಪೂಜೆ ಆಗ್ತಾ ಇದೆ. ಅದಕ್ಕೆ ಬೆಳಗ್ಗೆ ನೀವು ಓಂ ಅಂದಾಗ, ಇವತ್ತು ಯಾರು ನನ್ನ ಮನೆಗೆ ಬರ್ತಾರಲ್ಲ ಅವರೆಲ್ಲ ಜಂಗಮ ಸ್ವರೂಪಿಗಳಾಗಿ ಬರುವವರಿದ್ದಾರೆ. ಅವರನ್ನೆಲ್ಲ ನಾನು ಹಾಗೆ ಅವರನ್ನ ಅರ್ಚಿಸುತ್ತೇನೆ, ಪೂಜಿಸುತ್ತೇನೆ, ಭಾವಿಸುತ್ತೇನೆ, ಅವರ ಎಲ್ಲಾ ಆದರಾತಿಥ್ಯ ಮಾಡುತ್ತೇನೆ ಅಂತ ಒಂದು ವಾಗ್ದಾನ ಈ ಜಂಗಮಲಿಂಗದಲ್ಲಿ ಆದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು, ಹೃದಯ ಸ್ತಂಭನ ಆಗೋದು, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಒಮ್ಮೆಲೆ ಪ್ರಾಣ ಹೋಗೋದು, ಕೂತಲ್ಲೇ ಮರಣ ಆಗೋದು, ಇಂಥ ಎಲ್ಲ ವಿಚಿತ್ರವಾದ ಘಟನೆಗಳಿಗೆ ಪೂರ್ಣ ವಿರಾಮ ಬೀಳುತ್ತದೆ. ಏಕೆಂದ್ರೆ ನಿಮ್ಮ ಹಾರ್ಟ್ ಈಗ ಅತ್ಯಂತ ವಿಕಸನವಾಗಿ ಅಲ್ಲಿಯ ಏನು ರಕ್ತನಾಳಗಳಿರ್ತವೆ ಅಲ್ಲ, ಅವು ಪ್ರಸರಣವಾಗಿ ಸಂಕುಚಿತವಾದಾಗ ಹಾರ್ಟ್ ಅಟ್ಯಾಕ್ ಆಗ್ತವೆ ಹೊರತು ವಿಕಸನ ಆಗೋಕೆ ಇದು ನಮ್ಮ ಶಿವಯೋಗ ಸಂಕುಚನ ಆಗೋಕೆ ನಮ್ಮ ಶಿವಯೋಗ ಬಿಡೋದಿಲ್ಲ. ಏಕೆಂದ್ರೆ ನೀವು ಅತ್ಯಂತ ಶಿವಾನಂದದಲ್ಲಿ ಇರುವಾಗ ಹೃದಯದಲ್ಲಿ ಒಂದರ ಆ ಶಿವಯೋಗದ ಶಾಂತಿಯ ನೆಲೆ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ. ಇದು ನನ್ನ ಆಶ್ವಾಸನೆ ನಿಮಗೆ. ಹೀಗಾಗಿ ಜಂಗಮಲಿಂಗದ ಪೂಜೆ ಮಾಡುವಾಗ ಆ ಅನಾಹತ ಚಕ್ರದಲ್ಲಿರುವಂತಹ, ಹೃದಯದಲ್ಲಿ ಇರುವಂತಹ ಈ ಅನಾಹತ ಚಕ್ರ ಅತ್ಯಂತ ಪವಿತ್ರವಾದದ್ದು. ಅದಕ್ಕೆಂದೇ ನಾವು ಎಲ್ಲಾ ಪೂಜೆ ಆದ ನಂತರ ಈ ಇಷ್ಟಲಿಂಗವನ್ನ ಇಲ್ಲಿ ಎದೆ ಮೇಲೆ ಯಾಕೆ ಇಟ್ಕೊಳ್ತೀವಿ ಅಂದ್ರೆ, ಅನಾಹತ ಚಕ್ರ ಮೊದ್ಲೆಲ್ಲ ಕುತ್ತಿಗೆ ಕಟ್ಕೊಂಡ್ರು, ಇಲ್ಲಿ ಹೆಗ್ಲಿಕ್ ಕಟ್ಕೊಂಡ್ರು, ಇಲ್ಲಿ ತಲೆ ಕಟ್ಕೊಂಡ್ರು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ನಮ್ಮ ಶರಣರು. ಆದ್ರೂ ಕೊನೆಗೆ ಅವ್ರು ನಿಂತಿದ್ದು ಅನಾಹತ ಚಕ್ರ ಜಂಗಮಲಿಂಗವಾಗಿ ಎದೆ ಮೇಲೆ, ಹೃದಯ ಹತ್ತಿರವೇ ಅದು ಇರಬೇಕನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದು ಹೃದಯದಲ್ಲಿ ಇಲ್ಲೇ ಇರಬೇಕು. ಅದು ಇಟ್ ಶುಡ್ ನಾಟ್ ಬಿ ಡೌನ್ ಅಪ್, ನೋ, ಇಟ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ಹಾರ್ಟ್ ಇದೆಯಲ್ಲ, ಇಲ್ಲೇ ಸಮೀಪವಾಗಿರ್ಬೇಕು. ರಾತ್ರಿ ದಯವಿಟ್ಟು ತೆಗೆದು ಮಲ್ಕೊಳ್ಬೇಡಿ. ಏಕೆಂದ್ರೆ ಆ ಗಾಂಧಾರಿ ಮಾಂಧಾರಿ ಏನ್ ಸಮಯ ಹೇಳ್ತಿದಾರಲ್ಲ, ಅದೇನಂದ್ರೆ ರಾತ್ರಿ 2 ಗಂಟೆಗೆ ಆ ಅಮೃತ ರಸ, ಮೆಲೆಟೋನಿನ್ ನ ಪ್ರವಾಹ
ಅದು 2 ಗಂಟೆಗೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇರ್ತಾ ಇದೆ. ಹೀಗಾಗಿ ಆ ಮೆಲೆಟೋನಿನ್ ಸ್ರವಿಸುವಾಗ ಅದನ್ನ ಸ್ವೀಕರಿಸಲು ಈ ಕಪ್ಪು ಬಣ್ಣದ ಇಂಗಾಲದಿಂದ ಮಾಡಲಾದ ಈ ಇಷ್ಟಲಿಂಗ ಆ ಅಮೃತ ರಸವನ್ನ ಹೀರಿಕೊಳ್ತಾ ಇದೆ. ಹೀರಿಕೊಂಡು ಮತ್ತೆ ನೀವು 24x7 ದಿನನಿತ್ಯ ಆ ಮೆಲೆಟೋನಿನ್ ತಾನು ಹೀರಿಕೊಂಡಂತ ಅಮೃತ ರಸವನ್ನ ನಿಮ್ಮ ದೇಹಕ್ಕೆ ಮತ್ತೆ ಕೊಡುವ ಒಂದು ಕಾರ್ಯವನ್ನ ನಮ್ಮ ಇಷ್ಟಲಿಂಗಯ್ಯ ಮಾಡ್ತಾ ಇರುತ್ತೆ. ಇವಕ್ಕೆಲ್ಲ ನಂಬಿಕೆ ಬೇಕು, ವಿಶ್ವಾಸ ಬೇಕು. ಇದನ್ನೆಲ್ಲ ಮಾಡಿ ನಾವು ಹೇಳ್ತಾ ಇದ್ದೀವಿ ನಿಮಗೆ. ಹೀಗಾಗಿ ಮೆಲೆಟೋನಿನ್ 2 ಗಂಟೆಗೆ ಸ್ರವಿಸುವಾಗ ನೀವು ಎಚ್ಚರದಲ್ಲಿರೋಲ್ಲ, ಆದ್ರೆ ಆ ಸ್ರವಿಸುವ ರಸವನ್ನು ಯಾರಾದ್ರೂ ಹೀರ್ಕೊಳ್ಬೇಕಲ್ವೇ? ಹೀಗಾಗಿ ನೀವು ಮಲಗಿಕೊಂಡು ಇರ್ಲಿ, ನಿಮ್ಮ ಎದೆಯ ಮೇಲಿರುವ ಲಿಂಗಯ್ಯ ಆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇಂಗಾಲದಿಂದ ಕಪ್ಪು ಬಣ್ಣದ, ಅದಕ್ಕೆ ಕಪ್ಪು ಬಣ್ಣದಿಂದ ಮಾಡಿದ್ದಾರೆ. ನಿಮ್ಮ ದೇಹದಲ್ಲಿ ಅದು ಸ್ರವಿಸುತ್ತಿರುವ ಈ ಮೆಲೆಟೋನಿನ್ ಹಾಗೇನೆ ಆದ್ರೆ ಅದು ಬೆಳಗ್ಗೆ ಹೋಗ್ಬಿಡುತ್ತೆ, ರಕ್ತ ಸಂಚಾರದಲ್ಲಿ ಅದು ಮೂತ್ರ ಮತ್ತು ಮಲ ವಿಸರ್ಜನೆಯಲ್ಲಿ ಹೋಗ್ಬಿಡ್ತಾ ಇದೆ. ಆ ಲಿಂಗ ಏನ್ ಮಾಡ್ತಾ ಇದೆ? ಆ ಮೆಲೆಟೋನಿನ್ನ ಹೀರ್ಕೊಳ್ತಾ ಇದೆ. ಅದು ಯಾವಾಗ್ಲೂ ಅದನ್ನು ಶೇಖರಿಸಿಕೊಂಡು ನನ್ನ ಇಡೆಗೆ ಒಂದು ಮಹದಾನಂದವನ್ನನ್ನಿ ಅಥವಾ ಒಂದು ಶಿವ ಸುಖವನ್ನ ಅದು ಯಾವಾಗ್ಲೂ ಇಷ್ಟಲಿಂಗಯ್ಯ ಕೊಡ್ತಾ ಇರುತ್ತೆ. ಹೀಗಾಗಿ ಅದನ್ನ ಎದೆಯ ಮೇಲೆ ಇಟ್ಟುಕೊಂಡೇ ನೀವು ಮಲಗಬೇಕು, ನನಗೆ ಚುಚ್ಚುತ್ತೆ, ಐ ವಿಲ್ ಬಿ ಮೋಸ್ಟ್ ಅನ್ಕಂಫರ್ಟೇಬಲ್, ಇಂಥ ಏನೋ ಸಬೂಬ್ ಹೇಳ್ಬಾರ್ದು. ಅದು ಇಲ್ಲಿಯೇ ಇರಬೇಕು. 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಕ್ರಮೇಣ ಅದು ಇಲ್ಲದೆ ನಿಮ್ಗೆ ನಿದ್ದೆನೆ ಹತ್ತೋದಿಲ್ಲ. ಈಗ ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಮಲ್ಕೊಂಡಿರ್ತಾರೆ ಕೆಲವೊಬ್ರು, ಅಂದ್ರೆ ಮನೆ ಇರುತ್ತೆ, ಅವ್ರೇನ್ ದಿನಾಲು ಎದ್ದೆದ್ದು ಕೂಡಿರ್ತಾರ ರೈಲ್ವೆ ಹೋಗುವಾಗ? ಇಲ್ಲ. ಅದು ಹೋಗದಿದ್ರೆ ಒಂದೊಂದ್ಸಾರಿ ಅವ್ರಿಗೆ ನಿದ್ದೆ ಬರೋದಿಲ್ಲ, ಆ ತರ ಆಗುತ್ತೆ ಅವ್ರಿಗೆ. ಹಾಗೇನೆ ನಮ್ಮ ಒಂದು ಮೈಂಡ್ ಸೆಟ್ ಅಂತ ಇರುತ್ತೆ, ಇದು ನನ್ನ ಎದೆ ಮೇಲೆ ಇರಬೇಕು, ಇದು ನಾನು ಯಾವಾಗ್ಲೂ ಅದನ್ನು ತೆಗೆಯೋದಿಲ್ಲ. ವಾಯು ಅನಾಹತ ಚಕ್ರ ಜಂಗಮ ಓಂ ವಂ ಅಂತ. ಈಗ ನಿಧಾನವಾಗಿ ವಿಶುದ್ಧಿ ಚಕ್ರಕ್ಕೆ ಹೋಗೋಣ. ಅಲ್ಲಿರುವ ಅಕ್ಷರ ಯಾವುದು? ಪ್ರಣವ. ಯಕಾರ ಪ್ರಣವ, ಆಕಾಶ ತತ್ವ, ಪ್ರಸಾದ. ಇಲ್ಲಿ ನೋಡಿ, ಒಂದು ಇಂಗ್ಲಿಷ್ ನಲ್ಲಿ ಗಾದೆ ಮಾತು ಇದೆ, ಏನಂದ್ರೆ ವಾಟ್ ಯು ಆರ್ ಈಸ್ ವಾಟ್ ಯು ಈಟ್. ಅಂದ್ರೆ ನೀವೇನ್ ತಿಂತೀರಾ, ನೀವೇನು ಆಹಾರ ಸೇವನೆ ಮಾಡ್ತೀರಾ, ನೀವೇನ್ ಪಾನೀಯ ಸೇವನೆ ಮಾಡ್ತೀರಲ್ಲ, ಅದೇ ನೀವಾಗಿರ್ತೀರಾ ಅನ್ನೋದು. ಅದೇ ಪ್ರಸಾದ ಲಿಂಗ. ಅದನ್ನ ಯಾಕೆ ಅವರು ಇಲ್ಲಿ ಇಟ್ರಂದ್ರೆ 2 ನಾಳುಗಳು ಇಲ್ಲಿ ಬರ್ತಾ ಇದ್ದಾವೆ. ವಿಶುದ್ಧಿ ಚಕ್ರ ಅಂದ್ರೆ ಏನು? ಶುದ್ಧ ಮಾಡೋದು, ಶುದ್ಧೀಕರಣ ಮಾಡೋದು. ಈ ಚಕ್ರ ಏನ್ ಶುದ್ಧೀಕರಣ ಮಾಡುತ್ತೆ? ನೀವು ಒಂದು ಆಮ್ಲಜನಕವನ್ನ ತಗೊಳ್ತಾ ಇದ್ದೀರಾ, ಅದು ಶ್ವಾಸನಾಳದಿಂದ ಮುಂದೆ ಇರುತ್ತೆ, ಅದರ ಹಿಂದೆ ಅನ್ನನಾಳ ಇರುತ್ತದೆ. 2 ನಾಳಗಳು ಇಲ್ಲಿ ಬರೋದು. ಒಂದು ಟ್ರೇಕಿಯಾ, ಬಿಹೈಂಡ್ ದಟ್ ದೇರ್ ಇಸ್ ಇಸೋಫೇಗಸ್. ಅನ್ನನಾಳ ಮತ್ತು ಶ್ವಾಸನಾಳ, ಇವೆರಡು ಮಾಡೋಕೆ ಈಗ ನೀವು ಆ ಕೈಯಲ್ಲಿ ತುತ್ತು ತಗೊಳ್ತೀರಾ, ಹೀಗೆ ಬಾಯಿ ಹಾಕ್ತೀರಾ, ಅದು ಕೆಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಆಕಾಶ, ಅಲ್ಲೊಂದು ಸ್ಪೇಸ್ ಇರಬೇಕು. ಹಾಗೇನೆ ಮತ್ತೆ ವಿಶುದ್ಧ, ಅದು ಶುದ್ಧ ಆಗ್ಬೇಕು, ಅದು ಆಹಾರ ಶುದ್ಧ ಆಗ್ಬೇಕು, ಅವಾಗ ಅದಕ್ಕೆ ಪ್ರಸಾದ ಅಂತ ನಾವು ಕರೆದ್ರು. ಆ ಶುದ್ಧೀಕರಣ ಆಹಾರ ಅದು ಒಳಗೆ ಹೋಗ್ಬೇಕು. ಹಾಗೇನೆ ಅಶುದ್ಧ ಗಾಳಿ ಒಳಗೆ ಹೋಗಬಾರದು. ಅದಕ್ಕೆ ಇನ್ನೆಲ್ಲ ಅಶುದ್ಧ ಗಾಳಿ ಆಗಬಾರದು, ಅಶುದ್ಧ ಆಹಾರವಾಗಿರಿ ಅದಕ್ಕೆ ಒಳಗೆ ಪ್ರವೇಶ ಕೊಡಬಾರದು ಅಂತ ಹೇಳಿ ಇಲ್ಲಿ ಕಂಠದಲ್ಲಿ ಪ್ರಸಾದ ಲಿಂಗವನ್ನು ಇಟ್ರು. ಅದಕ್ಕೆ ಏನ್ ಕರೆದ್ರು ಅಂದ್ರೆ ಶುದ್ಧೀಕರಣ ಮಾಡುತ್ತಿರುವಂತಹ ಒಂದು ಕಾರ್ಯ ಅದಕ್ಕೆ ನಿರ್ವಹಿಸುವುದರಿಂದ ವಿಶುದ್ಧಿ ಚಕ್ರ ಅಂತ ಕರೆದ್ರು. ಅದಕ್ಕೆ ಇವಕ್ಕೆಲ್ಲ ಸೈಂಟಿಫಿಕ್ ಹೆಸರಿದೆ. ಹಾಗೇನೆ ಕೊಡ್ಲಿಲ್ಲ ಅವರು. ನಾನು ಕೆಳಗೆ ಕೂತ ತಕ್ಷಣ ಪೃಥ್ವಿಯ ಮೇಲೇನೆ ಕೂತ್ಕೊಳ್ಳೋದ್ರಿಂದ ಅದಕ್ಕೆ ಆಧಾರ ಚಕ್ರ, ಅದಕ್ಕೆ ಪೃಥ್ವಿ ತತ್ವ ಅಂತ ಕೊಟ್ರು. ಇವಕ್ಕೆಲ್ಲ ಕಾರಣಗಳಿವೆ. ಹಾಗೇನೆ ಇಲ್ಲಿ ನಮಗೆ ಪ್ರಸಾದ ಲಿಂಗ ಕೊಟ್ರು. ಆಕಾಶದಿಂದ ಬರುವಂತಹ ಆ ವಾಯು, ಎಲ್ಲ ಕಡೆ ಹರಡಿರುವಂತಹ, ಆಕಾಶದಲ್ಲಿ ಹರಡಿರುವಂತಹ ಆಮ್ಲಜನಕ ಅದು ಶುದ್ಧೀಕರಣಗೊಂಡು ನಮ್ಮ ಶ್ವಾಸನಾಳದಲ್ಲಿ ಹೋಗ್ತಾ ಇದೆ. ಹಾಗೇನೆ ಆಹಾರವನ್ನು ನಾನು ಸ್ವೀಕರಿಸುತ್ತಿಲ್ಲ, ನಾನು ಲಿಂಗಯ್ಯನಿಗೆ ಅದನ್ನ ಈಗಾಗಲೇ ನೈವೇದ್ಯ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಾನು ಯಾವತ್ತು ಆಹಾರವನ್ನಾಗಲಿ, ಪದಾರ್ಥವನ್ನಾಗಲಿ, ಓಗರವನ್ನಾಗಲಿ चालू करतो. ಇದು ಏನಪ್ಪಾ, ತುಂಬಾ ಕಷ್ಟ ಆಗುತ್ತೆ ಇದು ಮಾಡೋಕೆ. ಯಾಕೆ ಅನ್ಮ್ಯೂಟ್ ಮಾಡ್ಕೊಳ್ತಾರೋ ನಂಗೆ ಗೊತ್ತಾಗಲ್ಲ. ಆಕಾಶ ಅನ್ನೋದೇನಿದೆಯಲ್ಲ, ಮ್ಯೂಟ್ ಆಗೈತೆ ಮುಂದೆ. ನಂದೇ ಮ್ಯೂಟ್ ಮಾಡ್ತಾ ಇದ್ದಾರೆ ಅವರು, ಹೋಸ್ಟ್ ಆದವರು ನಂದೇ ಮ್ಯೂಟ್ ಮಾಡ್ತಾ ಇದ್ದಾರೆ. ಬೇರೆ ನಾನೇ ಮ್ಯೂಟ್ ಮಾಡಿದ್ರೆ ಒಳ್ಳೇದು. ನೀವ್ ಎಷ್ಟು ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಅಪ್ಪ, ನಿಮ್ಮದಾದ್ರೂ ಕೇಳೋಣ ಅಂತ ಅನಿಸ್ತಾ ಇದೆ ಒಮ್ಮೊಮ್ಮೆ.
ಇದು ಸ್ವಲ್ಪ ಗಂಭೀರವಾದ ವಿಷಯ. ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಇದನ್ ಹೇಳೋಕ್ ಪ್ರಯತ್ನ ಮಾಡ್ತಾ ಇರ್ತೀನಿ, ಯಾರೋ ಕೂಗೋಕ್ ಶುರು ಮಾಡ್ತಾರೆ. ಇರ್ಲಿ, ಅದು ಒಂದು ನಮ್ಮ ಶಿವಯೋಗದಲ್ಲಿ ಕರಡಿ ಬಿಟ್ಟು ಅಂತಾರೆ. ನಮ್ಮ ಇದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಕರಡಿ ಬಂತು ಅಂತ ಹೇಳ್ತಾರೆ. ಇವೆಲ್ಲ ಅನ್ಮ್ಯೂಟ್ ಬಸವ ಮ್ಯೂಟ್. ಅಂತ ಇಟ್ಕೊಂಡಿದ್ದೀರಿ ಆ ಸರ್, ಬಸವ ಅಂತ ಇಟ್ಕೊಂಡಿದ್ದೀರಿ ಇವತ್ತು. ಹೌದು, ಅದು ಸ್ವಲ್ಪ ಇವತ್ತು ಹೊಸ ಕಂಪ್ಯೂಟರ್ ಬಂದಿದೆ ಸರ್, ನಾಳೆಯಿಂದ ಕರೆಕ್ಷನ್ ಮಾಡ್ಕೊಳ್ತೀನಿ. ಬಸವ ಅಂತ ಇಟ್ಕೊಂಡ್ರು ಇಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ ನೋಡಿ. ಹಾ, ಇಲ್ಲ ಈಗ ಸರ್. ಓಕೆ. ಆಕಾಶ ತತ್ವ ವಿಶುದ್ಧಿ ಚಕ್ರದಲ್ಲಿ ಅಲ್ಲಿ ಶುದ್ಧೀಕರಣ ಆಗಿ ಇದೆಲ್ಲ ಎರಡು ಒಂದು ನಮ್ಮ ಪದಾರ್ಥ ಅನ್ನೋದು ಹೋಗಿ ಪ್ರಸಾದವಾಗ್ತಾ ಇದೆ, ಆ ವಾಯು ಅನ್ನೋದು ಪ್ರಾಣವಾಯು ಆಗ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ನಮಗೆ ಇವೆರಡೂ ಬೇಕೇ ಬೇಕು. ಇಲ್ಲ ಅಂತ ಇಟ್ಕೊಳ್ಳಿ, ಏನಾಗ್ಬೋದು ಊಹಿಸಿ ನೀವು. ಆ ಶುದ್ಧ ಒಂದು ವಾಯುವನ್ನ ಸೇವಿಸೋದಿರಲಿ ಅಥವಾ ಒಂದು ಅಶುದ್ಧ ಒಂದು ಆಹಾರವನ್ನ ಸೇವಿಸಿದ್ದಾದ್ರೆ ಏನಾಗಬಹುದು ನೀವು ವಿಚಾರ ಮಾಡಿ. ಹೀಗಾಗಿ ಬಂಧುಗಳೇ, ಇಲ್ಲಿ ಏನಂದ್ರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಬಾಯಿಯ ಹತ್ತಿರ ತುತ್ತು ತೆಗೆದುಕೊಂಡಾಗ ಒಂದು ವಚನ ಹೇಳ್ತಿರಲ್ಲ, ಯಾವ ವಚನ ಅದು? ತುತ್ತಿಗೊಮ್ಮೆ ಶಿವ ಶರಣ ಸಂಗಮ ದೇವರ ನೆನೆಯುತ್ತಾ ಪ್ರಸಾದವ ಕೊಂಡರೆ ಕಾರಣ ವೃತ್ತಿಗಳಡವು ಶರಣ ಸತ್ಯಲಿಂಗ ಪತ್ಯ ಹರ ಮಹಾದೇವ. ಆ ಕರಣ ವೃತ್ತಿಗಳಡಗುವವು ಯಾವುದರಿಂದ ಅಂದ್ರೆ ಈ ವಿಶುದ್ಧಿ ಚಕ್ರದಿಂದ. ಹೀಗಾಗಿ ಈ ಪ್ರಸಾದ ಲಿಂಗವನ್ನ ಹೇಗೆ ನೀವು ಅನ್ಬೇಕು ಅಂದ್ರೆ, ಓಂ ಯಾ ಅಕ್ಷರ ಇಲ್ಲಿ? ಯಕಾರ. ಯಕಾರ ಪ್ರಣವ. ಯಕಾರ ಪ್ರಣವ. ಓಂ ಯಂ ಓಂ ಯಂ ಅಂತ ಇದು ವಿಶುದ್ಧಿ ಚಕ್ರದ ಪೂಜೆ ಆಗೋದಲ್ಲದೆ, ಆ ಪ್ರಸಾದ ಲಿಂಗಕ್ಕೆ ನೀವು ಏನು ಬೇಡಿಕೊಳ್ಳಬೇಕು ಅಂದರೆ, ನೀನು ಈಗಾಗಲೇ ನನ್ನ ಮೇಲೆ ಅತ್ಯಂತ ಕರುಣೆಯನ್ನ ಹರಿಸಿರುವೆಯಾ, ನನಗೆ ಯಾವಾಗಲೂ ಶುದ್ಧವಾದ ಗಾಳಿ, ಶುದ್ಧವಾದ ಒಂದು ಪ್ರಸಾದವನ್ನು ಕರುಣಿಸುತ್ತಿರುವೆ, ಅದನ್ನು ದಯವಿಟ್ಟು ನನ್ನ ಮೇಲೆ ಯಾವಾಗಲೂ ಹೀಗೆ ಕರುಣೆ ಮಾಡು. ನಾನು ಯಾವುದಾದರೂ ಅಶುದ್ಧ ಆಹಾರ ನನ್ನ ಮುಂದೆ ಬಂದಾಗ ದಯವಿಟ್ಟು ನನಗೆ ನಿರಾಕರಿಸುವಂತೆ ಮಾಡು. ಅಶುದ್ಧವಾದ ಪಾನೀಯ ನನ್ನ ಮುಂದೆ ಬಂದರೆ ಅದನ್ನು ನಿರಾಕರಿಸುವಂತೆ ಮಾಡು. ನನ್ನನ್ನು ಮದ್ಯಪಾನದಿಂದ, ಮಾಂಸ ಆಹಾರದಿಂದ ದೂರವಿಡಿಸು. ಇವೆಲ್ಲ ಪ್ರಸಾದ ಲಿಂಗಕ್ಕೆ ಬೇಡಿಕೊಳ್ಬೇಕಾಗ್ತಾ ಇದೆ. ಹೀಗಾಗಿ ಇವೆಲ್ಲ ಏನಿದೆಯಲ್ಲ ನಮ್ಮನ್ನು ರಕ್ಷಣೆ ಮಾಡಲು ಅಲ್ಲಲ್ಲಿಗೆ 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 ಎಲ್ಲೆಲ್ಲಿ ಹೇಳಿ, ಜನನೇಂದ್ರಿಯ ಗುದದ್ವಾರದಿಂದ ಹಿಡಿದು ಎಲ್ಲಾ ಅಂಗಾಂಗಗಳಲ್ಲಿ ಅವ್ರು ಇಡ್ತಾ ಬಂದ್ರು ಒಂದೊಂದು ಲಿಂಗನ್ನ. ಯಾಕೆ ಅಂದ್ರೆ ಭಕ್ತನನ್ನ ಸಂರಕ್ಷಿಸಲಿಕ್ಕೆ. ಭಕ್ತನನ್ನ ಸಂರಕ್ಷಿಸಬೇಕಲ್ಲ. ಏಕೆಂದ್ರೆ ಆಚಾರ ಲಿಂಗದಲ್ಲಿರುವಂತ ಭಕ್ತ ಸ್ಥಳದಲ್ಲಿರುವಂತ ಭಕ್ತ ಮೇಲೆ ಏರೋನಿದ್ದಾನೆ. ಮಹೇಶ ಸ್ಥಳ, ಶರಣ ಸ್ಥಳ, ಪ್ರಸಾದ ಸ್ಥಳ, ಹೀಗೇನೆ ಮೇಲೆ ಅವನು ಎಲ್ಲಿಗೆ ಬಂದು ಐಕ್ಯ ಸ್ಥಳಕ್ಕೆ ಅವನು ಒಯ್ಯೋ ಒಂದು ಲಿಂಗ ಪೂಜೆಯಲ್ಲಿ ಆಗೋದಿದೆಯಲ್ಲ. ಇದಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ, ಆಯಾ ಒಂದು ಥೊರಾಕ್ಸ್ ನಲ್ಲಿ, ಎಬ್ಡಾಮಿನ್ ನಲ್ಲಿ, ಕುತ್ತಿಗೆಯಲ್ಲಿ, ಕಂಠದಲ್ಲಿ ಹೀಗೆ ಅನೇಕ ಲಿಂಗಗಳನ್ನ ಸ್ಥಾಪಿಸ್ತಾ ಹೋದ್ರು. ಹೀಗಾಗಿ ಇದು ಅತ್ಯಂತ ಒಂದು ಧ್ಯಾನ, ನವಚಕ್ರ ಭೇದನ, ಹಾಗೇನೆ ಇದು ಮುಂದೆ ಹೀಗೆ ವರಿತಾ ಇದೆ. ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಏನಂದ್ರೆ, ಒಂದು ಲಿಂಗ ಕಾಣ್ತಾ ಇಲ್ಲ, ಅದು ಯಾವ್ದು ಹೇಳಿ? ಅಣುಚಕ್ರ. ಅಣುಚಕ್ರ ಇದೆ, ಇಲ್ಲಿ ಬರ್ದಿದ್ದೀನಲ್ಲ. ಯಾವ್ದು ಕಾಣಿಸ್ತಾ ಇಲ್ಲ ಅದನ್ನ ಹೇಳಿ. ಮಹಾಲಿಂಗ. ಹಾ, ಎಲ್ಲಿದೆ ಅದು? ಯಾರು ಹೇಳಿದ್ರು ಅವ್ರ ಹೆಸರು? ಮಹಾಲಿಂಗ ಅಂತ ಹೇಳಿದ್ರಲ್ಲ, ಅವ್ರು ಯಾರು? ಶ್ರೀದೇವಿ. ಶ್ರೀದೇವಿ ಅಕ್ಕ. ನಿಮ್ದು ಊರು? ಕಲಬುರಗಿ ಅಕ್ಕ. ನಿಮ್ದು ಇದನ್ನ ಕಳಿಸ್ಬಿಡಿ, ಅಡ್ರೆಸ್ ನೋಡಿ. ಹೇಗೆ ನಿಮ್ಗೆ ಗೊತ್ತಾಗ್ಬೇಕು ಈ ಚಿತ್ರದಲ್ಲಿ ನಾನು ಅದಕ್ಕೆ ನೀವು ಎಲ್ಲ ಆರ್ ಯು ಅವೇಕ್ ಆರ್ ನಾಟ್ ಅನ್ನೋದಕ್ಕೆ ಅದು ಎಲ್ಲಿ ಬರ್ತಾ ಇದೆ ಹೇಳಿ? ಇಲ್ಲಿ ಬರ್ತಾ ಇದೆ. ಇಲ್ಲಿ ಎರಡು ಹುಬ್ಬಗಳ ನಡುವೆ. ಅದನ್ನ ನಾನು ಮುದ್ದಾಂ ತೋರಿಸಿಲ್ಲ, ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಏನ್ ಮಿಸ್ ಆಗಿದೆ ಈ ಚಿತ್ರದಲ್ಲಿ ಅಂತ. ಹೀಗಾಗಿ ನವಚಕ್ರ ಭೇದನ ಇದು. ಹಾಗೇನೆ ಮುಂದೆ ನಾವು ಏನಾದ್ರೂ ಹೋದ್ರಿ, ಮಹಾಲಿಂಗದ ಪೂಜೆ ಆದ ನಂತರ ಇವೇನಿದೆಯಲ್ಲ, ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ. ಬ್ರಹ್ಮಚಕ್ರದಲ್ಲಿ ಪೃಥ್ವಿ ಮತ್ತು ಜಲತತ್ವಗಳು, ನಿಷ್ಕಲಲಿಂಗ, ಇಷ್ಟಲಿಂಗ ಇದೆ. ಶಿಖಾಚಕ್ರದಲ್ಲಿ ಅಗ್ನಿ ಮತ್ತು ವಾಯುತತ್ವಗಳು, ನಿಶೂನ್ಯಲಿಂಗ, ಪ್ರಾಣಲಿಂಗ ಇದೆ. ಪಶ್ಚಿಮ ಚಕ್ರ ಆಕಾಶ ಮತ್ತು ಆತ್ಮತತ್ವಗಳು, ನಿರಂಜನ ಲಿಂಗ, ಭಾವಲಿಂಗವಿದೆ ಅನ್ನೋದನ್ನ ನೀವು ನೋಡ್ಕೊಂಡಿದ್ದಾರೆ. ಇಲ್ಲೇನ್ ಕೆಳಗಡೆ ಇರುತ್ತೋ ಅವೇ ಮತ್ತೆ ಇಲ್ಲಿ ರಿಪೀಟ್ ಆಗ್ತಾ ಇದೆ.
ಒಟ್ಟು 9 ಲಿಂಗಗಳು, 9 ಚಕ್ರಗಳು ಇಲ್ಲಿ ಬರ್ತಾ ಇರೋದ್ರಿಂದ ಇವನ್ನ ಅಭ್ಯಾಸ ಮಾಡೋದನ್ನೇ ಆಧ್ಯಾತ್ಮಿಕ ದೀಕ್ಷೆ ಅಂತಾರೆ. ಹೀಗಾಗಿ ಯಾರಾದ್ರೂ ಈ ವಚನವನ್ನ ಓದಿ ನೋಡೋಣ. ಓಂ ಶ್ರೀ ಗುರು ಓಂ ಬಸವಲಿಂಗಾಯ ನಮಃ. ಅಯ್ಯ ನಿನ್ನ ಷಟ್ಚಕ್ರಗಳಲ್ಲಿ ಅನಾದಿ ನಿಷ್ಕಳಂಕ ಚಿದ್ಘನ ಇಷ್ಟ ಮಹಾಲಿಂಗವೇ ಷಡ್ವಿಧ ಲಿಂಗವಾಗಿ ನೆಲೆಸಿರ್ಪರು ನೋಡ. ಅದೆಂತೆಂದರೆ ಆಧಾರ ಚಕ್ರದ ನಾಲ್ಕೆಸಳದಲ್ಲಿ ಮಂತ್ರಮೂರ್ತಿ ಆಚಾರ ಲಿಂಗವಾಗಿ ನೆಲೆಸಿರ್ಪರು ನೋಡ. ಸ್ವಾಧಿಷ್ಠಾನ ಚಕ್ರದ 6 ಮಧ್ಯದಲ್ಲಿ ಮಕಾರ ಮಂತ್ರಮೂರ್ತಿ ಗುರುಲಿಂಗವಾಗಿ ನೆಲೆಸಿರ್ಪರು ನೋಡ. ಮಣಿಪೂರಕ ಚಕ್ರದ 10 ಮಧ್ಯದಲ್ಲಿ ಶಿಕಾರ ಮಂತ್ರಮೂರ್ತಿ ಶಿವಲಿಂಗವಾಗಿ ನೆಲೆಸಿರ್ಪರು ನೋಡ. ಅನಾಹತ ಚಕ್ರದ 12 ಮಧ್ಯದಲ್ಲಿ ವಕಾರ ಮಂತ್ರಮೂರ್ತಿ ಚರಲಿಂಗವಾಗಿ ನೆಲೆಸಿರ್ಪರು ನೋಡ. ವಿಶುದ್ಧಿ ಚಕ್ರದ 16 ಮಧ್ಯದಲ್ಲಿ ಯಕಾರ ಮಂತ್ರಮೂರ್ತಿ ಪ್ರಸಾದ ಲಿಂಗವಾಗಿ ನೆಲೆಸಿರ್ಪರು ನೋಡ. ಆಜ್ಞಾ ಚಕ್ರದ 2 ಮಧ್ಯದಲ್ಲಿ ಓಂಕಾರ ಮೂರ್ತಿ ಮಹಾಲಿಂಗವಾಗಿ ನೆಲೆಸಿರ್ಪರು ನೋಡ. ಇಂತು ಷಟ್ ಚಕ್ರಗಳ ಮಧ್ಯದಲ್ಲಿ ನೆಲೆಸಿ ನಿನ್ನ ಷಡ್ವಿಧ ಭೋಗಗಳ ಕೈಕೊಂಡು ಆ ಪರಿಣಾಮವ ನಿನಗೆ ಸಂತೃಪ್ತಿಯ ಮಾಡಿ ಶರಣಸತಿ ಲಿಂಗಪತಿ ಭಾವದಿಂದ ಮೇಲುಗಿರಿ ಮಂಟಪದ ನವರತ್ನ ಖಚಿತ ಸಹಸ್ರದಳ ಪದ್ಮಯುಕ್ತವಾದ ಪರ್ಯಂಕದ ಮೇಲೆ ಲಿಂಗಾನುಭಾವ ರತಿ ಸುಖಾನಂದದಿಂದ ಶೋಭಿಸುವಂಥದೇ ಆಧ್ಯಾತ್ಮ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಮೂರ್ತಿ ಚನ್ನ ಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ ನಿರೂಪಂ ಕೊಡುತ್ತಿದ್ದರು ನೋಡ. ಸಂಗನ ಬಸವೇಶ್ವರ. ಸಮಗ್ರ ವಚನ ಸಂಪುಟ 10, ವಚನ ಸಂಖ್ಯೆ 721. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾವೇನೀಗ ಮಾತಾಡ್ತಾ ಇದ್ವಲ್ಲ, ಅದೇ ಈ ವಚನ ಆಗ ಚಕ್ರದಲ್ಲಿ ಏನ್ ನೋಡಿದ್ವಲ್ಲ ಅದನ್ನೇ ಗುರುಸಿದ್ಧ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯ ನಿನ್ನ ಷಟ್ಚಕ್ರಗಳಲ್ಲಿ ಅನಾದಿ ನಿಷ್ಕಳಂಕ ಚಿದ್ಘನ ಇಷ್ಟ ಮಹಾಲಿಂಗ. ಇಷ್ಟ ಮಹಾಲಿಂಗ ನಮ್ಮ ಕರಸ್ಥಲದಲ್ಲಿರುವ ಇಷ್ಟ ಮಹಾಲಿಂಗ ಏನಿದೆಯಲ್ಲ, ಅಥವಾ ನಿಷ್ಕಲಲಿಂಗ, ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗ. ನಾವು ಲೆಟೆಸ್ಟ್ ಟ್ರಾವೆಲ್ ಅಂದ್ರೆ ಒಂದು ಪ್ರಯಾಣ ಮಾಡೋಣ. ಈಗ ಏನಂದ್ರೆ ಚಿದ್ಘನ ಇಷ್ಟ ಮಹಾಲಿಂಗ ಏನಿದೆಯಲ್ಲ ಅದನ್ನ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗ ಒಂದೇ ಅಂತ ಹೇಳುವಾಗ ಈಗ ಒಂದು ಪ್ರಯಾಣ ಮಾಡೋಣ. ಏನಂದ್ರೆ ಈ ಇಷ್ಟ ಮಹಾಲಿಂಗದಿಂದ ಆ ನಿಷ್ಕಲಲಿಂಗ ತನಕ ಹೇಗೆ ಹೋಗೋದು ಅನ್ನೋದು ನೋಡೋಣ. ಇಷ್ಟ ಮಹಾಲಿಂಗದಿಂಗವೇ ಷಡ್ವಿಧ ಲಿಂಗವಾಗಿ ನೆಲೆಸಿರ್ಪರು ನೋಡ. ಇದೇ ಏನಿ ಕೈಯಲ್ಲಿರುವಂತಹ ಇಷ್ಟಲಿಂಗ ಇದೆಯಲ್ಲ, ಅದೇ ಆಧಾರ ಚಕ್ರದ 4 ಮಧ್ಯದಲ್ಲಿ ನಕಾರ ಮಂತ್ರ ಮೂರ್ತಿಯಾಗಿ ಆಚಾರಲಿಂಗ. ಹೀಗಾಗಿ ಅಲ್ಲಿ ನಮ್ ಅಂತ ಮಂತ್ರವನ್ನ ನಾವು ಹೇಳಿದ್ವಿ. ಸ್ವಾಧಿಷ್ಠಾನ ಚಕ್ರದಲ್ಲಿ 6 ಮಧ್ಯದಲ್ಲಿ ಮಕಾರ ಮಂತ್ರ ಮೂರ್ತಿಯಾಗಿ ಗುರುಲಿಂಗವಾಗಿ ಅಲ್ಲಿದೆ. ಮಣಿಪೂರಕ ಚಕ್ರದಲ್ಲಿ 10 ಮಧ್ಯದಲ್ಲಿ ಶಿಕಾರ ಮಂತ್ರ ಮೂರ್ತಿಯಾಗಿ ಶಿವಲಿಂಗವಾಗಿದೆ. ಇವೆಲ್ಲ ನಿಮ್ಗೆ ಗೊತ್ತಾಗಿದೆ. ಈಗ ಅನಾಹತ ಚಕ್ರದಲ್ಲಿ 12 ಮಧ್ಯದಲ್ಲಿ ವಕಾರ ಮಂತ್ರ ಮೂರ್ತಿ ಚರಲಿಂಗವಾಗಿ ನೆಲೆಸಿರ್ಪರು ನೋಡ. ವಿಶುದ್ಧಿ ಚಕ್ರದ 16 ಮಧ್ಯದಲ್ಲಿ ಯಕಾರ ಮಂತ್ರ ಮೂರ್ತಿ ಪ್ರಸಾದ ಲಿಂಗವಾಗಿ ನೆಲೆಸಿರ್ಪರು ನೋಡ. ಆಜ್ಞಾ ಚಕ್ರದ 2 ಮಧ್ಯದಲ್ಲಿ ಓಂಕಾರ ಮಂತ್ರ ಮೂರ್ತಿ ಮಹಾಲಿಂಗವಾಗಿ ನೆಲೆಸಿರ್ಪರು ನೋಡ. ಈ ಓಂ 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 ಅಂತ ಪ್ರತಿ ಸಾರಿ ಹೇಳುವಾಗ ಈ ಮಹಾಲಿಂಗಕ್ಕೆ ಒಂದು ಸಮರ್ಪಣೆ ಆಗ್ತಾನೇ ಇದೆ ತಮ್ಮದು. ಹೀಗೆ ಇಂತೂ ಷಟ್ಚಕ್ರಗಳ ಮಧ್ಯದಲ್ಲಿ ನೆಲೆಸಿ ನಿನ್ನ ಷಡ್ವಿಧ ಭೋಗಗಳ ಕೈಕೊಂಡು ಅಂದ್ರೇನೆ ಶಟಸ್ಥಲ. ಕೆಳಗಿಂದ ಭಕ್ತ, ಮಹೇಶ, ಶರಣ, ಇವೇನು ಶಟಸ್ಥಲಗಳಿವೆ ಅಲ್ಲ, ನಿನ್ನ ಷಡ್ವಿಧ ಭೋಗಗಳ ಕೈಕೊಂಡು ಆ ಪರಿಣಾಮವ ನಿನಗೆ ಸಂತೃಪ್ತಿಯ ಮಾಡಿ ಶರಣ ಸತಿ ಲಿಂಗಪತಿ ಭಾವದಿಂದ. ಆ ಲಿಂಗಯ್ಯ ಅವನು ನನ್ನ ಪತಿ, ನಾನು ಶರಣ ಸತಿ ಲಿಂಗಪತಿ ಭಾವದಿಂದ ಇಲ್ಲಿ ಬರ್ತಾ ಇದೆ ನೋಡಿ. ಮೇಲುಗಿರಿ ಮಂಟಪದ ನವರತ್ನ ಖಚಿತ ಸಹಸ್ರದಳ ಎಲ್ಲಿ ಬರ್ತಾ ಇದೆ? ನಿಷ್ಕಲಲಿಂಗ. ಬ್ರಹ್ಮಚಕ್ರ ನೋಡಿ. ಸಹಸ್ರದಳ ಪದ್ಮ ಅಂದ್ರೆ ಕಮಲ. ಸಹಸ್ರದಳ ಪದ್ಮಯುಕ್ತವಾದ ಪರ್ಯಂಕದ ಮೇಲೆ ಲಿಂಗಾನುಭಾವರತಿ ಸುಖನಂದಾದಿಂದ ಶೋಭಿಸುವಂತದೇ ಆಧ್ಯಾತ್ಮ ದೀಕ್ಷೆ. ಬೇರೆ ಏನು ಇಲ್ಲ. ಆಧ್ಯಾತ್ಮ ದೀಕ್ಷೆ ಅಂದ್ರೆ ಇವೆಲ್ಲ ಲಿಂಗಗಳು, ಅವುಗಳಿಗೆ ಸಂಬಂಧಿಸಿದ ಲಿಂಗಗಳು ಯಾವಿವೆ ಚಕ್ರದಲ್ಲಿ, ಅವುಗಳಿಗೆ ಮಂತ್ರ. ಯಾವ ಮಂತ್ರ? ನಮಃ ಶಿವಾಯ. ಓಂ ಮಹಾಲಿಂಗ, ಕೆಳಗಿಂದ ಮೇಲೆ ಹೋದ್ರೆ ನಮಃ ಶಿವಾಯ. ಸಿಂಪಲ್. ಯಾವುದೇ ಬೇರೆ ಒಂದು ಉದ್ದವಾದ ಸಂಸ್ಕೃತ ಮಂತ್ರ ಏನಿಲ್ಲ ಇಲ್ಲಿ. ಓಂ ನಮಃ ಶಿವಾಯ ಅಂದ ತಕ್ಷಣ
6 lingas are activated. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಮೂರ್ತಿ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ ನಿರೂಪಂ ಕೊಡ್ತಿದ್ದರು ನೋಡ ಅಂತ ಇದು ಅಧ್ಯಾತ್ಮ ದೀಕ್ಷೆಯಲ್ಲಿ ಹೀಗೆ ಬರ್ತಾ ಇದೆ. ಅದಕ್ಕೆ ಇದು ಕೊನೆಯ ಒಂದು ವಚನವನ್ನ ಹೇಳಿ ಇಲ್ಲಿಗೆ ನಿಲ್ಲಿಸೋಣ. ಯಾರಾದ್ರೂ ಈ ವಚನವನ್ನ ಹೇಳಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಜಕ್ಕಣ್ಣಯ್ಯನವರ ವಚನ. ಓಂ ನಮೋ ಶಿವಾಯ ಎಂಬ ಮಂತ್ರವು ನೆನಹಿಂಗೆ ಬಾರದಂದು, ತಾನೆಂಬುದು ಭಾವಕ್ಕೆ ತೋರದಂದು, ಎಂತಿರ್ದ ಬ್ರಹ್ಮವು ತಾನೇ ನೋಡ. ಆ ಬ್ರಹ್ಮದ ಚಿದ್ವಿಲಾಸದಿಂದ ಚಿದಾತ್ಮನಾದ, ಆ ಚಿದಾತ್ಮನ ಭಾವದಿಂದ ಜ್ಞಾನಾತ್ಮನಾದ, ಆ ಜ್ಞಾನಾತ್ಮನ ಭಾವದಿಂದ ಆಧ್ಯಾತ್ಮನಾದ, ಆ ಆಧ್ಯಾತ್ಮನ ಭಾವದಿಂದ ನಿರ್ಮಲಾತ್ಮನಾದ, ಆ ನಿರ್ಮಲಾತ್ಮನ ಭಾವದಿಂದ ಶುದ್ಧಾತ್ಮನಾದ, ಆ ಶುದ್ಧಾತ್ಮನ ಭಾವದಿಂದ ಬದ್ಧಾತ್ಮನಾದ, ಆ ಬದ್ಧಾತ್ಮನ ಭಾವಕ್ಕೆ ಭಕ್ತನಾದ, ಆ ಶುದ್ಧಾತ್ಮನ ಭಾವಕ್ಕೆ ಮಹೇಶ್ವರನಾದ, ಆ ನಿರ್ಮಲಾತ್ಮನ ಭಾವಕ್ಕೆ ಪ್ರಸಾದಿಯಾದ, ಆ ಆಧ್ಯಾತ್ಮನ ಭಾವಕ್ಕೆ ಪ್ರಾಣಲಿಂಗಿಯಾದ, ಆ ಜ್ಞಾನಾತ್ಮನ ಭಾವಕ್ಕೆ ಶರಣನಾದ, ಆ ಚಿದಾತ್ಮನ ಭಾವಕ್ಕೆ ಐಕ್ಯನಾದ, ಆ ಐಕ್ಯನ ಕರಕಮಲಕ್ಕೆ ಮಹಾಲಿಂಗನಾದ, ಆ ಶರಣರ ಕರಕಮಲಕ್ಕೆ ಪ್ರಸಾದಲಿಂಗನಾದ, ಆ ಪ್ರಾಣಲಿಂಗಿಯ ಕರಕಮಲಕ್ಕೆ ಜಂಗಮನಾದ, ಪ್ರಸಾದಿಯ ಕರಕಮಲಕ್ಕೆ ಶಿವಲಿಂಗನಾದ, ಮಹೇಶ್ವರನ ಕರಕಮಲಕ್ಕೆ ಗುರುಲಿಂಗನಾದ, ಆ ಭಕ್ತನ ಕರಕಮಲಕ್ಕೆ ಆಚಾರಲಿಂಗನಾದ, ಆ ಆಚಾರಲಿಂಗಕ್ಕೆ ಕ್ರಿಯಾಶಕ್ತಿ, ಆ ಗುರುಲಿಂಗಕ್ಕೆ ಆ ಆಚಾರಲಿಂಗಕ್ಕೆ ಕ್ರಿಯಾಶಕ್ತಿ, ಆ ಗುರುಲಿಂಗಕ್ಕೆ ಜ್ಞಾನಶಕ್ತಿ, ಆ ಶಿವಲಿಂಗಕ್ಕೆ ಇಚ್ಛಾಶಕ್ತಿ, ಆ ಜಂಗಮಲಿಂಗಕ್ಕೆ ಆದಿಶಕ್ತಿ, ಆ ಪ್ರಸಾದಲಿಂಗಕ್ಕೆ ಪರಾಶಕ್ತಿ, ಆ ಮಹಾಲಿಂಗಕ್ಕೆ ಚಿಚ್ಚಕ್ತಿ, ಆ ಚಿಚ್ಚಕ್ತಿ ಸಂಘದಿಂದ ಚಿದ್ಬ್ರಹ್ಮವ ಕೂಡಿ ಚಿದಾನಂದ ಸ್ವರೂಪವಾದನಯ್ಯ ಝೇಂಕಾರ ನಿಜಲಿಂಗ ಪ್ರಭುವೆ. ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 943. ನೋಡಿ, ಅವರು ಇದನ್ನೆಲ್ಲ ಪ್ರಯೋಗ ಮಾಡಿ 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 ಇಂತ ಈ ಶಬ್ದಗಳನ್ನ ತಾವು ಗಮನಿಸಿ. ಓಂ ನಮೋ ಶಿವಾಯ ಎಂಬ ಮಂತ್ರವು ನೆನಹಿಂಗೆ ಬಾರದಂದು, ತಾನೆಂಬುದು ಭಾವಕ್ಕೆ ತೋರದಂದು, ಎಂತಿರ್ದ ಬ್ರಹ್ಮವು ತಾನೇ ನೋಡ. ಅಂದ್ರೆ ನನಗೇನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ, ಆ ಓಂ ನಮ ಶಿವ ಅನ್ನೋದು ಗೊತ್ತಿಲ್ಲ. ಆ ಮಂತ್ರವು ನೆನಹಿಂಗೆ ಬಾರದಂದು, ತಾನೆಂಬುದು ಭಾವಕ್ಕೆ ತೋರದಂದು, ನಾನು ಯಾರು ಅಂತ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಬ್ರಹ್ಮ ಅನ್ನೋದೊಂದಿದೆ. ಆ ಬ್ರಹ್ಮವನ್ನ ನನಗೆ ನೋಡಬೇಕಾಗಿದೆ, ಆ ಸತ್ಯವನ್ನ ನನಗೆ ಕಾಣ್ಬೇಕಾಗಿದೆ. ಅದಕ್ಕಾಗಿ ನಾನು ಏನ್ ಮಾಡ್ಬೇಕಾಗಿದೆ? ಆ ಬ್ರಹ್ಮದ ಚಿದ್ವಿಲಾಸದಿಂದ ಏನೇನಾಗಿದೆ ಅಂದ್ರೆ ಚಿದಾತ್ಮನ ಅಂತ ಒಂದಿದೆ. ಆ ಚಿದಾತ್ಮನ ಭಾವದಿಂದ ಜ್ಞಾನಾತ್ಮ ಬರ್ತಾ ಇದೆ, ಜ್ಞಾನಾತ್ಮನ ಭಾವದಿಂದ ಅಧ್ಯಾತ್ಮನಾಗ್ತಾ ಇದೆ, ಅಧ್ಯಾತ್ಮನಿಂದ ನಿರ್ಮಲಾತ್ಮ ಅಂದ್ರೆ ನನ್ನ ತನು ಶುದ್ಧವಾಗ್ತಾ ಇದೆ. ಅದಕ್ಕೆ ನಿರ್ಮಲಾತ್ಮನ ಭಾವದಿಂದ ಶುದ್ಧಾತ್ಮನಾದ, ಶುದ್ಧಾತ್ಮನ ಭಾವದಿಂದ ಬದ್ಧಾತ್ಮನಾದ ಅಂದ್ರೆ ಏನು? ದಿನನಿತ್ಯ ನಾನು ಶಿವಲಿಂಗ ಪೂಜೆಯನ್ನ ಮಾಡ್ಕೊಳ್ತೀನಿ, ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಿ ಅನ್ನೋದು ಬದ್ಧತೆ ಬೇಕು. ನನಗೆ ಜ್ವರ ಬಂದಿದೆ ಅಂತ ಬಿಡೋದು, ನನಗೆ ಅದಾಗಿದೆ ಅಂತ ಬಿಡೋದು, ಇವತ್ತು ನನಗೆ ತುಂಬಾ ಕೆಲಸ ಇದೆ ಅಂತ ಬಿಡೋದು, ನನಗೆ ತುಂಬಾ ಆಪರೇಷನ್ಸ್ ಇದೆ ಇವತ್ತು ನನಗೆ ಆಗೋಲ್ಲ ಅನ್ನೋದು, ಇಂಥದ್ದೇನು ಬೂಟಾಟಿಕೆಯಲ್ಲಿ ನಡೆಯೋಲ್ಲ. ಆ ಬದ್ಧಾತ್ಮನ ಭಾವ ಏನಿದೆಯಲ್ಲ, ಆ ಶುದ್ಧಾತ್ಮನ ಭಾವದಿಂದ ಬದ್ಧಾತ್ಮನಾಗಬೇಕು. ಆ ಬದ್ಧಾತ್ಮನ ಭಾವದಾದಾಗ ನೀವು ದಿನನಿತ್ಯ ಲಿಂಗ ಪೂಜೆ ಮಾಡ್ತಾ ಆದಾಗ ಮೊದಲನೆಯದು ಭಕ್ತ ಸ್ಥಳ. ಆ ಬದ್ಧಾತ್ಮನ ಭಾವಕ್ಕೆ ಭಕ್ತನಾಗ್ಬೇಕಾಗ್ತಾ ಇದೆ. ಬದ್ಧಾತ್ಮತೆ ಇಲ್ಲದೆ ಅದು ಆಗೋಲ್ಲ. ಇಫ್ ಯು ಆರ್ ನಾಟ್ ಎಟ್ ಆಲ್ ಓರಿಯೆಂಟೆಡ್ ಆರ್ ಯು ಆರ್ ನಾಟ್ ಕಮಿಟೆಡ್ ಟು ದಿಸ್, ಶಿವಯೋಗ ವಿಲ್ ನಾಟ್ ಕಮ್. ಯು ಹ್ಯಾವ್ ಟು ಅಪ್ರಿಶಿಯೇಟ್ ದಿಸ್ ಅಂಡ್ ಕಮಿಟ್ಮೆಂಟ್, ಫುಲ್ 100% ಕಮಿಟ್ಮೆಂಟ್. ಯು ಕಾಂಟ್ ಡಿವಿಯೇಟ್ ಫ್ರಮ್ ದಿಸ್. ಅದೇ ಬದ್ಧಾತ್ಮತೆ. ಕಂಪ್ಲೀಟ್ ಆಗಿ ಸರೆಂಡರ್ ಆಗೋದು, ಸಮರ್ಪಿತ ಆಗೋದು, ಅದೇ ಬದ್ಧಾತ್ಮ. ಆಗ ನೋಡಿ ಮೊದಲೇ ಸ್ಟೆಪ್ ಬರ್ತಾ ಇದೆ. ಆ ಸ್ಟೆಪ್ಗೆ ಏನಂತಾರೆ ಅಂದ್ರೆ ಭಕ್ತ. ಆ ಶುದ್ಧಾತ್ಮನ ಭಾವಕ್ಕೆ ಮಹೇಶ್ವರ, ಶುದ್ಧ ಆತ್ಮ ಶುದ್ಧ ಆಗ್ಬೇಕಲ್ಲ. ಆ ನಿರ್ಮಲಾತ್ಮನ ಭಾವಕ್ಕೆ ಪ್ರಸಾದಿ, ಆ ಆಧ್ಯಾತ್ಮ ಭಾವಕ್ಕೆ ಪ್ರಾಣಲಿಂಗಿ. ಆಧ್ಯಾತ್ಮ ಭಾವ ಬರಬೇಕು, ಆ ಜ್ಞಾನ ಬರಬೇಕು, ಶಿವಜ್ಞಾನ ಬರಬೇಕು. ಆ ಜ್ಞಾನಾತ್ಮನ ಭಾವಕ್ಕೆ ಶರಣನಾದ ಮುಂದೆ ಅವೆಲ್ಲ ಮೇಲಿನ ಸ್ಟೇಜ್. ಸುಮ್ಮನೆ ನೋಡೋದು,
ಅಲ್ಲಿ ಹೋಗಿ ಮುಟ್ತೀವೋ ಇಲ್ಲೋ ಆ ದೇವರಿಗೆ ಗೊತ್ತು. ಆ ಚಿದಾತ್ಮನ ಭಾವಕ್ಕೆ ಐಕ್ಯನಾದ, ಆ ಐಕ್ಯನ ಕರಕಮಲಕ್ಕೆ ಮಹಾಲಿಂಗನಾದ. ಮಹಾಲಿಂಗ ಎಲ್ಲಿ? ಆಜ್ಞಾಚಕ್ರದಲ್ಲಿ. ಆ ಶರಣನ ಕರಕಮಲಕ್ಕೆ ಪ್ರಸಾದಲಿಂಗನಾದ ವಿಶುದ್ಧಿ ಚಕ್ರ. ಪ್ರಾಣಲಿಂಗಿಯ ಕರಕಮಲಕ್ಕೆ ಜಂಗಮಲಿಂಗನಾದ ಅನಾಹತ ಚಕ್ರ. ಆ ಪ್ರಸಾದಿಯ ಕರಕಮಲಕ್ಕೆ ಶಿವಲಿಂಗನಾದ ಮಣಿಪೂರಕ ಚಕ್ರ. ಆ ಮಹೇಶ್ವರನ ಕರಕಮಲಕ್ಕೆ ಗುರುಲಿಂಗನಾದ ಸ್ವಾಧಿಷ್ಠಾನ ಚಕ್ರ. ಆ ಭಕ್ತನ ಕರಕಮಲಕ್ಕೆ ಆಚಾರಲಿಂಗನಾದ ಮೂಲಾಧಾರ ಚಕ್ರ. ಆ ಆಚಾರಲಿಂಗದಲ್ಲಿರೋದು ಕ್ರಿಯಾಶಕ್ತಿ, ಗುರುಲಿಂಗದಲ್ಲಿರೋದು ಜ್ಞಾನಶಕ್ತಿ, ಆ ಶಿವಲಿಂಗದಲ್ಲಿರೋದು ಇಚ್ಛಾಶಕ್ತಿ, ಆ ಜಿಂಗಮಲಿಂಗ ಅಂದ್ರೆ ಅನಾಹತ ಚಕ್ರದಲ್ಲಿರುವಂತಹ ಜಂಗಮಲಿಂಗದಲ್ಲಿರೋದು ಆದಿಶಕ್ತಿ, ಆ ಪ್ರಸಾದ ಲಿಂಗ ಎಲ್ಲಿ ಈ ವಿಶುದ್ಧಿ ಚಕ್ರದಲ್ಲಿರುವಂತಹ ಪ್ರಸಾದ ಲಿಂಗದಲ್ಲಿರೋದು ಅದು ಪರಾಶಕ್ತಿ. ಮುಂದೆ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗದಲ್ಲಿರುವುದು ಚಿಚ್ಛಕ್ತಿ, ಚಿಚ್ಛಕ್ತಿ, ಚಿಚ್ಛಕ್ತಿ. ಆ ಒಂದು ಪ್ರಕಾಶವನ್ನ, ಸುಪ್ರಕಾಶವನ್ನ, ಆ ಲಿಂಗ ಇಷ್ಟಲಿಂಗದಲ್ಲಿ ಏನ್ ನಾವು ನೋಡ್ತೀವಲ್ಲ, ಈ ಚಿಚ್ಛಕ್ತಿಯನ್ನ ನೋಡ್ಬೇಕಾಗಿದೆ, ಈ ಚಿಚ್ಛಕ್ತಿಯನ್ನ ನೋಡ್ಬೇಕಾಗಿದೆ. ಅವಿರಳ ಕಣ್ಣಿನ ಎರಡು ಅನಿಮಿಷ ದೃಷ್ಟಿಯಿಂದ ಅದು ನೋಡೋದಿದೆಯಲ್ಲ, ಈ ಚಿಚ್ಛಕ್ತಿಯನ್ನ ನೋಡಬೇಕಾಗಿದೆ. ಯಾಕೆ ನೋಡ್ಬೇಕಾಗಿದೆ? ಅದು ಕಂಡ ತಕ್ಷಣ ಆ ಚಿಚ್ಛಕ್ತಿಯ ಸಂಘದಿಂದ ಚಿದ್ ಬ್ರಹ್ಮವ ಕೂಡಿ ಬ್ರಹ್ಮಚಕ್ರ ನಿಷ್ಕಲ ಲಿಂಗ, ಕರಸ್ಥಲದಿಂದ ಹಿಡಿದು ನಿಷ್ಕಲ ಲಿಂಗದವರೆಗೆ ಪ್ರಯಾಣ ಇದು. ಅದಕ್ಕೆ ಆ ಚಿಚ್ಛಕ್ತಿ ಬೇಕು. ಆ ಚಿಚ್ಛಕ್ತಿ ಸಂಘದಿಂದ ಚಿದ್ ಬ್ರಹ್ಮವ ಕೂಡಿ ನಿಷ್ಕಲ ಲಿಂಗ, ಇಷ್ಟಲಿಂಗದಿಂದ ನಿಷ್ಕಲ ಲಿಂಗದ ಪಯಣ ನೋಡಿ ಹೇಗಿದೆ. ಹೇಗೆ ಅಂಗ ಮತ್ತು ಲಿಂಗದಲ್ಲಿ ಈ ವಿದ್ಯುತ್ ಪ್ರವಾಹ ಶಿವಸ್ವರೂಪವಾಗಿ ಹೇಗೆ ಅದು ಸಂಚಾರ ಆಗ್ತಾ ಇದೆ. ಆ ಚಿಚ್ಛಕ್ತಿ ಸಂಘದಿಂದ ಚಿದ್ ಬ್ರಹ್ಮವ ಕೂಡಿ ಚಿದಾನಂದ ಸ್ವರೂಪನಾದಿನಯ್ಯ, ಚಿದಾನಂದ ಸ್ವರೂಪನಾದಿಯ. ಇದೆಲ್ಲ ಅವ್ರು ಕಂಡುಕೊಂಡಿದ್ದ ಸತ್ಯ ರೀ. ಇದು ಯಾವುದೋ ಒಬ್ಬ ಕವಿ ಬರೆದ ಕವಿತೆಗಳಲ್ಲ, ಕಾಲ್ಪನಿಕ ಮಾತುಗಳಲ್ಲ. ಅವುಗಳೆಲ್ಲ ಪ್ರಯೋಗ ಮಾಡಿ ಅವರು ನೋಡಿದ್ದಾರೆ. ಈ ವಚನಗಳನ್ನ ನಾವು ಮನನ ಮಾಡೋಣ ಅಂತ ಹೇಳಿ ಮುಂದಿನ ಸಾರಿ ನಾವು ಅನುಗ್ರಹ ದೀಕ್ಷೆ ಅಂತ ಬರ್ತಾ ಇದೆ, ಅದನ್ನ ಅಭ್ಯಸನ ಮಾಡೋಣ. ಇದುವರೆಗೆ ತಮಗೆ ಅತ್ಯಂತ ಸುಂದರವಾದ ಪಯಣ ಇದು. ನನಗಂತೂ ನಿಮ್ಗೆ ಅಂದ್ಕೊಳ್ಬಹುದು ಈ ಡಾಕ್ಟರ್ಗೆ ಎಲ್ಲ ಇದೇನ್ ಸಮಯ ಸಿಗುತ್ತೆ ಅಂತ. ಇದರಲ್ಲಿ ಸಿಗೋ ಒಂದು ಆನಂದ ಇದೆ ನೋಡಿ, ನಿಮ್ಗೆ ಹೇಳುವಾಗ ಅದೊಂದು ಶಿವಾನಂದ. ತಾವೂ ಸಹ ಅದನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಕೇಳುವಾಗ. ಹೇಗಿದೆ ನೋಡಿ, ಹೇಗೆ ಅವ್ರು ಕಂಡುಕೊಂಡಿರಬಹುದು. ಯಾಕೆ ಆ ಲಿಂಗಗಳ ಹೆಸರುಗಳನ್ನ ಹಾಗೇನೆ ಇಟ್ಟರು ಅವರು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಬೇರೆ ಲಿಂಗ ಅನ್ನೋ ಹೆಸರು ಇಡಬಹುದಾಗಿತ್ತಲ್ಲ. ಇಲ್ಲ, ಬಸವಣ್ಣನವರಿಂದ ಹಿಡಿದು ಅಲ್ಲಮ ಪ್ರಭುದೇವರಿಂದ ಹಿಡಿದು ಅಕ್ಕ ಮಹಾದೇವಿ ತಾಯಿಯವರನ್ನ ಹಿಡಿದು ಈ ಜಕ್ಕಣ್ಣಯ್ಯ, ಗುರುಸಿದ್ಧದೇವರೆಲ್ಲ ಇತ್ತೀಚಿನ 15ನೇ 16ನೇ ಶತಮಾನದ ವಚನಕಾರರು ಎಲ್ಲ ಈ ಲಿಂಗಗಳನ್ನ, ಅದೇ ಚಕ್ರಗಳನ್ನ ಹೇಳ್ತಾ ಇದ್ದಾರಲ್ಲ. ಅಂದರೆ ಅವುಗಳ ಮಹಿಮೆಯನ್ನ ನೋಡಿ, ಮಹತ್ವವನ್ನ ನೋಡಿ, ಆ ಚಿಚ್ಛಕ್ತಿ ಸಂಘದಿಂದ ಚಿದ್ ಬ್ರಹ್ಮವ ಕೂಡಿ ನಾವೆಲ್ಲ ಚಿದಾನಂದ ಸ್ವರೂಪಿಗಳಾಗೋಣ ಅಂತ ಆ ಬಸವಾದಿ ಪ್ರಮಥರಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡೋಣ, ಈ ಸತ್ಯವನ್ನು ಅರಿಯೋಣ ಅಂತ ಹೇಳ್ತಾ, ಈ ಸದವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ಒಂದು ಶಿವಾನುಭವಕ್ಕೆ, ಶಿವಯೋಗಕ್ಕೆ ನಾನು ವಿರಾಮ ಮುಗಿಯುತ್ತೇನೆ. ತಮಗೇನಾದರೂ ಇದರಲ್ಲಿ ಸಂದೇಹಗಳಿದ್ರೆ ಕೇಳಿ ಅಂತ ಭಿನ್ನವಿಸಿಕೊಳ್ತಾ ನಾನು ಇಲ್ಲಿಗೆ ವಿರಾಮ ಮುಗಿಯುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸರ್ ಶರಣು ಶರಣಾರ್ಥಿ ಸರ್. ಹೇಳಿ ಸರ್. ಸರ್ ಈಗ ಆಗ್ಲೇ ಒಂದು 56 ಅಕ್ಷರಗಳ ಪಟ್ಟಿ ಕೊಟ್ಟಿದ್ರಲ್ರಿ ಸರ್ ತಾವು. ಅದರಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಗಳು ಎಲ್ಲವೂ ಸ್ವರಗಳು, ಅವು ವಿಶುದ್ಧಿ ಚಕ್ರದಲ್ಲಿ ಇರುತ್ತವೆ. ಹೌದಲ್ರಿ ಸರ್? ಒಂದ್ ನಿಮಿಷ ತೆಗಿಯೋನಲ್ಲ, ಒಂದ್ 5 ನಿಮಿಷ ಅದನ್ನ ತೆಗೆದ್ಬಿಡ್ರಿ. ಒಂದೇ ನಿಮಿಷ ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲಿ 36ನೇದ್ ನೋಡಿ ಸರ್, ಲಿಂಗಾಂಗ ಅಂತ ಕೊಟ್ಟಿದೆ ನೋಡಿ ಸರ್. ಹಾ, ಎಸ್. ಇಲ್ಲಿ ನೋಡಿ ಸರ್, ಇದು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಸರ್, ಪಶ್ಚಿಮ ಚಕ್ರದಲ್ಲಿ ಅ, ಉ, ಮ ಅಂತ ಅಕ್ಷರ ಇರ್ತವೆ ಸರ್. ಆದರೆ ಅವು ವಾಚಿಸಲ್ ಬರೋಲ್ಲ, ಅಂದ್ರೆ ಕೇಳೋಲ್ಲ. ಅವು ಅನಾಹತ ಸ್ವರೂಪದಲ್ಲಿ ಇರ್ತಾವೆ. ಅವಲ್ಲಿವೆ ಸರ್, ಅವು ಅಲ್ಲಿವೆ. ಆ ಅಕ್ಷರಗಳು ಅ, ಉ, ಮು ಅಲ್ಲಿದೆ, ಆದರೆ ಅವು ಉಚ್ಚರಿಸಲ್ ಬರೋಲ್ಲ ಸರ್. ಅದು ಕ್ಲಿಯರ್ ಇದೆ ಸರ್. ಹಾ, ನಮಗ್ ಬೇಕಾಗಿದ್ದ ಎಲ್ಲಿ ಅಂತ ಅಂದ್ರೆ ವಿಶುದ್ಧಿ ಚಕ್ರದಾಗ ಒಂದ್ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಸರ್. ಹಾ, ವಿಶುದ್ಧಿ ಚಕ್ರ ಹೇಳಿ ಸರ್. ಅ, ಆ, ಇ, ಉ, ರು, ರು, ಎ, ಐ, ಔ, ಅಂತ ಐತಲ್ರಿ.
ಹಾ ಸರ್. ಇಲ್ಲಿ ಶಬ್ದ ಕೊಟ್ಟಿದ್ದಾರೆ, ಇಲ್ಲಿ ಅಕ್ಷರಗಳು ಅದಾವಲ್ರಿ ಸರ್. ಹ್ಮ್ 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 ಇದರಲ್ಲಿ ವ್ಯಂಜನ ಮಿಶ್ರ ಆಗೈತ್ರಿ ಸರ್, ರು ಅಂಡ್ ರು. ಹ್ಮ್ ಹಾ, ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ಪರತತ್ವದ ಸ್ವತಂತ್ರವಾಗಿರ್ತಕ್ಕಂಥ ಅಕ್ಷರಗಳು ಉಚ್ಚರಿಸಲ್ಪಡುವಂತ ಸಂದರ್ಭದಲ್ಲಿ ಇಲ್ಲಿ ರು ಮತ್ತು ರು ಎರಡು ವ್ಯಂಜನಾಕ್ಷರಗಳು ಇಟ್ಟಿದ್ರ. ಸರ್ ನಾನ್ ಹೇಳ್ತೀನಿ ಅದು ಸರ್ ವ್ಯಂಜನ ಅಲ್ಲ, ಅದು ಸಂಸ್ಕೃತದ ಸ್ವರಗಳು ಅಲ್ಲ, ಸಂಸ್ಕೃತದ ಸ್ವರಗಳು. ಹೌದು, ಸಂಸ್ಕೃತದಲ್ಲಿ ಇವತ್ತಿಗೂ ಇದೆ, ಅದು ಸಂಸ್ಕೃತದ ಸ್ವರಗಳು, ಕನ್ನಡದಲ್ಲಿ ಇಲ್ಲ. ಕನ್ನಡ. ಆಮೇಲೆ ಇದರಲ್ಲಿ ಓ ಮತ್ತು ಓ ಇಟ್ಟಿಲ್ಲ, ಎರಡು ಶಬ್ದಗಳು ಸರ್. ಅವು ಕನ್ನಡದ ಅಕ್ಷರಗಳು, ಅಚ್ಚ ಕನ್ನಡದ ಅಕ್ಷರಗಳು. ಸರಿ, ಅವು ಇಲ್ಲ ಅಂತ ಹೇಳೋದು. ಅದೇ ಇಲ್ವೇನೋ, ಬಹುಶಃ ಸಂಸ್ಕೃತದ ಅನುಸರಣೆ ಇಲ್ಲಿ ಕಾಣುತ್ತೆ. ಸಂಸ್ಕೃತದ ಅನುಸರಣೆ ನನ್ಗೇನ್ ಬೇಕಾಗಿದೆ ಅಂದ್ರೆ ಇಲ್ಲಿ ಓ ಮತ್ತು ಹ್ರಸ್ವಸ್ವರ ಓ ಮತ್ತೆ ದೀರ್ಘ ಸ್ವರ ಓ ಎರಡು ಬಿಟ್ಟಾಕಿ ರು ಮತ್ತು ರು ಹಾಕಿದಾರಲ್ಲ, ಅದರ ಪರ್ಯಾಯವಾಗಿರ್ತಕ್ಕಂಥ ಅಕ್ಷರಗಳು ಅಥವಾ ಅವನ್ ಯಾಕೆ ಬಿಟ್ಟು ಹಾಕಿದ್ರು ಅಂತ ನನ್ನ ಇಲ್ಲೊಂದು ಪ್ರಶ್ನೆ. ಅದೇ ಬಹುಶಃ ನನಗನ್ಸುತ್ತೆ ಸರ್, ಅದು ಸಂಸ್ಕೃತದ ಅಕ್ಷರಗಳು ತಪ್ಪಾಗಿದೆ. ಅದು ಅವೆರಡು ಅಕ್ಷರ ಬಿಟ್ಟು ಓ ಓ ಬರ್ಬೇಕಲ್ಲಿ. ಅಲ್ಲ ಹಂಗಲ್ಲ, ಈಗ ಅದನ್ನೇ ತಪ್ಪಾಗಿದೆ ಅಂತ ನಾವು ಶರ ಬರೆಯಕ್ ಬರಂಗಿಲ್ಲ ಶಂಬನ. ಬಿಟ್ಟಿರ್ದಿರ ಹಿಂದೆ ತಾತ್ವಿಕತೆ ಹಿನ್ನೆಲೆ ಏನಿದೆ, ಆದ್ರೆ ಇಟ್ಕೋಬೇಕೋ ಇಟ್ಕೋಬಾರ್ದು ಅಂತಕ್ಕಂಥದ್ದು ಒಂದು ಗಹನವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಇದನ್ನ ನಾವು ಒಂದೇ ಸಲ ಬಿಟ್ರೆ ತಪ್ಪಾಗಿದೆ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅಲಮಪುರದವರ ವಚನದಲ್ಲಿ ಇದನ್ನೇ ಸೇರಿಸಿದ್ದಾರೆ, ರೂನೇ ಸೇರಿಸಿದ್ದಾರೆ ಅವರು ಕೂಡ. ನಾವ್ ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ಓ ಸ್ವರ ಸರ್, ಕೇಶಿ ರಾಜನ ಶಬ್ದಮಣಿ ದರ್ಪಣ ಓದಿದ್ರೆ ಎ ಓ ಮತ್ತೆ ಳ, ರಳ, ಕುಳ, ಕ್ಷಳ ಈ 5 ಅಚ್ಚ ಕನ್ನಡದ ಅಕ್ಷರಗಳು ಸಂಸ್ಕೃತದಲ್ಲಿ ಇಲ್ಲ. ಅಲ್ಪ ಪ್ರಾಣ ಎ ಇದೆಯಲ್ಲ ಸರ್, ಎ ಮತ್ತೆ ಓ ಇವು ಅಚ್ಚ ಕನ್ನಡದ ಅಕ್ಷರಗಳು. ಈ ರು ಮತ್ತೆ ರು ಅನ್ನೋದು ಸಂಸ್ಕೃತದ ಅಕ್ಷರಗಳು, ಇವತ್ತಿಗೂ ಇದಾವೆ. ನಾವು ಕನ್ನಡದವರು ಅದನ್ನ ತಗೊಂಡಿಲ್ಲ. ಅದೇ ಸಂಸ್ಕೃತದ ಭಾಷೆ ಪ್ರಕಾರ ಇದು ಸ್ವರ ಅಂತ ನಿಮ್ಮ ಅಭಿಮತ. ಹೌದು. ಆದ್ರೆ ಕನ್ನಡದ ಅಕ್ಷರದ ತತ್ವಶಾಸ್ತ್ರದ ಪ್ರಕಾರ ಎಲ್ರೂ ಮತ್ತೆಲ್ರೂ ಕಾನ್ಸನೆಂಟ್ಸ್ ಆಗಿ ನೋಡ್ಬೇಕಾಗತ್ತೆ, ವ್ಯಂಜನಾಕ್ಷರವಾಗಿ. ಇಲ್ಲ ಅಲ್ಲ, ಬಹುಶಃ ನಾವು ಇನ್ನೂ ಆಳವಾದ ಅಧ್ಯಯನವನ್ನ ಮಾಡ್ತಾ ಹೋದ್ರೆ ಈ ಅಕ್ಷರಗಳು ಈ 12ನೇ ಶತಮಾನಕ್ಕಿಂತ ಹಿಂದೆನೂ ಇದೆ ಅಂತ ಬಂದಾಗ ಅದನ್ನ ಇವರು ಪರಿಷ್ಕಾರ ಮಾಡ್ಕೊಂಡಿದ್ದಾರೆ, ಯಾವ್ದು ಬೇಕೋ. ಆದ್ರೆ ಎ ಸೇರ್ಸಿದ್ದಾರೆ ನೋಡಿ, ಅದೇ ಆಶ್ಚರ್ಯ ಆಗಿದ್ ನನಗೆ. ಅಲ್ಪ ಪ್ರಾಣ ಎ ಇದೆಯಲ್ಲ, ಅದನ್ನ ಸೇರ್ಸಿದ್ದಾರೆ. ಹ್ರಸ್ವಸ್ವರ ಎ ಸೇರ್ಸಿದ್ದಾರೆ. ಅದು ಅಚ್ಚ ಕನ್ನಡದ ಅಕ್ಷರ, ಸಂಸ್ಕೃತವನ್ನೇ ಅನುಕರಣೆ ಮಾಡಿದ್ದಾರೆ. ಅಂದ್ರೆ ಎ ಯಾಕೆ ಬಂತು ಅಂತ ನನಗೆ ಅನುಮಾನ ಬಂತು. ಎ ಬಂದಿದೆ, ಆದ್ರೆ ಓ ಬಿಟ್ಟೋಗಿದೆ. ಇದಕ್ಕೆ ತುಂಬಾ PhD ತರದ ತೌಲನಿಕ ಅಧ್ಯಯನ ಆಗ್ಬೇಕು ಸರ್. ಅಲ್ಲ, ಈ ನನ್ನ ಪ್ರಶ್ನೆ ಏನಂದ್ರೆ, ಭಾಷಾ ತಜ್ಞರನ್ನು ಇಟ್ಕೊಂಡ್ರು ಸಹಿತ ಇದು ಸಮಸ್ಯೆ ಬಗೆಹರಿಯೋದಿಲ್ಲ ನನ್ನ ಪ್ರಕಾರ. ಇದಕ್ಕೊಂದು ಏನ್ ಬೇಕು ಅಂದ್ರೆ ಅವರೇ ಶೈಲಜಾ ತಾಯಿಯವರೇ, ಒಂದು ತಾತ್ವಿಕ ಹಿನ್ನೆಲೆ, ತಾತ್ವಿಕ ಸ್ಪರ್ಶ, ಶರಣರ ಭಾವಜ್ಞಾನದ ಸ್ಪರ್ಶ ಇದ್ರೆ ಮಾತ್ರ ಇದನ್ನ ಅವರ ಭಾವಜ್ಞಾನದಿಂದ ನಾವು ತಿಳ್ಕೊಬಹುದು ಅಂತ ನನ್ನ ಅಭಿಮತವಾಗಿದೆ. ಆಯ್ತು. ಆಮೇಲೆ ಇನ್ನೊಂದು ಆಜ್ಞಾ ಚಕ್ರದಲ್ಲಿ ಹ ಮತ್ತು ಕ್ಷ ಅಂತ 2 ಅಕ್ಷರ ಕೊಟ್ಟಿರಲ್ರಿ ಸರ್. ಹೇಳಿ ಸರ್ ಹೇಳ್ತಾ ಇದ್ದೀನಿ. ಅದರಲ್ಲಿ ಅನುಸ್ವಾರದ ಸ್ಪರ್ಶ ಆಗ್ಬೇಕು ಅಂತ ನನ್ನ ವಿಚಾರ, ಹಮ್ ಮತ್ತು ಕ್ಷಮ್ ಅಂತ. ಇದು ಏನಂದ್ರೆ ಸರ್, ಈ ಅಕ್ಷರಗಳು ಇದೀಗ ತಾಯಿಯವ್ರು ಹೇಳಿದ ಹಾಗೆ ಸರ್ 2 ಗೊಂದಲ ಇದೆ ಸರ್. ಒಂದು ಮೊದಲನೇ ಗೊಂದಲ ಏನಂದ್ರೆ ಸರ್, ಚಕ್ರಗಳ ಒಂದು ಅಸ್ತಿತ್ವ ಏನಿದೆ ಅಲ್ಲ ಸರ್, ಅದು ಬಹಳ ವರ್ಷಗಳಿಂದ ಇದೆ ಸರ್. ಒಂದು ಭಾರತೀಯ ಸಂಸ್ಕೃತಿಯನ್ನು ನೀವು ನೋಡ್ತಾ ಹೋದ್ರೆ ಈ ಚಕ್ರಗಳು ಏನು ಗೊಂದಲ ಇಲ್ಲ. ಏನಂದ್ರೆ ಈಗ ವಿಶ್ವವೇ ಒಪ್ಪಿಕೊಂಡಿರುವಂತ ಈ ಎಲ್ಲಾ ಚಕ್ರಗಳು, ಎಸ್ಪೆಷಲಿ ಈಗೇನು ನೀವು ಬರ್ದಿದೀವಲ್ಲ, ಆ ಎಲ್ಲಾ ಚಕ್ರಗಳನ್ನ ಅವ್ರು ಒಪ್ಕೊಳ್ತಾರೆ. ಇದು 1ನೇದು.
ಎರಡನೇದು ಈ ಪ್ರಶ್ನೆ ಏನ್ ಬಂತು ನಮ್ಮ ಶರಣರಿಗೂ, ಎರಡನೇ ಒಂದು ಮುಖ್ಯ ವ್ಯತ್ಯಾಸ ಕಂಡು ಬರ್ತಾ ಇರೋದು ವರ್ಣಗಳ ಬಗ್ಗೆ ಸರ್. ಹೌದು. ಏನು ಅಲ್ಲಮ ಪ್ರಭುದೇವರ ಒಂದು ವರ್ಣಗಳೇ ಬೇರೆ ಇವೆ, ಹಾಗೇನೆ ಮುಂದೆ ಬರುವಂತಹ 15ನೇ ಶತಮಾನದ ವಚನಗಳಲ್ಲಿ ಬರುವಂತಹ ವರ್ಣಗಳೇ ಬೇರೆ ಇವೆ, ಜಾಗತಿಕವಾಗಿ ತೆಗೆದುಕೊಂಡಂತಹ ವರ್ಣಗಳೇ ಬೇರೆ ಇವೆ. ಫಾರ್ ಎಕ್ಸಾಂಪಲ್, ಅವರು ಮೂಲಾಧಾರ ಚಕ್ರಕ್ಕೆ ಕೆಂಪು ಬಣ್ಣ ತಗೊಂಡ್ರೆ ನಮ್ಮ ಅಲ್ಲಂ ಪ್ರಭುದೇವರು ಹಳದಿ ಬಣ್ಣ ತಗೊಂಡು ಬರ್ತಾರೆ, ಬೇರೆ ವಚನಗಾರರು ಬೇರೆ ಬಣ್ಣವನ್ನ ತೆಗೆದುಕೊಂಡು ಬರ್ತಾರೆ. ವರ್ಣಗಳು ಹಾಗೇನೆ ಈ ಅಕ್ಷರಗಳ ಬಗ್ಗೆ ಕೂಡ ಒಂದ್ ಸ್ವಲ್ಪ ಗೊಂದಲ ಇದೆ ಸರ್. ಅದು ಅದರಲ್ಲಿ ಏನು ಸಂಶಯವಿಲ್ಲ, ಖಂಡಿತ ಗೊಂದಲ ಇದೆ. ಹೀಗಾಗಿ ನಾನು ಅದಕ್ಕೆ ಅಂದೆ, ನಾನೇನ್ ಯಾಕೆ ಇದನ್ನೆಲ್ಲ ತಗೊಂಡ್ ಬರ್ತಾ ಇದ್ದೀನಿ ಅಂದ್ರೆ, ನಾವು ಈಗ ನಮ್ಮ ಶೈಲಜಾ ತಾಯಿಯವರು ಇದ್ರ ಬಗ್ಗೆ ಹೇಳಿದ್ರು, ರು ಅಂತ ಇದೆ. ಆಯ್ತಾ. ಈಗ 1, 2, 3 ಹೀಗೊಂದು ಕೆಲವೊಂದು ಏನಾದ್ರೂ ಮಾಡಿ ನಾವು ಈ ಪುಸ್ತಕ ರಚನೆ ಮಾಡುವಾಗ ಯಾವ ಒಂದು ನಿರ್ಧಾರಕ್ಕೆ ನಾವು ನಿಲ್ಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟುತ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನೀವಂದ್ರಿ ಓ ಬದಲಾಗಿ ರು ಇಟ್ಕೊಂಡಿದಾರ ಅವರು ಅಂತ. ಅವಾಗ ಶೈಲಜಾ ತಾಯಿ ಅಂತಾರೆ ಬಹುಶಃ ಅದು ಅಲ್ಲ ಅಂತ. ಈಗ ನಾವೇನ್ ಮಾಡ್ಬೇಕು, ಆ ರು ಅಂತೂ ಈಗ ನಾವು ಯಾರು ಅದನ್ನು ಉಪಯೋಗಿಸೋಲ್ಲ. ಇವೆರಡು ಶಬ್ದ ಏನಿದೆಯಲ್ಲ, ನಮ್ಮ ಇಡೀ ಕನ್ನಡ ಭಾಷೆಯನ್ನು ನೀವು ತಗೊಂಡ್ರೆ ರು ಮತ್ತು ರು ಅಂತ ಏನು 2 ಅಕ್ಷರ ಬರ್ತಾ ಇದೆಯಲ್ಲ, ಅದು ನಾವೇನು ಸಾಮಾನ್ಯವಾಗಿ ನಾನಂತೂ ಎಲ್ಲೂ ಕೇಳಿಲ್ಲ. ಸರ್, ನೀವು ಆಸ್ ಎ ಟೀಚರ್ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಾ ಸರ್, ಈ ರು ಮತ್ತು ರು ಅಕ್ಷರ ಬಗ್ಗೆ ಕನ್ನಡದಲ್ಲಿ? ಅದೇ ಸರ್, ಈಗ ಈ ದೀರ್ಘ ಸ್ವರ ರೂನು ತಗೊಂಡಿದ್ದೀರಿ ತಾವಿಲ್ಲಿ. ಅಲ್ಲ, ರು ಅಲ್ಲ ಸರ್, ಅದ್ರ ಪಕ್ಕದ್ದು ಈಗ ಋಷಿ ರು ಗೊತ್ತು, ಅಲ್ಲಿಂದನೇ ಬರ್ತೀನಿ ಸರ್. ಈ ಋಷಿ ರು ಅನ್ನೋದೇನ್ ತಗೊಂಡಿದ್ದೀರಲ್ಲ, ಅದು ಕೂಡ ಕೇವಲ ಋಷ್ಯ ವಾಕ್ಯ ಅಂತಕ್ಕಂಥ ಒಬ್ಬ ಋಷಿಗೆ ಮಾತ್ರ ಒಂದೇ ಶಬ್ದಕ್ಕೆ ಬಳಕೆ ಆಗ್ತಕ್ಕಂಥ ಪದ ದೀರ್ಘ ಸ್ವರ ರು. ಅದೇ ತೆರನಾಗಿ ರು ಮತ್ತು ರು ನಮ್ಮ ಭಾಷಾ ವಿಜ್ಞಾನದಲ್ಲಿ ಇವು ಎಲ್ಲೂ ಸಹಿತ ಬಳಕೆ ಆಗಿಲ್ಲ. ಬಳಕೆ ಆದ್ರೂ ಸಹಿತ ಅವು ವ್ಯಂಜನ ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಪಟ್ಟಿ ಮಾಡಿದ್ದೇವೆ ಸರ್. ವರ್ಗೀಯ ವ್ಯಂಜನದಲ್ಲಿ ಪಟ್ಟಿ ಮಾಡಿಲ್ಲ. ಅವರ್ಗೀಯ ವ್ಯಂಜನದಲ್ಲಿ ರು ಮತ್ತು ರು ನಾವು ಸೇರ್ಸ್ಕೋಬಹುದು. ಆದ್ರೆ ಸರ್, ಅವರ್ಗೀಯ ವ್ಯಂಜನದಲ್ಲಿ ತಾನೇ ಎಲ್ಲಿದೆ ಸರ್ ಅದು? ಯಾವುದು ವ್ಯಂಜನದಲ್ಲಿ ತಾನೇ ಎಲ್ಲಿದೆ ಸರ್ ಅದು? ನೀವು ಎಲ್ಲಿ ಇಲ್ಲ, ಆದ್ರೆ ಒತ್ತಕ್ಷರಗಳನ್ನ ಬಳಕೆ ಇಲ್ಲ ಸರ್. ಭಾಷಾಶಾಸ್ತ್ರದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಅದು ಇಲ್ಲವೇ ಇಲ್ಲ. ರು ಅನ್ನೋದಿಲ್ಲ, ಆದ್ರೆ ಇಲ್ಲವೇ ಇಲ್ಲ. ಆದ್ರೆ ನೀವು ಆಂಗ್ಲ ಭಾಷೆ ಯಾವ್ದಾದ್ರು ತಜ್ಞರ ಹೆಸರನ್ನು ಬರಿಬೇಕಾದ್ರೆ, ಆಂಗ್ಲ ಭಾಷೆ ಬಿಡಿ ಸರ್, ಈಗ ಆಂಗ್ಲ ಭಾಷೆ ಆಂಗ್ಲ ಭಾಷೆ ಕೂಡ ಸಂಸ್ಕೃತದ ಮೂಲವೇ ಅದುವೇ. ಆಯ್ತು, ಯಾರ್ದೋ ಒಂದ್ ಹೆಸರು ಬರಿಬೇಕಾದ್ರೆ ಆಂಗ್ಲ ಹೆಸರಿನಿಂದ ಇದ್ದಿರ್ತಕ್ಕಂತ ಪಾಶ್ಚಿಮಾತ್ಯರ ಹೆಸರುಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಇವುಗಳನ್ನ ನಾವು ಅವರ್ಗೀಯ ವ್ಯಂಜನಗಳನ್ನೇ ಬಳಸ್ಬೇಕಲ್ಲ ಅವರೇ. ಇಲ್ಲ, ಅದು ಇವತ್ತಿನ ಸಮಸ್ಯೆ ಸರ್. ಇಂಗ್ಲಿಷ್ ಕೂಡ ಸಂಸ್ಕೃತ ಇಂಗ್ಲಿಷ್ ಅವೆರಡರ ಮೂಲ ಒಂದೇ ಸರ್. ಒಪ್ಕೊಳ್ತೀನಿ. ಆದ್ರೆ ಹಂಗಾದ್ರೆ ಇದು ರು ಮತ್ತೆ ರು ನಿಮ್ಮ ಪ್ರಕಾರ ಲ ಅನ್ನೋದು ಅಲ್ಲವೇ ಅಲ್ಲ. ಸರಿ, ಅದನ್ನ ಒತ್ತಕ್ಷರನ ಅರ್ಧ ಚಂದ್ರಾಕೃತಿ ಒತ್ತಕ್ಷರ, ಆಮೇಲೆ ಕೃಷ್ಣ ಬರಿತಕ್ಕಂತ ಸಂದರ್ಭದಲ್ಲಿ ಅದು ಒಟ್ರು ಸುಳಿಯನ್ನ ನೀವ್ ಏನ್ ಅದು ರುಕಾರ ಸರ್. ಋಷಿ ಲ ವ್ಯಂಜನ ಅಲ್ಲ ಅಂತೀರಾ? ಅಲ್ಲ 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 ಋಷಿಯ ಒತ್ತಕ್ಷರ ಒಟ್ರು ಸುಳಿ. ಸರಿ, ಹಂಗಾದ್ರೆ ಲ ಅನ್ನೋದು ಒತ್ತಕ್ಷರ ಬಿಡಿ, ಲ ಅನ್ನೋದು ಅಲ್ಲ. ಲಾ ಇದೆಯಲ್ಲ, ಯಾರ ಲಾಕ್ಕೆ ಲಾವತ್ ಕೊಡ್ತೀವಲ್ಲ ಸರ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸರ್, ಇದು ರು ಮತ್ತು ರು ಅಂತ ಏನಿದೆಯಲ್ಲ ಸರ್, ಇದು ನಾವು ಬರೆಯೋಕೆ ಹೀಗೆ ಉಪಯೋಗಿಸಿದೀವಿ ಸರ್, ಕನ್ನಡದಲ್ಲಿ ತೋರ್ಸೋಕೆ. ಆದ್ರೆ ಇದನ್ನೇ ಬೇರೆ ಇದೆ ಸರ್ ಸಂಸ್ಕೃತದಲ್ಲಿ. ಈ ರು ಬರೆಯೋದು ನಮ್ಗಿಲ್ಲ ಅರ್ಥ ಆಗ್ಲಿ ಅಂತ ಹೀಗೆ ಬರ್ದಿದೀವಿ, ಲಕ್ಕೆ ಆ ರೂದು ಹತ್ರ ಕೊಟ್ಟಿದೀವಿ. ಆದ್ರೆ ಇದು ಆಲ್ ರು ಅಲ್ಲ ಸರ್, ಇದು ಅಲ್ಲ ಅಲ್ಲ. ಅದಕ್ಕೆ ನೀವು ಅಕ್ಷರವೇ ಇಲ್ಲ. ಇಲ್ಲ, ಆ ಲಕ್ಕೆ ರು ಕೊಟ್ಟು ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾವು ಲಕ್ಕೆ ಲು ಮತ್ತು ಲೂಕೆ ಅದೇ ಆ ಅಕ್ಷರ ಕೊಟ್ಟಿದೀವಿ, ಒತ್ತಕ್ಷರ ಕೊಟ್ಟಿದೀವಿ ಹೊರತಾಗಿ ಲಕ್ಕು ಮತ್ತೆ ಈ 2 ಅಕ್ಷರಗಳಿಗೆ ಏನೂ ಸಂಬಂಧ ಇಲ್ಲ ಸರ್. ಸರಿ, ಮತ್ತೆ ಓ ಮತ್ತು ಓ ಇವೆರಡು ಅಕ್ಷರಗಳು ಬಿಟ್ಟಿದ್ದೀರ. ಅದಕ್ಕೆ ಸರ್ ನಾನೇನೋದು, ಈಗ ನಾವು ಶಿವಯೋಗದ ಈ ಚಕ್ರಗಳ ಬಗ್ಗೆ ಬರೆಯುವಾಗ ಆ ರು ತೆಗೆದು ಓ ಹಾಕೊಳ್ಳಕ್ ಬರುತ್ತೆ ನೋಡ್ಬೇಕು.
ಅದು ಭಾಷಾ ತಜ್ಞರಾಗ್ಲಿ ಅಥವಾ ನಾವು ಈ ಶಿವಯೋಗದ ಪುಸ್ತಕ ಬರೆಯುವಾಗ ಅದನ್ನ ನೀವು ಈ ಇವನ್ನ ಬಗೆಹರಿಸ್ಕೊಳ್ಬೇಕು ಸರ್, ಅಷ್ಟೇ. ಶೈಲಜಾ ತಾಯಿ, ತಾವೇನ್ ಹೇಳ್ತೀರಾ? ಈ ರೂ ತೆಗೆದು ಓ ಹಾಕೊಳ್ಬಹುದಾ? ಹಂಗೆ ಸುಮ್ನೆ ಹಾಕೊಂಡ್ಬಿಡಕ್ಕಾಗಲ್ಲ ಸರ್. ಅದೇ ಅಕ್ಕ ಹಾಕೊಂಡ್ರೆ ಅದಕ್ಕೊಂದು ಅದಕ್ಕೇನಾದ್ರು ಬೇಸಿಸ್ ಬೇಕಲ್ಲ? ಬೇಕಾಗುತ್ತೆ ಸರ್. ಅದು ಎ ಮತ್ತು ಓ ಅದು ಕನ್ನಡದ ಸ್ವತಂತ್ರ ಅಕ್ಷರಗಳು ಸರ್. ಅಚ್ಚ ಕನ್ನಡ ಸಂಸ್ಕೃತದಲ್ಲಿ ಇಲ್ಲ. ಎ ಐ ಇದೆ, ಓ ಔ ಇದೆ ಸಂಸ್ಕೃತದಲ್ಲಿ. ಹೌದು. ಈಗ ಎತ್ತು ಮತ್ತೆ ಒಂದು ಅನ್ನೋದೆಲ್ಲ ಅಚ್ಚ ಕನ್ನಡದ ಅಕ್ಷರಗಳು ಸರ್, ಎ ಮತ್ತೆ ಓ. ನಾವು ಹಂಗೆ ಸುಮ್ನೆ ಹಾಕೊಂಡ್ಬಿಡಕ್ಕಾಗಲ್ಲ. ಇದು ಸಂಸ್ಕೃತದ ಆಧಾರ ಚಕ್ರಗಳನ್ನ, ಸಂಸ್ಕೃತದ ಅಧ್ಯಾತ್ಮವಾದಿಗಳನ್ನ ಕೇಳಿ, ಅದ್ರಲ್ಲೂ ಶಿಸ್ತುಬದ್ಧವಾಗಿ ಓದಿರೋರನ್ನ ಕೇಳಿ ಏನಾದ್ರೂ ನಾವು ಮಾಡ್ಬೇಕಾಗತ್ತೆ ಸರ್. ಹಾಗಾಗಿ ಮಾಡಿದ್ರೆ ತಪ್ಪಾಗುತ್ತೆ. ಆಯ್ತು ಸರ್, ಇಲ್ಲಿಗೆ ಇವತ್ತಿದನ್ನ, ಯಾಕಂದ್ರೆ ಇದು ಅದನ್ನ ಯಾಕೆ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಆತರ ಲೂರು ಅಥವಾ ಓ ಅಂತ ಬಿಟ್ಬಿಟ್ಟು ಅದನ್ನ ಯಾಕೆ ಹಾಕೊಂಡಿದ್ದಾರೆ? ಆತರ ಸಂಸ್ಕೃತ ವರ್ಡ್ ಯಾಕೆ ಹಾಕೊಂಡಿದ್ದಾರೆ ಅಂತ ಅದಕ್ಕೇನಾದ್ರು ಇದೆಯಾ? ಅಥವಾ ಇದು ಮೊದ್ಲಿಂದನೂ ಬಂದಿದ್ದೆ ಅಂತ ಆತರ ಏನಾದ್ರು ಇದೆಯಾ ಸರ್? ಅಕ್ಕ, ಇದು ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಈ ವರ್ಣಗಳ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಒಂದು 10 ವಚನದಲ್ಲಿ ಬೇರೆ ಬೇರೆ ವರ್ಣ ಬೇರೆ ಬೇರೆ ಶರಣರು ಹೇಳ್ತಾರೆ. ಹಾಗೇನೆ ಈ ಅಕ್ಷರಗಳ ಬಗ್ಗೆ ಗೊಂದಲ ಹಾಗೇನೆ ಇದೆ. ಅದಕ್ಕೆ ನಾವೇ ಒಬ್ರು ಪ್ರಾಜ್ಞರು ಎಲ್ಲ ಕೂತ್ಕೊಂಡು ಇದಕ್ಕೇನಾದ್ರೂ ಒಂದು ಇದಂ ಮಿತ್ಯಂ ಅಂತ ಏನಾದ್ರು ಮಾಡ್ಬೇಕು. ಆದ್ರೆ ಸ್ವಲ್ಪ ಕಷ್ಟ ಕಾಣಿಸ್ತಾ ಇದೆ ನನಗಿದು ಸರ್. ಈ ಕನ್ನಡ ಅಕ್ಷರಗಳಲ್ಲಿ ರೂ ಅಂತೂ ಇದ್ದೇ ಇದೆ. ಅದೇ ಇದು ಎರಡು ಮಾತ್ರ ಮೊದ್ಲಿಂದ ಇಲ್ಲ ಸರ್. ಓನೇ ಬರ್ಬೇಕಾಗತ್ತೆ. ಬರ್ಬೇಕಾಗುತ್ತೆ ಅಕ್ಕ, ಅದಕ್ಕೆ ನೋಡ್ಬೇಕು ಸರ್. ಮತ್ತೆ ಆಜ್ಞಾ ಚಕ್ರದಲ್ಲಿ ಅನುಸ್ವಾರಗಳನ್ನ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದಲ್ಲ ಅವು ಇರ್ಬೇಕು, ಹಮ್ ಮತ್ತು ಕ್ಷಮ ಅಂತ ಮಾಡ್ಬೋದು ಸರ್, ಅದೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಂದ್ರೆ ಅದು ಹಮ್ ಮತ್ತು ಕ್ಷಮನ ಕರೆಕ್ಟ್ ಬರೋದು. ಅದೇ ಹಾಕೊಳ್ಳೋಣ ಸರ್, ಅದೇನ್ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲಿ ಗೊಂದಲ ಹಾಕೊಳ್ಳೋಣ ಸರ್, ಇದನ್ನ ಹಮ್ ಮತ್ತು ಕ್ಷಮ ಮಾಡ್ಕೊಳ್ಳೋಣ ಸರ್. ಇದೇನಿದೆಯಲ್ಲ, ನೀವು ವಿಶುದ್ಧಿ ಚಕ್ರದಲ್ಲಿ ಒಂದು ಎತ್ತಿದ ಪ್ರಶ್ನೆ ಇದೆ ಅಲ್ಲ, ಅದು ನಿಜವಾಗ್ಲೂ ಚಿಂತನೆಗೆ ಮಾಡಬೇಕಾದ ಒಂದು ವಿಷಯ ಆಗಿದೆ. ನೋಡೋಣ ಸರ್, ಅದ್ರ ಬಗ್ಗೆನೂ ಅಭ್ಯಾಸನ ಮಾಡೋಣ ಸರ್. ಇದು ನೀವು ಬಾಯಿ ಇದರಿಂದ ಮುಚ್ಚೋದು ಮತ್ತೆ ಅಂಗಣಕ್ಕೆ ಇದು ತಲುಪೋದು, ನಾಲ್ಗೆ ತಪ್ಸೋದು, ಇದನ್ನ ಮುಟ್ಟೋದು, ಅದ್ರ ಮೇಲಿಂದ ಆಧಾರದ ಮೇಲಿಂದ ಇವೆಲ್ಲ ಬಂದಿದ್ದ ಅಕ್ಷರಗಳು ಇಟ್ಕೊಂಡಿರೋದಲ್ಲ ಸರ್ ಇದು. ಮತ್ತೆ ಇದನ್ನ ಮತ್ತೆ ಕನ್ನಡ ಅಕ್ಷರ ಅಥವಾ ಬೇರೆ ಅಕ್ಷರ ಅದ್ರ ಪ್ರಕಾರ ತಗೊಂಡಿದ್ಯಾ? ಅಥವಾ ನೀವ್ ಹೇಳ್ದಂಗೆ ಓಂ ಅಂತ ಹೇಳಿದಾಗ ಅಥವಾ ಅ ಅಂತ ಹೇಳಿದಾಗ ಮ ಹೇಳಿದಾಗ ನಮ್ದೆಲ್ಲ ನಾಲ್ಗೆ ಇದಕ್ ಮುಟ್ಟತ್ತೆ, ಆ ರೀತಿಯಾಗಿ ತಗೊಂಡಿದ್ಯಾ ಅಂತ ಹೇಳ್ತಾ ಇದ್ದೀರಲ್ಲ? ಇದು ತಾಳೋಷ್ಟ ಸಂಪುಟ. ತಾವ್ ಹೇಳ್ತಿರೋದು ತಾಳೋಷ್ಟ ಸಂಪುಟ ಅಂದ್ರೆ ಒಳಗಿನಿಂದ ಬರೋದು, ಅಂಗಳಿಗೆ ನಾಲಿಗೆಗೆ ಹತ್ತೋದು, ನಾಲಿಗೆ ಮತ್ತು ದವಡೆಗೆ ಹತ್ತೋದು, ಎರಡು ತುಟಿಗಳಿಗೆ ಹತ್ತೋದು, ಪ ಮ ಅಂತ ಎಲ್ಲ ಇದೆಯಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಕ್ಕ. ಇದೇನಾಗಿದೆ ಅಂದ್ರೆ ಚಕ್ರಗಳಲ್ಲಿ ಅದರಲ್ಲಿರುವ ದಳಗಳ ಸಂಖ್ಯೆ, ಆ ಸಂಖ್ಯೆಯಲ್ಲಿರುವ ಅಕ್ಷರಗಳು 16 ಅಕ್ಷರ ದಳಗಳದ ಒಂದು ವಿಶುದ್ಧಿ ಚಕ್ರ ಇದೆ ಅಂದ್ರೆ ಅಲ್ಲಿ ನಾವು ಪ್ರತಿ ದಳದಲ್ಲಿ ಒಂದು ಅಕ್ಷರವನ್ನ ಕೊಡ್ಲೇಬೇಕಾಗುತ್ತೆ ಅಕ್ಕ. ಇದಕ್ಕೂ ಮತ್ತು ಆ ತಾಳೋಷ್ಟ ಸಂಪುಟಕ್ಕೂ ಸಂಬಂಧ ಇಲ್ಲ ಅಕ್ಕ. ಸರಿ ಸರ್, ಎಲ್ಲರಲ್ಲಿ ಒಂದು ವಿನಂತಿ. ಈ ಅಕ್ಷರಗಳನ್ನ ನಾವು ನಮ್ಮ ಮನದ ಗೊಂದಲವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೇಳಿರ್ತಕ್ಕಂಥ ಒಂದು ಪುಟ್ಟ ಪ್ರಶ್ನೆ. ಆದರೆ ಇದೇ ಚರ್ಚೆ ಗುಂಗಿನಲ್ಲಿ ಅವರು ಹೇಳಿರ್ತಕ್ಕಂಥ ತತ್ವದ ದೀಕ್ಷೆಗಳು ಹೇಳಿದ್ರು, ಅವು ಎಲ್ಲ ಸಹಿತ ಲಿಂಕ್ ಹೋಗ್ಬಾರ್ದು. ಏನೋ ಚಿಂತನೆ ಮಾಡ್ತೀವಿ ಅಂತ ಇದನ್ ಚಿಂತನೆ ಜೊತೆಗೆ ಅವು ಹೇಳಿರ್ತಕ್ಕಂಥದ್ರಲ್ಲಿ ನಾವು ಲಿಂಕ್ ಮಾಡ್ಕೋಬಾರ್ದು, ಸಹಸಂಬಂಧ ಕಳ್ಕೋಬಾರ್ದು. ಅದಕ್ಕಾಗಿ ಇವತ್ತು ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಷಯ ನಾವು ಕಂಡುಕೊಂಡ್ವಿ. ಏನು ಅಂತಂದ್ರೆ, ನಾವು ಕೇವಲ ಇಲ್ಲಿ ತನ್ನ ಪಂಚ ಆಚಾರಗಳನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಅವರು 10 ಆಚಾರಗಳನ್ನ ಪಟ್ಟಿ ಮಾಡಿ ತಂದಿದ್ರು. ಅದನ್ನ ವಚನದಲ್ಲಿ ಅದನ್ನ ರೆಡ್ ಅಕ್ಷರದಿಂದ ಅವರು ಅಲ್ಲಿಗೆ ಗುರುತಿಸಿದ್ರು. ಹಾಗಾಗಿ ಅಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಚಿಂತನೆಗಳ ಜೊತೆಗೆ ಇದೊಂದು ಉಪಚಿಂತನೆ ಅಷ್ಟೇನೆ. ಉಪಚಿಂತನೆಯ ಗುಂಗಿನಲ್ಲಿ ಮುಖ್ಯ ಚಿಂತನೆಯನ್ನು ತಗೋತಕ್ಕಂಥದ್ದು ಹಾರಿ ಹೋಗ್ಬಾರ್ದು. ದಯವಿಟ್ಟು ಅದನ್ನ ಸಹಸಂಬಂಧ ಮಾಡ್ಕೊಳ್ಳಿ. ಯಾಕೆಂದ್ರೆ ತತ್ವ ದೀಕ್ಷೆ ಅನ್ನೋದೇ ಬಹಳ ಇಂಪಾರ್ಟೆಂಟು. ಕರ್ಣದಲ್ಲಿ ಬೋಧಿಸಿದ ಮಾತ್ರಕ್ಕೆ ಗುರು ಆಗಲಾರ. ತತ್ವ ದೀಕ್ಷೆ ಆಗ್ಬೇಕಾಗಿದ್ದೇ ಬಹಳ ಮುಖ್ಯ. ಇಂಥದೊಂದು ಇವತ್ತು ತಿರುಳು ಇವತ್ತಿನ ಶಿವಯೋಗದ ಪ್ರಾತ್ಯಕ್ಷಿಕೆಯಲ್ಲಿ ಮೂಡಿ ಬಂದಿದೆ.
ಹಾಗಾಗಿ ಆ ಆಚಾರಗಳ ದಶ ಆಚಾರಗಳ ಹಿನ್ನೆಲೆ ಏನು, ತತ್ವ ದೀಕ್ಷೆಯನ್ನ ಯಾವ ತರ ಒಬ್ಬ ಸಾಧಕ ಕೊಡ್ಬೇಕು ಮತ್ತೆ ಅದನ್ನ ಅಂಗವಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ದಯವಿಟ್ಟು ಅದ್ರ ಮೇಲೆ ವಿಷಯವನ್ನ ಕೇಂದ್ರೀಕರಣ ಮಾಡಿ ಇವು ಉಪಚಿಂತನೆಗಳನ್ನ ಇದಕ್ಕೆ ನಾವು ಜಾಸ್ತಿ ಹೆಚ್ಚು ಪ್ರಾಮುಖ್ಯವಾಗಿರ್ತಕ್ಕಂಥ ಮಾತು ಕೊಡಬಾರ್ದು ಅಂತ ಅದನ್ನು ಸಹಿತ ಮುಂಬರುವ ದಿನಮಾನದಲ್ಲಿ ನಾವು ಪರಿಹರಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಈಗ ಒಂದೇ ನಿಮಿಷ ಇದಕ್ಕೆ ಪೂರಕವಾಗಿ ತಾವೆಲ್ಲ ಈ ಸರ್ ಹೇಳಿದ ಹಾಗೆ ಇದನ್ನ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕಾಗಿ ಎಲ್ಲಾ ಶರಣೆಯರು ನಮ ಶಿವಾಯ ಅಂತಾನೆ ಹೇಳೋದು. ಆಧಾರ ಚಕ್ರಕ್ಕೆ ನೀವೆಲ್ಲ ಗೊತ್ತಾಯ್ತದೆ ನಿಮ್ಗೆ ನಮ ಶಿವಾಯ ಅಂತಾನೆ ಹೇಳೋದು. ಈ ಅಕ್ಷರ ಬಗ್ಗೆ ನಿಮ್ಗೆ ಯಾವ ವಚನಗಳಲ್ಲಿ ಜಾಸ್ತಿ ಸಿಗೋಲ್ಲ. ಆದ್ರೆ ನಮ ಶಿವಾಯ ನಕಾರ ಮಕಾರ ವಕಾರ ಅವೆಲ್ಲ ಒಂದು 100 ವಚನಗಳಲ್ಲಿ ನಿಮ್ಗೆ ಸಿಗ್ತಾ ಇದೆ. ಯಾವ ಚಕ್ರದಲ್ಲಿ ಯಾವ ಲಿಂಗವಿದೆ, ಯಾವ ಅಕ್ಷರ ಹೇಳಬೇಕು. ಹೀಗಾಗಿ ನಾವು ಮಲ್ಲೂರಿನ ಶಿವಯೋಗದಲ್ಲೂ ಸಹ ನೋಡಿದ್ವಿ, ನಮ ಶಿವಾಯ ಓಂ. ಇಷ್ಟೇ ಸಿಂಪಲ್ ಆಗಿ ಇಟ್ಕೊಂಡ್ಬಿಡಿ. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ, ಇದೇನ್ ತಿಳಿಯೋಲ್ಲ. ನ ಮ ಶಿವಾಯ ಓಂ ಇವೇ ಅಕ್ಷರಗಳನ್ನ ನೆನಪಿಟ್ಕೊಂಡ್ರೆ ನಾವು ಬ್ರಹ್ಮಚಕ್ರ ತನಕ ಹೋಗ್ಬಹುದು ಅಂತ ಹೇಳ್ತಾ ಇದ್ದೀನಿ. ಈಗ ಸಮಯ ಆಗ್ತಾ ಇದೆ. ಬಹುಶಃ ಇವತ್ತಿನ ಶಿವಯೋಗ ಅತ್ಯಂತ ಸುದೀರ್ಘವಾಗಿ ಹೋಯ್ತು ಅಂತ ಅನಿಸ್ತಾ ಇದೆ. ಎಲ್ಲರಿಗೂ ಕ್ಷಮೆ ಇರ್ಲಿ. ಮತ್ತೆ ಕಣ್ಣು ಮುಚ್ಚಿ ಮಾಡ್ಬೇಕು ಅಥವಾ ಕಣ್ಣು ತೆಗೆದು ಮಾಡ್ಬೇಕು, ಅದು ಒಂದು ಪ್ರಶ್ನೆ ಇದೆ. ತಾವು ಕಣ್ಣು ಮುಚ್ಕೊಂಡು ನಿಮಗೆ ನೋಡಿ ನಾನೇನ್ ಹೇಳಿದೆ, ಇಷ್ಟಲಿಂಗವನ್ನ ಕೈಯಲ್ಲಿ ಇಟ್ಕೊಂಡುವಾಗ ಅನಿಮಿಷ ದೃಷ್ಟಿನೇ ಬೇಕು. ಅನಿಮಿಷ ದೃಷ್ಟಿ, ಕಣ್ ತೆರೆಯೋದು ಬೇರೆ, ಅನಿಮಿಷ ದೃಷ್ಟಿ ಬೇರೆ. ಅನಿಮಿಷ ದೃಷ್ಟಿ ಅಂದ್ರೆ ಕಣ್ಣು ಪಿಳಕಿಸಲಾರದೆ, ಅಂದ್ರೆ ನೀವು ಕಣ್ಣು ಮುಚ್ಚೋ ಪ್ರಮೇಯನೇ ಬರೋಲ್ಲ ಅಥವಾ ಕಣ್ಣು ತೆಗೆಯೋ ಪ್ರಮೇಯನೇ ಬರೋಲ್ಲ. ಯಾಕಂದ್ರೆ ನೀವು ಕಣ್ಣು ಹೀಗೆ ಪೂರ್ತಿ ತೆಗೆದಿದ್ದಾದ್ರೆ ಅದು ಡ್ರೈ ಆಗಿಬಿಡುತ್ತೆ. ನೀವು ಕಣ್ಣು ಮುಚ್ಚಬೇಕಾಗುತ್ತೆ, ಯಾಕಂದ್ರೆ ಉರಿಯೋಕ್ ಶುರು ಆಗುತ್ತೆ. ಅರ್ಧ ನಿಮಿಷ ಕಣ್ಣು ಏನಿರುತ್ತಲ್ಲ, ಇದನ್ನ ನೀವು 1 ಗಂಟೆ ಆದ್ರೂ ಹೀಗೆ ಇಟ್ಕೋಬಹುದು. ಕಣ್ಣು ಒಣಗೋಲ್ಲ, ಒಳಗಿರುವ ದ್ರವ ಒಣಗೋಲ್ಲ. ಹೀಗಾಗಿ ಯಾವಾಗಲೂ ಏನಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಕೆಲವ್ರಿಗೆ ನಿದ್ದೆ ಬಂದ್ಬಿಡುತ್ತೆ. ಅಮರಕಲಕ್ಕ ನಾನು ಹೇಳ್ತೀನಿ ನಿಮಗೆ, ನಾನ್ ನೋಡಿದೀನಿ ಎಷ್ಟೋ ಜನರ ಲಿಂಗ ಬಿದ್ದು ಬಿಡುತ್ತೆ ಕೈಯಿಂದ. ಕಣ್ಣು ಮುಚ್ಚೋಕ್ ಹೋಗ್ಬೇಡಿ. ಯು ಹ್ಯಾವ್ ಟು ಬಿ ಕಾನ್ಸಿಯಸ್ ಆಗ್ಲಿ ಇರ್ಬೇಕು ನೀವು. ಅದಕ್ಕೆ ಆ ಲಿಂಗ ಕೈಯಲ್ಲಿರುವಾಗ ನಾನು ಏನ್ ಹೇಳಿದ್ನಲ್ಲ, ನಾಭಿಯ ಕೆಳಗೆ ಎಡಗೈ ಕೆಳಗೆ ಬಲಗೈಯನ್ನ ಇಟ್ಕೊಂಡು ಲಿಂಗವನ್ನ ಎಡಕರ ಹಸ್ತದಲ್ಲಿ ಇಟ್ಕೊಂಡು ಕಣ್ಣು ಮತ್ತೆ ಅರ್ಧ ಕಣ್ಣುಗಳನ್ನ ಇಟ್ಕೊಂಡೆ ಕಾನ್ಸಿಯಸ್ ಆಗಿ ನಿದ್ದೆ ಮಾಡಬೇಡಿ. ದಯವಿಟ್ಟು ನಿದ್ದೆ ಮಾಡ್ತಾರೆ, ಬಹಳ ಜನ ನಿದ್ದೆ ಮಾಡೋದನ್ನ ನೋಡಿದೀನಿ. ಹೀಗೆ ಬಿದ್ದು ಬಿಡ್ತಾರೆ ಒಮ್ಮಿಗೆ. ಹಾಗಾಗ್ಬಾರ್ದು. ಯು ಆರ್ ಕಂಪ್ಲೀಟ್ಲಿ ಕಾನ್ಸಿಯಸ್. ದ ಸ್ಪೈನ್ ಇಸ್ ಇರೆಕ್ಟ್. ಬೆನ್ನೆಲುಬು ನೆಟ್ಟೆಲುಬು ಆಗ್ಬೇಕು, ಸ್ಟ್ರೇಟ್ ಆಗಿ ಕೂತ್ಕೋಬೇಕು. ನಿಮ್ಮ ಕರಹಸ್ತದಲ್ಲಿ ಮುಗಿದಿದೆ ಇದು ಪೂಜೆ. ಈಗ ನಾನು ಚಕ್ರಲಿಂಗಗಳ ಪೂಜೆ ಮಾಡೋನಿದ್ದೀನಿ. ಒಂದರ ಮೇಲೆ ಒಂದು ಹಸ್ತ ಇಟ್ಟುಕೊಂಡು ಆ ಸುಖಾಸನದಲ್ಲಿ ಕುಳಿತುಕೊಂಡು ಎಲ್ಲ ಲಿಂಗಗಳನ್ನ ಸ್ಮರಣೆ ಮಾಡೋದು. ಯಾಕಂದ್ರೆ ಕರಹಸ್ತದಲ್ಲಿಯೇ ಇಲ್ಲೇ ಇಟ್ಕೊಂಡು ಅವನ್ನೆಲ್ಲ ನಾನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಆ ನಾಭಿಯ ಕೆಳಗಡೆ 2 ತೊಡೆಗಳ ಮೇಲೆ ಭದ್ರವಾಗಿ ನಿಮ್ಮ ಎಡಕರ ಹಸ್ತದ ಕೆಳಗೆ ಬಲಕರ ಹಸ್ತ ಇಟ್ಟು ಎಡಕರ ಹಸ್ತದಲ್ಲಿ ಇಟ್ಕೊಂಡು ಅರ್ಧ ಲಿಖಿತ ಕಣ್ಣಿನಿಂದ ಒಳಗಡೆ ಹೋಗಿ ಆಚಾರಲಿಂಗ, ಗುದದ್ ಮಂದಿರದಲ್ಲಿರುವಂತಹ ಆಚಾರಲಿಂಗ, ಅಲ್ಲಿಂದ ಮೇಲೆ ಜನನೇಂದ್ರಿಯದಲ್ಲಿ ಇರುವಂತಹ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಗುರುಲಿಂಗ, ಹಾಗೇನೆ ನಾನು ನಾಭಿ ಹತ್ರ ಬಂದೆ, ಅಲ್ಲಿ ಮಣಿಪೂರಕ ಚಕ್ರದಲ್ಲಿರುವ ಶಿವಲಿಂಗ, ಅದರಿಂದ ಸ್ವಲ್ಪ ಮೇಲೆ ಬಂದೆ ಹೃದಯಕ್ಕೆ ಬಂದೆ, ಅಲ್ಲಿರುವ ಜಂಗಮಲಿಂಗ, ಅಲ್ಲಿಂದ ಮೇಲೆ ಬಂದೆ ಕಂಠಕ್ಕೆ ಬಂದೆ, ಅಲ್ಲಿ ಪ್ರಸಾದಲಿಂಗ, ಅಲ್ಲಿಂದ ಮೇಲೆ ಬಂದು ಮತ್ತೆ ಕರಹಸ್ತದಲ್ಲಿರುವ ಲಿಂಗವನ್ನು ನೋಡುವಾಗ ನನಗೆ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದ ದರ್ಶನ ಆಗಬೇಕು. ಅಲ್ಲಿಂದ ನೆಕ್ಸ್ಟ್ ಸ್ಟೇಷನ್ನೇ ನಮ್ಮದು ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಿಂಗ, ಅದೇ ಮತ್ತೆ ಇಷ್ಟಲಿಂಗ. ಇದಕ್ಕೆ ಸಿಂಪಲ್ ಆಗಿ ಅಕ್ಷರಗಳು ಬಿಟ್ಬಿಡಿ, ನಮ ಶಿವಾಯ್ ಓಂ ಇಷ್ಟ. ಕಣ್ ಮುಚ್ಚೋಕ್ ಹೋಗ್ಬಿಡಿ ಯಾರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅತ್ಯಂತ ಒಂದು ಅನಿಮಿಷ ಯೋಗದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ಕೊನೆಗೆ ಪ್ರಸ್ತುತಪಡಿಸಿರ್ತಕ್ಕಂಥ ವೈದ್ಯರಿಗೆ ಆಮೇಲೆ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸುಸಂಪನ್ನಗೊಳಿಸೋಣ. ನಾಳೆ ವಚನದ ನಿರ್ವಚನೆಯೊಂದಿಗೆ ನಾವೆಲ್ಲರೂ ಸಹಿತ ಸಮಾವೇಶಗೊಳ್ಳೋಣ. ಅಧ್ಯಾಯದಲ್ಲಿ 3 ಗಂಟೆಗೆ ಹಾಜರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಸುಸಂಪನ್ನಗೊಳಿಸುವ ಸಮಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ್ಯ ಧರ್ಮ. ಜೈ ಗುರು ಬಸವ. ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣಾರ್ಥಿಗಳು. ಶರಣು